ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಾಪಾವಲಿ ಪಾಟದ ಪಟ್ವಪಾಂಗ ಶ್ರೀಪಾಣಿ ಪದ್ಮಾಂಚಿತಜಾನುಜಂಗಃ ಗೋಪಾಲ ಬಾಲ ಕೃಪಯಾ ಸ್ವಯಂ ನ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿತಃ ಗುರುಶ್ಚ ಬಧ್ವನಾಮಾ ಮೇ ವರದೋಸ್ತು ನಿರಂತರಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ಶ್ರೀಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ಶ್ರೀಮದ್ ಭಾಗವತ ಸಪ್ತಾಹದ 7ನೇ ದಿವಸದ ಕಥೆಯನ್ನ ಶ್ರವಣ ಮಾಡೋಣ. ಅದಕ್ಕಿಂತ ಮುಂಚೆ ಸಂಕ್ಷೇಪವಾಗಿ ಶ್ರೀಮದ್ ಭಾಗವತವನ್ನ ಈ 6 ದಿವಸಗಳ ಕಾಲ ಏನು ಕೇಳಿದೆವು ಅದನ್ನು ಸಂಕ್ಷೇಪವಾಗಿ ಚಿಂತನೆ ಮಾಡೋಣ. ಇದು ಗಾಯತ್ರಿ ಮಂತ್ರದ ಭಾಷ್ಯ ರೂಪವಾಗಿದೆ ಶ್ರೀಮದ್ ಭಾಗವತ. ಗಾಯತ್ರಿಯಲ್ಲಿ 10 ಪದಗಳಿವೆ, ಆದರೆ ಭಾಗವತ 12 ಸ್ಕಂದಗಳಿದೆ. ಅದು ಹೇಗೆ ಕೂಡಿಸುವುದು ಅಂದರೆ, ಭಾಗವತದ ಮೊದಲ ಸ್ಕಂದ ಮುನ್ನುಡಿ, ಕೊನೆಯ ಸ್ಕಂದ ಹಿನ್ನುಡಿ. ಮೊದಲ ಸ್ಕಂದದಲ್ಲಿ ಪರೀಕ್ಷಿತರ ಕಥೆ ಹೇಳ್ತಾರೆ, ಕೊನೆಯ ಸ್ಕಂದದಲ್ಲಿ ಪರೀಕ್ಷಿತರ ಸ್ವರ್ಗಮನವನ್ನು ಹೇಳ್ತಾರೆ ಅಷ್ಟೇ. ಮಧ್ಯದಲ್ಲಿರುವ 10 ಪದಗಳಿದೆಯಲ್ಲ, ಅದು ಶ್ರೀಮದ್ ಭಾಗವತ. 10 ಸ್ಕಂದ ಭಾಗವತ. ಓಂ ಭೂರ್ಭುವಸ್ವಃ ಅಂತ 2 ಪ್ರಣವ ಹಾಗೂ ವ್ಯಾಹೃತಿ. ಓಂ ಎಂಬುದು ಮೊದಲ ಸ್ಕಂದದ, ಓಂ ಎಂಬುದರ ವಿವರಣೆ ಮೊದಲ ಸ್ಕಂದ, ಭೂರ್ಭುವಸ್ವಃ ಎಂಬುದರ ವಿವರಣೆ ಕೊನೆಯ ಸ್ಕಂದ. ಓಂ ಎಂಬುದರ ರಕ್ಷಣೆ ಅಂತ ಅರ್ಥ. ಅವತೀತಿ ಓಂ, ಭಗವಂತ ರಕ್ಷಣೆ ಮಾಡುವವ. ಉತ್ತರೆ ಗರ್ಭದಲ್ಲಿ ಇರುವ ಆ ಪರೀಕ್ಷಿತರನ್ನ ಕೃಷ್ಣ ರಕ್ಷಣೆ ಮಾಡಿದ್ರಲ್ವಾ, ಗರ್ಭದೊಳಗೆ ಹೊಕ್ಕು. ಆ ಕಥೆಯನ್ನು ಓಂ ಎಂಬುದು ವಿವರಿಸುತ್ತೆ. ವೇದವ್ಯಾಸ ರೂಪದಿಂದ ವೇದಗಳ ರಕ್ಷಣೆ ಮಾಡಿದ ಕಥೆಯೂ ಕೂಡ ಇದರಿಂದ ತಿಳಿದು ಬರುತ್ತೆ. ತತ್ ಅಂದರೆ ವ್ಯಾಪ್ತ. ಪರಮಾತ್ಮ 14 ಲೋಕಗಳನ್ನು ವ್ಯಾಪಿಸಿದ್ದಾರೆ. ಇಡೀ ಜಗತ್ತು ಭಗವಂತನ 14 ಅವಯವಗಳನ್ನು ಆಶ್ರಯಿಸಿಕೊಂಡಿದೆ. ಹೀಗೆ 2ನೇ ಸ್ಕಂದ, ಪಾತಾಳ ಬೇತಸ್ಯ ಪಾದಮೂಲಂ ಪಠಂತಿ ಪಾರ್ಶ್ವೇ ಪ್ರಪದೇ ರಸಾತಲಂ ಎಂಬುದಾಗಿ 14 ಲೋಕಗಳನ್ನು ಭಗವಂತ ಯಾವ ರೀತಿ ವ್ಯಾಪಿಸಿದ್ದಾನೆ ಎಂಬುದನ್ನು ತಿಳಿಸಿಕೊಡ್ತಾ ಇದೆ. ಸವಿತು ಅಂದ್ರೆ ಸೃಷ್ಟಿಕರ್ತ ಅಂತ ಅರ್ಥ. 3ನೇ ಸ್ಕಂದದಲ್ಲಿ ಭಗವಂತನು ಯಾವ ರೀತಿ ಸೃಷ್ಟಿ ಮಾಡದ, ಬ್ರಹ್ಮದೇವರ ಮೂಲಕವಾಗಿ ಸೃಷ್ಟಿ ಮಾಡದ, ತಾನು ಬ್ರಹ್ಮನನ್ನು ಸೃಷ್ಟಿ ಮಾಡಿದ, ಬ್ರಹ್ಮನ ಮೂಲಕವಾಗಿ ಸನಕಾದಿಗಳ ಸೃಷ್ಟಿ, ಮರೀಚ್ಯಾದಿ ಋಷಿಗಳ ಸೃಷ್ಟಿ, ರುದ್ರದೇವರ ಸೃಷ್ಟಿ, ಸ್ವಯಂಭೂಮನು ಶತ್ರುಪ ದೇವಿಯ ಸೃಷ್ಟಿ, ಮರ ಗಿಡಗಳು, ಪ್ರಾಣಿಗಳು, ಪಕ್ಷಿಗಳು ಇವುಗಳ ಸೃಷ್ಟಿ, ಇದನ್ನೆಲ್ಲ ಸವಿತು ಎಂಬುದು ತಿಳಿಸ್ತಾ ಇದೆ 3ನೇ ಸ್ಕಂದ. ಆ 3ನೇ ಸ್ಕಂದಲ್ಲಿ ವರಾಹ ಅವತಾರ ಕತೆ, ದೇವಹೂತಿ ಕರೆದವರಲ್ಲಿ ಪರಮಾತ್ಮನು ಕಪಿಲ ರೂಪದಲ್ಲಿ ಅವತರಿಸಿ ತಾಯಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಿದ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ವರೇಣಿಯಂ ಸ್ತುತ್ಯವಾದ ಗುಣಗಳಿಂದ ಕೂಡಿದವ ಅಂತ ಅರ್ಥ. ಧ್ರುವನಿಂದ ಸ್ತುತ್ಯವಾದ ಗುಣ, ಋತು ಚಕ್ರವರ್ತಿಯಿಂದ ಸ್ತುತ್ಯವಾದ ಗುಣ, ಪ್ರಚೇತಸರಿಂದ ಸ್ತುತ್ಯವಾದ ಗುಣ. ಹೀಗೆ ಇದು 4ನೇ ಸ್ಕಂದ. ಈ ವರೇಣ್ಯಂ ಎಂಬುದರ ವಿವರಣೆ. ದಕ್ಷಯಜ್ಞ, ಧ್ರುವ ಚರಿತ್ರೆ, ಅಂಗರಾಜನ ಕತೆ, ದೇನನ ಚರಿತ್ರೆ, ಋತುಚಕ್ರವರ್ತಿಯ ಕತೆ, ರಾಜನ ಬೀದರಾಜನ ಕತೆ, ಇದಿಷ್ಟು 4ನೇ ಸ್ಕಂದದಲ್ಲಿ ಬಂದಿದೆ. ದೇವಸ್ಯ, ದೇವ ಎಂಬುದು ಸ್ವಾಮಿ ಅಂತ ಅರ್ಥ. 5ನೇ ಸ್ಕಂದದಲ್ಲಿ ಋಷಭನಾಮಕನಾಗಿ ಪರಮಾತ್ಮನು ಯಾವ ರೀತಿ ಇಡೀ ಜಗತ್ತನ್ನು ಪರಿಪಾಲಿಸಿದ ಅದನ್ನು ವಿವರಿಸ್ತಾ ಇದೆ. ದೇವ ಅಂದ್ರೆ ಸ್ವಾಮಿ. ಒಂದೊಂದು ಖಂಡದಲ್ಲೂ ಒಂದೊಂದು ರೂಪದಲ್ಲಿ ಸ್ವಾಮಿಯಾಗಿ ಪರಮಾತ್ಮರಿದ್ದಾರೆ ಎಂಬುದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. 5ನೇ ಸ್ಕಂದ
ಆ ದೇವಸ್ಯ ಎಂಬುದರ ವಿವರಣೆ. ಬರ್ಗ ಅಂದ್ರೆ ವರ್ಜನಶೀಲ ಬರ್ಗ, ಪಾಪಗಳನ್ನು ಹುರಿದು ತೆಗೆಯುವ ಅಂತ ಅರ್ಥ. ಅಜಾಮಣದ ಪಾಪ ಹುರಿದು ತೆಗೆದಿದ್ದಾನೆ, ತನ್ನ ಸ್ಮರಣೆ ಮಾತ್ರದಿಂದ ಸಕಲ ಪಾಪಗಳನ್ನು ಹುರಿದು ತೆಗೆಯುವ. ಈ ಬರ್ಗ ಎಂಬುದರ ವಿವರಣೆ 6ನೇ ಸ್ಕಂದ. ಅಜಾಮಣನಿಗೆ ಭಗವಂತ ಅನುಗ್ರಹ ಮಾಡಿದ್ದು, ಪ್ರತ್ಯೇಕರ ಮಕ್ಕಳೆಲ್ಲರೂ ಕೂಡ ನಾರದರ ಉಪದೇಶದಿಂದ ಸನ್ಯಾಸಿಗಳಾದದ್ದು. ಅನಂತರ ವಿಶ್ವರೂಪನನ್ನ ಪುರೋಹಿತರನ್ನಾಗಿ ಸ್ವೀಕರಿಸಿದ್ದು, ದೇವತೆಗಳು ಸ್ವೀಕರಿಸಿದ್ದು. ಯಾವಾಗ ವಿಶ್ವರೂಪ ಅಸುರರಿಗೆ ಸಹಾಯ ಮಾಡಲಿಕ್ಕೆ ಶುರು ಮಾಡಿದ, ಅವರಿಗೂ ಸೋಮರಸವನ್ನು ಉಡಿಸಲಿಕ್ಕೆ ಶುರು ಮಾಡಿದ, ಆಗ ಅವರ ತಲೆಯನ್ನು ಇಂದ್ರ ಕಳೆದು ಬಿಡುತ್ತಾನೆ. ಬಂದ ಬ್ರಹ್ಮಹತ್ಯೆಯನ್ನು ಹೊಂಚಿದ. ಈ ವಿಶ್ವರೂಪನ ತಂದೆ ತ್ವಷ್ಟ ಇಂದ್ರನನ್ನು ಕೊಲ್ಲುವ ಮಗು ಪಡಿಬೇಕು ಅಂತ ಯಜ್ಞ ಮಾಡ್ತಾನೆ. ಸ್ವರ ವ್ಯತ್ಯಾಸ ಆಗುತ್ತೆ ಮಂತ್ರದಲ್ಲಿ, ಹೀಗಾಗಿ ಅರ್ಥ ವ್ಯತ್ಯಾಸವಾಯಿತು. ವೃತ್ರಾಸುರ ಹುಟ್ಟುಬಿಡ್ತಾನೆ. ಒಮ್ಮೆಂತೂ ದೇವತೆಗಳನ್ನು ಹೊಡೆದು ಓಡಿಸ್ಬಿಡ್ತಾನೆ. ದದ್ದೀಚಿ ಋಷಿಗಳ ಎಲುಬನ್ನು ಪಡೆದು ಅದರಿಂದ ವಜ್ರಾಯುಧ ಮಾಡಿಕೊಂಡು ಬಂದು ಆ ವೃತ್ರನ ಸಂಹಾರ ಮಾಡ್ತಾನಂತೆ ಇಂದ್ರ. ಕೊನೆಯ ಕಾಲದಲ್ಲಿ ವೃತ್ರಾಸುರ ದೇವರನ್ನೇ ಸ್ತೋತ್ರ ಮಾಡ್ತಾ ಪ್ರಾಣ ಕಳ್ಕೊಂಡ. ಅದಕ್ಕೆ ಕಾರಣ ಏನು ಅಂದ್ರೆ, ಹಿಂದಿನ ಜನ್ಮದಲ್ಲಿ ಅವ ಚಿತ್ರಕೇತು ಎಂಬ ರಾಜನಾಗಿದ್ದ, ವಿಷ್ಣು ಭಕ್ತ. ಅವ ಮಕ್ಕಳಾಗಿಲ್ಲ ಅಂತ ದುಃಖ ಪಡ್ತಿದ್ದಾನೆ. ಸುಖಕ್ಕೂ ದುಃಖಕ್ಕೂ ಕಾರಣವಾದ ಒಂದು ಮಗು ಹುಟ್ಲಿ ಅಂತ ಒಂದು ಹಣ್ಣನ್ನು ಕೊಟ್ಟು ಹೋಗ್ತಾರೆ ಋಷಿಗಳು. ಆ ಹಣ್ಣನ್ನು ಅಂದ್ರೆ ಆ ಪ್ರಸಾದವನ್ನ ತನ್ನ ಹೆಂಡತಿ ಕೊಡ್ತಾನೆ. ಅವಳೊಂದು ಮಗುವನ್ನು ಹಡಿತಾಳೆ. ಮಗುವಿನ ಮೇಲೆ ಪ್ರೀತಿ, ಮಗುನ್ ಪಡೆದ ತಾಯಿ ಮೇಲೆ ಪ್ರೀತಿ. ಹೀಗಾಗಿ ಉಳಿದವರೆಲ್ಲರೂ ಕೂಡ ಆ ಮಗುವನ್ನು ಸಾಯಿಸಿಬಿಡ್ತಾರೆ, ಉಳಿದ ಹೆಂಡತಿಯರು. ಓಡಾಡ್ತಾನೆ. ಆಮೇಲೆ ಅಂಗಿರ ಋಷಿಗಳು ನಾರದರು ಬಂದು ಅವನಿಗೆ ಸಮಾಧಾನ ಪಡಿಸ್ತಾರೆ, ಉಪದೇಶವನ್ನು ಮಾಡ್ತಾರೆ. ನಾವನ್ನು ಪ್ರಸಾದ ಕೊಡುವಾಗಲೇ ಹೇಳಿದೆವು ನಿಮ್ಗೆ, ಸುಖಕ್ಕೂ ದುಃಖಕ್ಕೂ ಕಾರಣವಾದ ಮಗು ಹುಟ್ಟುತ್ತೆ ಅಂತ. ಮಗು ಹುಟ್ಟುವಾಗ ಎಷ್ಟು ಸುಖವಾಯಿತು ಅನುಭವಕ್ಕೆ ಬಂತ, ಆ ಮಗು ಸಾಯುವಾಗ ಎಷ್ಟು ದುಃಖವಾಗ್ತಾ ಇದೆ ಅನುಭವಕ್ಕೆ ಬಂತಲ್ವಾ. ಹುಟ್ಟಿದ ಮಗು ಹೋಗಲೇಬೇಕು ನಿಯಮ ಇಟ್ಟು ಹೇಳಿ ಸಮಾಧಾನ ಪಡಿಸ್ತಾರೆ. ಆ ಜೀವಾತ್ಮರನ್ನೇ ಕರೆಸಿ ಅವ್ರು ಹೇಳಿಸ್ತಾರೆ, ನಾನು ಇವರು ತಂದೆ ಇಲ್ಲ ತಾಯಿ ಇಲ್ಲ ಸ್ವಾಮಿ, ಇವರು ಒಂದೊಂದು ಜನ್ಮದಲ್ಲಿ ಒಬ್ಬೊಬ್ಬ ತಂದೆ ತಾಯಿ ಆಗ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನನ್ನ ಕರ್ಮಾನುಸಾರ ಹುಟ್ಟಿ ಬಂದೆ ಅಷ್ಟೇ, ಹೋಗಿ ಬರ್ತೇನೆ ಸ್ವಾಮಿ. ಹೊರಟೇ ಬಿಟ್ಟವ. ಈಗ ಚಿತ್ರಕೇತು ಅನಂತರ ವಿರಕ್ತನಾಗ್ತಾನೆ. ಮಂತ್ರ ಉಪದೇಶವನ್ನು ಪಡಿತಾರೆ. ವಿದ್ಯಾಧರ ಅಧಿಪತಿಯಾದ. ವಿಮಾನದಲ್ಲಿ ಹೋಗ್ತಿದ್ದಾಗ ಪಾರ್ವತಿ ಪರಮೇಶ್ವರರು ಕೂದಿದ್ರು. ಪರಮೇಶ್ವರನ ಮಡಿಲಲ್ಲಿ ಪಾರ್ವತಿ ಕೂದಿದ್ದಾಗ ಸ್ವಲ್ಪ ತಮಾಷೆ ಮಾಡದ, ವಿನೋದ ಮಾಡದ. ಇದರಿಂದ ಕುಪಿತರಾದ ಪಾರ್ವತಿ ಶಾಪ ಕೊಡ್ತಾಳೆ, ನೀ ಅಸುರನಾಗಿ ಹೋಗುವಂತ. ಪಾರ್ವತಿಯ ಶಾಪ ಇದ್ದದ್ದಕ್ಕೆ ವೃತ್ರಾಸುರನಾಗಿ ಹುಟ್ಟಿದ್ದಷ್ಟೇ. ಭಗವದ್ ಭಕ್ತನೇ ಆಗಿರುವ ಕಾರಣ ಸಾಯುವ ಕೊನೆ ಕ್ಷಣದಲ್ಲಿ ಭಗವಂತರ ಸ್ತೋತ್ರ ಮಾಡ್ತಾ ದೇಹ ತ್ಯಾಗ ಮಾಡ್ತಾರೆ. ಹೀಗೆ ಚಿತ್ರಕೇತು ವೃತ್ರಾಸುರ ಕಥೆ ಹೇಳ್ತಾರೆ. ದಿತಿ ಇಂದ್ರನನ್ನು ಕೊಲ್ಲುವ ಮಗು ಪಡಿಬೇಕು ಅಂತ ಪುಂಸವನ ವ್ರತವನ್ನು ಮಾಡುವಾಗ ಇಂದ್ರ ಹೊಂಚಾಗ್ತಾ ಕೂತಿದ್ದ. ಯಾವಾಗ ಒಂದ್ಸರಿ ನೆದ್ದೆ ಮಾಡಿಬಿಟ್ಲು, ಮುಸ್ಸಂಜೆಯಲ್ಲಿ ಮಲಗಿಬಿಟ್ಲು, ಆವಾಗ ಅವರ ಹೊಟ್ಟೊಳಗೆ ಹೋಗಿ ಆ ಮಗುವನ್ನು ಸಾಯಿಸಬೇಕು ಹೊರಡ್ತಾನೆ. 49 ಚೂರಾಗ್ಬಿಡುತ್ತೆ. 49 ಮಕ್ಕಳಾಗ್ಬಿಟ್ರು. ಮರುತ್ತುಗಳು ಅಂತ ಅವರಿಗೆ ಹೆಸರು ಬಂತು. ದ್ವಿತೀಯ ಮಕ್ಕಳಾಗಿದ್ದರೂ ಕೂಡ ವೈಷ್ಣವ ವ್ರತ ಪ್ರಭಾವದಿಂದ ಹುಟ್ಟಿದ ಕಾರಣ ಅವಳಿಗೆ ಆ ಮಕ್ಕಳು ದೇವತೆಗಳ ಗುಣವುಳ್ಳವರಾದರು. ಅವರು ದೇವತೆಗಳ ಸಾಲಿನಲ್ಲಿ ಸೇರ್ಕೊಂಡು ಪುಂಸವನ ವ್ರತ ಮಾಡುವ ವಿಧಾನವನ್ನು ಕೂಡ ಹೇಳ್ತಾರೆ 6ನೇ ಸ್ಕಂದದಲ್ಲಿ. 7ನೇ ಸ್ಕಂದದಲ್ಲಿ ಸತ್ಯಮಿಧಾದಂ ನಿಜವೃತ್ಯ ಭಾಷಿತಂ ವ್ಯಾಪ್ತಿಂಚ ಬಹುದೇಶ್ ಅಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹಂ ಸ್ತಂಭೆಯ ಸಭಾಯಾಂ ನಮೃಗಂ ನ ಮಾನುಷಂ. ನರಸಿಂಹಾವತಾರವನ್ನು ತಾಳಿ ಪರಮಾತ್ಮ ಹಿರಣ್ಯ ಕಶಿಪುವನ್ನು ಸಂಹರಿಸಿ ಪ್ರಹ್ಲಾದನಿಗೆ ರಕ್ಷಣೆ ನೀಡಿದ ಕಥೆಯನ್ನು ಹೇಳಿದ್ದಾನೆ. 8ನೇ ಸ್ಕಂದದಲ್ಲಿ ಯಜ್ಞನಾಮಕ ಪರಮಾತ್ಮ ಸ್ವಯಂಭೂ ಮನುವನ್ನು ರಕ್ಷಣೆ ಮಾಡಿದ ಕಥೆ. ಕೆಲವು ರಾಕ್ಷಸರು ಮನುವನ್ನು ಕೊಂದು ತಿನ್ನಲಿಕ್ಕೆ ಬರ್ತಾರೆ. ಆಗ ಪರಮಾತ್ಮ ಅವರನ್ನು ಅಸುರರನ್ನು ಕೊಂದು ಹಾಕಿ ಮನುವನ್ನು ಸಂರಕ್ಷಣೆ ಮಾಡಿದ ಕಥೆ ಹೇಳ್ತಾರೆ. ಗಜೇಂದ್ರ ಮೋಕ್ಷ, ಕ್ಷೀರ ಸಮುದ್ರ ಮಥನ. ಆ ಕ್ಷೀರ ಸಮುದ್ರ ಮಥನ ಮಾಡುವಾಗ ಭಗವಂತ ಕೂರ್ಮ ಅವತಾರ ತಾಳಿದ್ದು, ಧನ್ವಂತರಿ ಅವತಾರ ತಾಳಿದ್ದು, ಮೋಹಿನಿ ಅವತಾರ ತಾಳಿದ ಕಥೆಗಳನ್ನು ನಿರೂಪಣೆ ಮಾಡ್ತಾರೆ. ಅಂತ ಪರಮಾತ್ಮ ವಾಮನ ಅವತಾರವನ್ನು ತಾಳಿ 3 ಹೆಜ್ಜೆ ಭೂಮಿಯನ್ನು ಕೇಳುವ ನೆವದಲ್ಲಿ ಇಡೀ ಭೂಮಂಡಲವನ್ನು ನಡೆದ ಒಂದು ರೋಚಕ ಚರಿತ್ರೆ ನಿರೂಪಣೆ ಮಾಡಿದರು. ಬಲಿ ಕೆಳಗಿನ ಲೋಕ ಕೊಟ್ಟದ್ದಕ್ಕೆ ಸುತಲದಲ್ಲಿ ವಾಸ ಮಾಡಲಿಕ್ಕೆ ಸ್ಥಳ ಕೊಟ್ಟ, ಮೇಲಿನ ಲೋಕ ಕೊಟ್ಟದ್ದಕ್ಕೆ
ಮುಂದಿನ ಮನ್ವಂತರದಲ್ಲಿ ಇಂದ್ರನಾಗುವಂತ ಇಂದ್ರ ಪದವಿಯನ್ನು ಕೊಡ್ತಾನೆ. ಬಲಿ ತನ್ನನ್ನೇ ಕೊಟ್ಟದಕ್ಕೆ ತಾನು ಬಲಿಯ ಮನೆ ಬಾಗಲ್ ಕಾಯ್ತಾ ನಿಂತು ಬಿಡ್ತಾನೆ. ಹೀಗೆ ಬಲಿ 3 ಕೊಟ್ಟದಕ್ಕೆ ತಾನು 3 ಕೊಟ್ಟ. ವಾಮನಾವತಾರ ಕಥೆಯನ್ನು ನಿರೂಪಣೆ ಮಾಡಿದ್ರು. ಮತ್ಸ್ಯಾವತಾರವನ್ನು ತಾಳಿ ಸತ್ಯವ್ರತರಾದರಿಗೆ ಅನುಗ್ರಹ ಮಾಡದ ಕಥೆಯನ್ನು ನಿರೂಪಣೆ ಮಾಡಿದ್ರು 8ನೇ ಸ್ಕಂದದಲ್ಲಿ. 9ನೇ ಸ್ಕಂದದಲ್ಲಿ ಸೂರ್ಯವಂಶದ ಕಥೆ, ಸೂರ್ಯವಂಶದಲ್ಲಿ ಬಂದಿರುವ ರಾಜರ ಕಥೆ, ಚಂದ್ರವಂಶದಲ್ಲಿ ಬಂದಿರುವ ರಾಜರ ಕಥೆ, ಯದುವಂಶದಲ್ಲಿ ಬಂದಿರುವ ರಾಜರ ಕಥೆ ಅದನ್ನೆಲ್ಲ ಹೇಳ್ತಾರೆ. ಸೂರ್ಯವಂಶದಲ್ಲಿ ಪರಮಾತ್ಮ ಶ್ರೀರಾಮಚಂದ್ರನಾಗಿ ಅವತರಿಸಿದ, ಚಂದ್ರವಂಶದಲ್ಲಿ ಭಗವಂತ ಪರಶುರಾಮನಾಗಿ ಅವತರಿಸಿದ್ದಾರೆ ಋಷಿಗಳ ವಂಶದಲ್ಲಿ, ಹಾಗೂ ಯದುವಂಶದಲ್ಲಿ ಶ್ರೀಕೃಷ್ಣನಾಗಿ ಪರಮಾತ್ಮನು ಅವತಾರ ತಾಳ್ತಾರೆ. ಈಗ ಭಗೀರಥ, ಅಂಬರೀಷ ಮುಂತಾದ ರಾಜರ ಕಥೆಗಳನ್ನು ಕೂಡ, ಚಕ್ರವರ್ತಿಗಳ ಕಥೆಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ 9ನೇ ಸ್ಕಂದದಲ್ಲಿ. ಇನ್ನು ಇದು 9ನೇ ಕಂದ. 6ನೇ ಸ್ಕಂದ ಬರ್ಗ ಎಂಬುದರ ಒಂದು ವಿವರಣೆ. 7ನೇ ಸ್ಕಂದ ಧೀಮಹಿ, ಧ್ಯಾನ ಮಾಡೋಣ ಎಂಬುದರ ವಿವರಣೆ. ಹೇಗೆ ಧ್ಯಾನ ಮಾಡಬೇಕು? ಪ್ರಹ್ಲಾದ ಧ್ಯಾನ ಮಾಡುವಂತೆ ನಾವು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ರೆ ಏನು ಉಪಯೋಗ? ಪ್ರಹ್ಲಾದರಿಗೆ ಹೇಗೆ ವಿಪತ್ತುಗಳೆಲ್ಲ ಪರಿಹಾರ ಆಯಿತು, ನಮ್ಮೆಲ್ಲರ ವಿಪತ್ತುಗಳು ಪರಿಹಾರವಾಗುತ್ತೆ. ಪ್ರಹ್ಲಾದರಿಗೆ ಹೇಗೆ ಭಗವಂತನ ಸಾಕ್ಷಾತ್ಕಾರ ಆಯಿತು, ನಮಗೂ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಎಂಬ ಸಂದೇಶವನ್ನ ಕೊಡ್ತಾರೆ. ಧೀಮಹಿ, ಧಿಯ ಅಂದ್ರೆ ಬುದ್ಧಿ. ಬುದ್ಧಿಗೆ ನಿಯಾಮಕಳು ಯಾರು? ಲಕ್ಷ್ಮೀದೇವಿ. ಆ ಲಕ್ಷ್ಮೀ ಅವತಾರ ಕ್ಷೀರ ಸಮುದ್ರ ಮಥುರ ಕಾಲದಲ್ಲಿ ಆಯ್ತಲ್ಲ. ಹೀಗಾಗಿ 8ನೇ ಸ್ಕಂದ ಧಿಯ ಎಂಬುದರ ಒಂದು ವಿವರಣೆ. ಅದೇ ರೀತಿ ಪರಮಾತ್ಮ ವಿಶೇಷವಾಗಿ ಅವರವರ ಬುದ್ಧಿಯನ್ನು ಪ್ರಚೋದನೆ ಮಾಡಿ ಅನುಗ್ರಹ ಮಾಡ್ತಾನೆ. ಬಲೀಂದ್ರನನ್ನು ಅನುಗ್ರಹ ಮಾಡಿದ, ಸತ್ಯವ್ರತನಿಗೆ ಅನುಗ್ರಹ ಮಾಡ್ತಾನೆ. ಒಂದು ಕೆಲಸ ಹಾಳಾಯ್ತು ಅಂದ್ರೆ ಕೈಕಾಲು ಬಿಡಬಾರದು, ಬದಲಿಗೆ ವ್ಯವಸ್ಥೆ ಮಾಡಬೇಕು. ಸಮುದ್ರದಲ್ಲಿ ಬೆಟ್ಟ ಮುಳುಗಿತ ತಕ್ಷಣ ಪರಮಾತ್ಮ ಕುರುಬ ರೂಪದ ಎತ್ತಿದ, ಧನ್ವಂತರಿ ರೂಪದಲ್ಲಿ ಅಮೃತವೇನು ತಂದ, ಅಸುರರು ಕಿತ್ಕೊಂಡು ಹೊಟ್ಟೋಗ್ಬಿಟ್ರು. ಆಗ ಮೋಹಿನಿ ರೂಪ ತಾಳಿ ಅವರ ಮೋಹಗೊಳಿಸಿ ಅಮೃತವನ್ನ ದೇವತೆಗಳಿಗೆ ಉಣಿಸಿದ. ಹೀಗೆ 8ಮ ಸ್ಕಂದ ಅದು ಧಿಯ ಎಂಬುದರ ವಿವರಣೆ. ನಾವು ಸೂರ್ಯವಂಶದಲ್ಲಿ ಬಂದವರು ಅಥವಾ ಚಂದ್ರವಂಶದಲ್ಲಿ ಬಂದವರು ಅಥವಾ ಋಷಿ ವಂಶದಲ್ಲಿ ಬಂದವರು, ನಮ್ಮೆಲ್ಲರ ಕಥೆ. ಯಾವ ರೀತಿ ಸಾಧನ ಮಾಡಿದ್ರೆ ಯಾವ ರೀತಿ ಫಲ ಹೊಂದಬಹುದು, ಹೇಗೆ ಭಗವಂತನನ್ನು ಉಳಿಸಿಕೊಂಡು ಎಲ್ಲ ಸಿದ್ಧಿಯನ್ನು ಪಡೆದರು, ಹೀಗೆ ರಾಜರ ಋಷಿಗಳ ಚರಿತ್ರೆಯನ್ನೆಲ್ಲ ನಾವು ನೋಡ್ತೇವೆ. ಯಹ ಅಂದ್ರೆ ಲಕ್ಷ್ಮೀನಾರಾಯಣ ಅಂತ ಅರ್ಥ. ಈಹಿ ಅಂದ್ರೆ ಲಕ್ಷ್ಮಿ, ಅಹ ಅಂದ್ರೆ ನಾರಾಯಣ. ಇಡೀ 10ಮ ಸ್ಕಂದ ಪರಮಾತ್ಮನ ಕೃಷ್ಣ ಲೀಲೆಯನ್ನ, ಕೃಷ್ಣನ ಬಾಲ ಲೀಲೆಗಳನ್ನು ವರ್ಣನೆ ಮಾಡುತ್ತೆ. ಭಗವಂತನು ಭೂಭಾರ ಹರಣಗಾಗಿ ವಸುದೇವ ದೇವಕಿಯರಲ್ಲಿ ಅವತರಿಸಿದ್ದಾನೆ. ಗೋಕುಲದಲ್ಲಿ ತನ್ನ ಬಾಲ್ಯ ಲೀಲೆಗಳನ್ನು ತೋರಿಸ್ತಾನೆ. ಪೂತರ ಸಂಹಾರ, ಶಕಟಾಸುರ ಸಂಹಾರ, ತೃಣಾವರ್ತನ ಸಂಹಾರ, ಅರ್ಜುನ ವೃಕ್ಷಗಳನ್ನು 2 ಮರಗಳು ಭಾರೀ ಕಾಲದಲ್ಲಿದ್ದವು. ಅಲ್ಲಿ ದುನಿ, ಚಮು ಎಂಬುವ ರಾಕ್ಷಸರಿದ್ದರು. ನಲಕುಬರ ಮಣಿಗ್ರೀವ ಎಂಬುವರು ಕುಬೇರನ ಮಕ್ಕಳೇ ಅಲ್ಲಿ ಶಾಪಗ್ರಸ್ತರಾಗಿ ಹುಟ್ಟಿದರು. ಕೃಷ್ಣ ಅವರನ್ನು ಆ ಮರಗಳನ್ನು ಬಿಡಿಸಿ ಆ ನಲಕುಬರ ಬಣಿಗ್ರೀವರಿಗೆ ಮುಕ್ತಿಯನ್ನು ಕೊಡ್ತಾನೆ. ದುನಿ, ಚಮು ಎಂಬುವರನ್ನು ತಮಸ್ಸೆ ಕಳಿಸ್ತಾನೆ. ಅವನು ಬೃಂದಾವನಕ್ಕೆ ಬರ್ತಾರೆ. ಅಲ್ಲಿ ವತ್ಸಾಸುರ, ಬಕಾಸುರ, ಅಖಾಸುರ, ಧೇನುಕಾಸುರ ಮುಂತಾದ ಅಸುರನ ಸಂಹಾರವಾಗಿದೆ. ಕಾಳಿಯ ಮರ್ದನವಾಗಿದೆ. ನಂತರ ಗೋವರ್ಧನ ಉದ್ಧರಣ ಮಾಡಿ ತಮ್ಮವರು ರಕ್ಷಣೆ ಮಾಡ್ತಾನೆ. ಗೋಪಿಗೆಯರ ಜೊತೆಯಲ್ಲಿ ರಾಸಕ್ರೀಡೆ, ವನಕ್ರೀಡೆ, ಜಲಕ್ರೀಡಾದಿಗಳನ್ನು ಆಡಿ ಅವರಿಗೆ ಅನುಗ್ರಹ ಮಾಡಿದ. ಶಂಖಚೂಡಾಸುರ ಎಂಬುವ ಗೋಪಿಕೆಯರನ್ನು ಸೆಳೆನಕ್ಕೆ ಬಂದಾಗ ಕೃಷ್ಣವನ್ನು ಸಂಹಾರ ಮಾಡ್ತಾನೆ. ಕೊನೆಗೂ ಅಕ್ರೂರನ ಜೊತೆಯಲ್ಲಿ ಮಥುರೆಗೆ ಬರ್ತಾನೆ. ಕಂಸನ ಸಂಹಾರವಾಗಿದೆ. ಜರಾಸಂಧಾದಿಗಳ ನಿಗ್ರಹವಾಗಿದೆ. ರುಕ್ಮಿಣಿ, ಸತ್ಯಭಾಮ, ಕಾಲಿಂದಿ, ಭದ್ರ, ನೀಲ, ಲಕ್ಷ್ಮಣ, ಮಿತ್ರವಂದ, ಜಾಂಬವತಿ ಈಗ 8 ಮಹೇಶ್ವರಿ ವಿವಾಹಗಳಾಗಿದೆ. ನರಕಾಸುರನ ಸಂಹಾರ ಮಾಡಿ ಅಲ್ಲಿ ಸೆರೆಯಲ್ಲಿ ಇದ್ದಂತಹ 16,000 ಕನ್ನೆಯರನ್ನು ಕರೆತಂದು ಒಳ್ಳೆ ಮುಹೂರ್ತದಲ್ಲಿ ಮದುವೆ ಮಾಡಿಕೊಂಡ. ಇದೇ ಸಮಯದಲ್ಲಿ ಪಾರಿಜಾತ ಮರವನ್ನು ಅಪಹರಿಸಿಕೊಂಡು ಬಂದು ಸತ್ಯಭಾಮ ಅಂಗಳದಲ್ಲಿ ಇಡ್ತಾನಂತೆ. ದೇವಕಿಯ ಒಂದು ಪ್ರಾರ್ಥನೆಯಂತೆ ತನಗಿಂತ ಮುಂಚೆ ಮೃತರಾದ 6 ಮಕ್ಕಳನ್ನು ಕೂಡ ಬಲಿಯ ಲೋಕದಿಂದ ಕರ್ಕೊಂಡು ಬಂದು ಅವರಿಗೆ ಸಂತೋಷಗೊಳಿಸಿದ. ಪಾಂಡವರಿಂದ ರಾಜಯಾಗವನ್ನು ಮಾಡಿಸಿದ್ದಾನೆ.
16,100 ಮನೆಯಲ್ಲಿ ಒಬ್ಬನೇ ಕೃಷ್ಣ 16,108 ರೂಪ ತಾಳಿಕೊಂಡು ಏನು ಲೀಲೆಗಳನ್ನು ತೋರಿಸದ ಅದನ್ನು ನಾರದರು ನೋಡಿ ಬಹಳ ಆಶ್ಚರ್ಯಚಕಿತರಾಗುತ್ತಾರೆ. ಕೊನೆಗೂ ಬಾಲ್ಯ ಸ್ನೇಹಿತ ಕುಚೇಲನಿಗೆ ಒಂದು ಮೂರಿ ಅವಲಕ್ಕಿಗೆ ಮೆಚ್ಚಿ ಪರಮಾತ್ಮ ಅಷ್ಟು ಐಶ್ವರ್ಯವನ್ನು ಕೊಟ್ಟಂತಹ ಚರಿತ್ರೆಯನ್ನು ಕೂಡ ನಿರೂಪಣ ಮಾಡಿದರು. ದಂತವಕ್ರ ವಿದುರತಾದಿಗಳ ಸಂಹಾರ ಕೂಡ ಆಗಿದೆ. ಹೀಗೆ ಪ್ರತಿನಿತ್ಯ ಕೃಷ್ಣನ ದರ್ಶನ ಮಾಡೋದಕ್ಕೋಸ್ಕರ ದೇವತೆಗಳು, ಕಿನ್ನರರು, ಕೆಂಪುರಸರು, ಯಕ್ಷರು ಎಲ್ಲ ಬರ್ತಿದ್ರು. ಈಗ ದಶಮಸ್ಕಂದದಲ್ಲಿ ವಿಶೇಷವಾಗಿ ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತಾರೆ. ಏಕಾದಶ ಸ್ಕಂದದಲ್ಲಿ ಪರಮಾತ್ಮ ಇನ್ನೇನು ಪರನಾಮಕ್ಕೆ ತೆರಳಬೇಕು ಅಂತ ಅವನು ನಿಶ್ಚಯಿಸಿದ್ದಾನೆ. ಇದಕ್ಕಾಗಿ ಯಾದವರನ್ನು ಸ್ವರ್ಗಕ್ಕೆ ಕಳಿಸಬೇಕು ಅಂತ ಸಂಕಲ್ಪಿಸಿದ. ಋಷಿಗಳೆಲ್ಲರೂ ಕೂಡ ಪಿಂಡಾರಕ ಕ್ಷೇತ್ರಕ್ಕೆ ಬಂದಾಗ ಈ ಹುಡುಗರು ಜಾಂಬವತಿ ಮಗ ಸಾಂಬನಿಗೆ ಗರ್ಭಿಣಿ ವೇಷ ಹಾಕಿಸಿಕೊಂಡು ಬಂದು ನಮಸ್ಕಾರ ಮಾಡಿಸ್ತಾರೆ. ಇವ್ರು ಗಂಡು ಹೊಡಿತಾಳೋ ಹೆಣ್ಣು ಹೊಡಿತಾಳೋ ಹೇಳಬೇಕು ಸ್ವಾಮಿ ಅಂತ. ಇವ್ರು ಗಂಡು ಹೊಡೆಯಲ್ಲ, ಹೆಣ್ಣು ಹೊಡೆಯೋದಿಲ್ಲ, ನೀವು ವಂಶ ನಾಶ ಮಾಡುವ ಕಬಡದ ಒನಕೆ ಹಿಡಿತಾಳೆ, ಮೊಸರಾಯುಧವನ್ನು ಹಿಡಿತಾಳೆ ಅಂತ ಹೇಳಿಬಿಟ್ಟು ಬಟ್ಟೆ ಬೆಚ್ಚಿ ನೋಡಿದಾಗ ಮೊಸರಾಯುಧ ಹಾಗೆ ಇತ್ತು. ಸರಿ, ಅದನ್ನು ಸಮುದ್ರ ತೀರಕ್ಕೆ ಬಂದು ತಿಕ್ಕಿ 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 ಪುಡಿ ಪುಡಿ ಮಾಡ್ತಾರೆ. ಸಮುದ್ರ ತೀರಕ್ಕೆ ಬಂದುಬಿಡ್ತಾ ಪುಡಿ. ಒಂದು ಕರ್ಬಣದ ಚೂರು ಅದನ್ನು ಸಮುದ್ರಕ್ಕೆ ಎಸೆದ್ರು. ಒಬ್ಬ ಬೇಡ ಹಿಡಿದ, ಹೊಟ್ಟೆಯನ್ನು ಹರಿದಾಗ ಒಂದು ಕಬ್ಬಣದ ಚೂರು ಸಿಕ್ಕಿತ್ತು. ಇರಲಿ, ಬಾಣಕ್ಕೆ ಇರಲಿ ಅಂತ ಹೇಳಿ ಶಿಕ್ಷಿಕೊಂಡಿದ್ದಾನಂತೆ. ಅನಂತರ ಏಕಾಂತದಲ್ಲಿ ಬಂದು ವಿಶೇಷವಾಗಿ ಉದ್ಧವರು ಪ್ರಾರ್ಥನೆ ಮಾಡ್ತಾರೆ, ಜ್ಞಾನೋಪದೇಶ ಮಾಡಬೇಕು ಅಂತ. ಈಗ ಉದ್ಧವರಿಗೆ ಶ್ರೀಕೃಷ್ಣ ಜ್ಞಾನೋಪದೇಶವನ್ನು ಮಾಡ್ತಿದ್ದಾನೆ. 24 ಗುರುಗಳು ಹಾಗೂ ಅವರು ಉಪದೇಶ ಮಾಡಿದ ಸಂದೇಶಗಳನ್ನ ಯದುಮಹಾರಾಜರು ಒಬ್ಬ ಅವಧೂತ ಬ್ರಾಹ್ಮಣದಿಂದ ಕೇಳಿ ತಿಳ್ಕೊಂಡ ವಿಷಯವನ್ನ ನಿರೂಪಣೆ ಮಾಡಿದರು. ಹಂಸ ರೂಪದಲ್ಲಿ ಪರಮಾತ್ಮನು ಸನಕಾದಿಗಳಿಗೆ ಉಪದೇಶ ಮಾಡಿದಂತಹ ಆ ಉಪದೇಶ ಕೂಡ ನಿರೂಪಣೆ ಮಾಡಿದ್ದಾರೆ. ಇಷ್ಟು ವಿಷಯವನ್ನ ನಿನ್ನೆ ತನಕ ನಿರೂಪಣೆ ಮಾಡಲಾಗಿದೆ. ಈಗ ಮುಂದಿನ ವಿಷಯವನ್ನ ಈಗ ಶ್ರವಣ ಮಾಡೋಣ. ಮೋಕ್ಷಕ್ಕೆ ದಾರಿ ಯಾವುದು? ಸಾಧನ ಮಾರ್ಗ ಎಷ್ಟಿದೆ? ತುಂಬ ಮಾರ್ಗವು ಒಂದೇನಾ? ಬಹುನಿ ಕೃಷ್ಣ ಶ್ರೇಯಾಂಸಿ, ಬಹಳ ಹೇಳ್ತಾರಲ್ಲ, ಶೈವ ಮಾರ್ಗಗಳು ಒಂದೇನಾ ಅಥವಾ ಬಹಳವ? ಒಂದೇ ಅಲ್ಲ, ಭಕ್ತಿ ಮಾರ್ಗ. ವೇದಗಳಲ್ಲಿ ಬೇಲಿನ ನೋಟಕ್ಕೆ ಬೇರೆ ಬೇರೆ ಅರ್ಥಗಳಾಗ್ತಾ ಇರುತ್ತೆ. ಆದರೆ ಬ್ರಹ್ಮದೇವರು, ಸನಕಾದಿಗಳು, ಅವರ ಪರಂಪರೆಯಲ್ಲಿ ಬಂದವರು ಯಾವ ರೀತಿ ಅರ್ಥ ಕಲ್ಪಿಸಿಕೊಂಡು ಬರ್ತಾರೋ ಆ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಹೋದಾಗ ಆ ದೇವರಲ್ಲಿ ಭಕ್ತಿ ಅಭಿವೃದ್ಧಿ ಆಗುತ್ತೆ. ಆ ಭಗವಂತರಲ್ಲಿ ಭಕ್ತಿ ಮಾಡುವುದೇ ವಿಶೇಷವಾಗಿ ಒಂದು ಸಾಧನೆ. ವಾಗ್ಗದ್ಗದ ದ್ರವತೆ ಯಸ್ಸ ಚಿತ್ತಂ ಮೃದತ್ಯಭಿಕ್ಷಂ ಹಸತಿ ಕ್ವಚಿಚ್ಚ ವಿಲಜ್ಜ ಉದ್ಗಾಯಿತ ರೌತೆ ನೃತ್ಯತೆ ಬದ್ಭಕ್ತಿಯುಕ್ತ ಭುವನಂ ಪುನಾತಿ. ನನ್ನ ಭಕ್ತ ಮೈಮರೀತಾರೆ, ಇದಕ್ಕಿಂತಂದ್ರೆ ಬೊಬ್ಬೆ ಹಾಕ್ತಾ ಇರ್ತಾರೆ, ಅಳುತ್ತಾ ಇರ್ತಾರೆ, ನಗುತ್ತಾ ಇರ್ತಾರೆ. ಅಂತಹ ಭಕ್ತ ತನ್ನೊಂದು ಮಾತ್ರವಲ್ಲ, ಇಡೀ ಜಗತ್ತನ್ನೇ ಪಾವನ ಮಾಡ್ತಾರೆ. ಭಗವಂತನ ಮಹಿಮೆಯನ್ನು ಕೇಳ್ತಾ ಇದ್ದಾಗ ಅವನಲ್ಲಿ ಉಕ್ಕಿ ಬರುವ ಸ್ನೇಹ, ಅದು ಭಕ್ತಿ. ಅಂತಹ ಭಕ್ತನ ಹಿಂದೆಯೇ ನಾವು ಹೋಗ್ತಾ ಇರ್ತೇವೆ. ಅನುವ್ರಜಾಮ್ಯಹಂ ತಂತು ಪೂಯೆಯ ಸ್ವಾಂಗ್ರಿ ರೇಡುಬಿಹಿ, ತನ್ನ ಪಾದಧೂಳಿಯಿಂದ ಆತನನ್ನು ಪಾವನಗೊಳಿಸುತ್ತಾ ಅವನ ಬೆಂಬಲಿಗನಾಗಿರುತ್ತೇನೆ. ಆ ಭಕ್ತ ಅಂದ್ರೆ ನನಗೆ ಬಹಳ ಇಷ್ಟ. ಹೀಗೆ ಆ ಭಕ್ತಿಯನ್ನ ಪಡೆದರೆ ಮಾತ್ರ, ಈಗ ಗೋಪಾಲಕರಾಗಲಿ ಅಥವಾ ಬೇಡರಾಗಲಿ ಅಥವಾ ವಾನರರಾಗಲಿ, ಅವರೆಲ್ಲ ಕೇವಲ ಭಕ್ತಿ, ಶ್ರದ್ಧಾ ಭಕ್ತಿಯಿಂದಲೇ ನನ್ನನ್ನು ಮೊರೆ ಹೊಂದಿದವರು. ಯಜ್ಞ, ಯಾಗ, ದಾನ, ಧರ್ಮ, ತಪಸ್ಸು ಇದೆಲ್ಲವೂ ಕೂಡ ಭಕ್ತಿಗೆ ಸಾಧನ. ಆ ಭಕ್ತಿಯನ್ನು ಇನ್ನೂ ಅಭಿವೃದ್ಧಿಗೊಳಿಸಲಿಕ್ಕಾಗಿ ಅದು. ಈ ಭಕ್ತಿ ಇಲ್ಲದೆ ಹೋದ ಪಕ್ಷದಲ್ಲಿ ಅದು ಯಾವುದೂ ನಮ್ಮನ್ನು ಹೊಂದಿಸಿಕೊಡುವುದಿಲ್ಲ. ಇನ್ನು ವಿಭೂತಿ ರೂಪಗಳು, ಪರಮಾತ್ಮ ಎಲ್ಲ ಕಡೆಯಲ್ಲಿದ್ದಾನೆ. ಆದರೆ ಅವನು ವಿಶೇಷವಾಗಿ ಸನ್ನಿಹಿತನಾಗಿದ್ದುಕೊಂಡು ಅನುಗ್ರಹ ಉನ್ಮುಖನಾಗಿರುವುದು ಕೆಲವೇ ಸ್ಥಳಗಳಲ್ಲಿ ಮಾತ್ರ. ಎಲ್ಲ ಮರಗಳಲ್ಲೂ ದೇವರಿದ್ದಾನೆ. ಅದು ದೇವರು ಪೂಜೆ ಮಾಡೋದು ಅಶ್ವತ್ಥ ಮರಕ್ಕೆ ಮಾತ್ರ. ಅಶ್ವತ್ಥ ಮರ ಹಣ್ಣು ಕೊಡುವುದಿಲ್ಲ. ಈ ಹಲಸಿನ ಮರ ತುಂಬ ದೊಡ್ಡ ಹಣ್ಣು ಕೊಡುತ್ತೆ. ಹಲಸಿನ ಮರಕ್ಕೆ ಯಾರು ಪೂಜೆ ಮಾಡ್ತಾರಾ? ಇಲ್ಲ. ಮಾವಿನ ಮರಕ್ಕೆ ಪೂಜೆ ಮಾಡೋದಿಲ್ಲ. ಹಣ್ಣು ಹಂಪಲು ಕೊಡುವ ಯಾವ ಮರಕ್ಕೂ, ತೆಂಗಿನ ಗಿಡ ಯಾವುದಕ್ಕೂ ಪೂಜೆ ಮಾಡೋದಿಲ್ಲ. ಆದರೆ ಈ ಅಶ್ವತ್ಥ ಹಣ್ಣು ಕೊಡೋದಿಲ್ಲ, ಕಾಯಿ ಕೊಡೋದಿಲ್ಲ, ನೆರಳಿಗೂ ಉಪಯೋಗ ಇಲ್ಲ, ಕಟ್ಟಿಗೆಗೂ ಉಪಯೋಗ ಇಲ್ಲ. ಇಂಥ ಒಂದು ಮರಕ್ಕೆ ಎಲ್ಲ ಪೂಜೆ ಮಾಡ್ತಾರಲ್ಲ, ಅಲ್ಲಿ ಪರಮಾತ್ಮ ವಿಶೇಷವಾಗಿ ಅನುಗ್ರಹ ಉನ್ಮುಖನಾಗುತ್ತಾನೆ.
ಸನ್ನಿಹಿತನಾಗಿದ್ದುಕೊಂಡು ಅನುಗ್ರಹ ಮಾಡ್ತಾನೆ. ಅದು ವಿಭೂತಿ ರೂಪ ಅಂತ ಹೇಳ್ತಾರೆ. ವಿಶಿಷ್ಟವಾದ ಐಶ್ವರ್ಯಕ್ಕೆ ಕಾರಣವಾದ ರೂಪ. ಅಧ್ಯಾತ್ಮ ಫಲವನ್ನು ಅಶ್ವತ್ಥ ವೃಕ್ಷ ಕೊಡುತ್ತೆ. ಇವರೆಲ್ಲ ಐಹಿಕ ಫಲವನ್ನು ಕೊಟ್ಟರೆ ಈ ಅಶ್ವತ್ಥ ವೃಕ್ಷ ಆಮುಷ್ಮಿಕ ಫಲವನ್ನ, ಪಾರತ್ರಿಕ ಫಲವನ್ನ ಅದು ಕೊಡ್ತಾ ಇರುತ್ತೆ. ಎಲ್ಲ ಪ್ರಾಣಿಗಳಿಗೂ ದೇವರಿದ್ದಾರೆ, ಆದರೆ ಗೋವಿನಲ್ಲಿರುವ ದೇವರಿಗೆ ಮಾತ್ರ ಪೂಜೆ ಮಾಡ್ತೇವೆ, ಗೋವಿಗೆ ಮಾತ್ರ ಪೂಜೆ ಮಾಡ್ತೇವೆ. ಎಮ್ಮೆ ಹಾಲು ದಪ್ಪ ಹಾಲು ಬರುತ್ತೆ ಅಂದ್ರೆ ಎಮ್ಮೆಗೆ ಯಾರು ಪೂಜೆ ಮಾಡೋದಿಲ್ಲಲ್ಲ, ಗೋವಿಗೆ ಮಾತ್ರ ಪೂಜೆ ಮಾಡ್ತೇವಲ್ಲ. ಹೀಗೆ ಒಂದೊಂದು ಕಡೆಗಳಲ್ಲಿ ಈ ಋಷಿಗಳ ಮಧ್ಯದಲ್ಲಿ ವಸಿಷ್ಠರಲ್ಲಿ ವಿಶೇಷ ಪರಮಾತ್ಮರ ಸನ್ನಿಧಾನ, ಅಸುರರ ಮಧ್ಯದಲ್ಲಿ ಪ್ರಹ್ಲಾದನಿಗೆ ವಿಶೇಷವಾಗಿ ಭಗವಂತನ ಸನ್ನಿಧಾನ, ಹೀಗೆ ಪರಮಾತ್ಮರ ಸನ್ನಿಧಾನ ಉಳ್ಳಂತಹ ವಸ್ತುಗಳನ್ನ ಅಲ್ಲಿ ನಿರೂಪಣೆ ಮಾಡಿದ್ರು. ಇನ್ನು ಕೆಲವು ಶುದ್ಧ ಅಶುದ್ಧಿ ವಿಚಾರವನ್ನು ಹೇಳ್ತಾರೆ. ಕೆಲವು ವಸ್ತುಗಳನ್ನ ನೀರಿನಲ್ಲಿ ತೊಳೆದರೆ ಶುದ್ಧವಾಗುತ್ತೆ, ಕೆಲವು ವಸ್ತುಗಳು ಗಾಳಿಯಿಂದಲೇ ಶುದ್ಧವಾಗುತ್ತೆ, ಇನ್ನು ಕೆಲವು ವಸ್ತುಗಳು ಹುಣಸೆ ಹಣ್ಣು ಹಾಕಬೇಕಾಗ್ತದೆ. ಅಂದ್ರೆ ಈ ತಾಮ್ರ ಮುಂತಾದ ಪಾತ್ರೆಗಳನ್ನ ಹುಣಸೆ ಹಣ್ಣಿಂದ ತೊಳಿಬೇಕಾಗುತ್ತೆ. ತಾಮ್ರ ಪಾತ್ರೆ ಇಲ್ಲ. ಈ ಕಂಚಿ ಅದು ಉಸುಕು ಹಾಕಿಬಿಟ್ರೆ ಸಾಕು, ಹೊಯ್ಗೆ ಹಾಕಿ ತುಕ್ಕಿದ್ರೆ ಸಾಕು. ಇನ್ನು ಕೆಲವು ಬೆಂಕಿಯಿಂದ ಸುಟ್ಟಿ, ಈ ಬಂಗಾರ ಪುಟಕ್ಕೆ ಇಡ್ತಾರೆ, ಬೆಂಕಿಲಿ ಹಾಕಿ ಪುಟಕ್ಕೆ ಇಡ್ತಾರೆ. ಇನ್ನು ಈ ಕಂಬಳಿ ದಾಬಳಿ ಇದೆಲ್ಲ ಗಾಳಿಯಲ್ಲಿ ಜಾಡಿಸಿಬಿಟ್ರೆ ಸಾಕು, ಅದು ಶುದ್ಧವಾಗಿಬಿಡುತ್ತೆ, ಅದು ನೀರು ಹಾಕಲಿಕ್ಕಿಲ್ಲ. ಇನ್ನು ಕೃಷ್ಣಸಾರ ಮೃಗ, ಜಿಂಕೆ ಸಂಚಾರ ಮಾಡುವ ಪ್ರದೇಶ ಉಂಟಲ್ವಾ, ಅದು ಪವಿತ್ರ, ಅಲ್ಲಿ ಯಜ್ಞಯಾಗ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ಬ್ರಾಹ್ಮಣರ ಅಗ್ರಹಾರ ಅದು ಪವಿತ್ರವಾದ ಸ್ಥಳ, ಅದು ಬ್ರಾಹ್ಮಣರ ಅಗ್ರಹಾರ ಪವಿತ್ರ ಸ್ಥಳ. ಜ್ಞಾನಿಗಳು ನಿನ್ನ ಪವಿತ್ರನಾಗಿಬಿಟ್ಟು ಹೇಳಿಬಿಟ್ರೆ ಸಾಕು, ಮಾತಿನಿಂದಲೇ ಅವರು ಶುದ್ಧರಾಗ್ಬಿಡ್ತಾರೆ. ಶಂಕ ತೀರ್ಥ ಪ್ರೋಕ್ಷಣೆ ಮಾಡಿಬಿಟ್ರೆ ಸಾಕು, ಅವರು ಶುದ್ಧರಾಗ್ಬಿಡ್ತಾರೆ. ವಾದರಾಜರ ಚರಿತ್ರೆಯಲ್ಲಿ ಬರುತ್ತೆ, ಶಂಕೋದಕವನ್ನು ಪ್ರೋಕ್ಷಣೆ ಮಾಡಿದ ಕೂಡಲೇ ಆತ ಬ್ರಹ್ಮಹತ್ಯಾ ದೋಷದಿಂದ ಪಾವನಾಗ್ಬಿಡ್ತಾನೆ. ಶ್ರೀಪಾದರಾಜರ ಚರಿತ್ರೆಯಲ್ಲೂ ಕೂಡ ಬರುತ್ತೆ. ಸಾಧು ಸಂತರು ಆ ಸಾಮರ್ಥ್ಯ ಇರುತ್ತೆ. ಇನ್ನು ಕೆಲವು ಶುದ್ಧ ಶುದ್ಧಿ ಸಮಯ ಸಂದರ್ಭ ನೋಡಿಕೊಂಡು ವ್ಯತ್ಯಾಸ ಆಗ್ತಾ ಇರುತ್ತೆ. ಈಗ ಹಾಸಿಗೆಯಲ್ಲಿ ಮಲಗಿರ್ತಾರೆ, ಅವರಿಗೆ ಆಪರೇಷನ್ ಆಗಿರುತ್ತೆ, ಎದ್ದು ಸ್ನಾನ ಮಾಡ್ಲಿಕ್ಕಾಗೋದ, ಸ್ನಾನ ಮಾಡಬಾರ್ದು ಹೇಳಿರ್ತಾರೆ ಡಾಕ್ಟರ್. ಆಗ ಮಲಗಿದಲ್ಲೇ ಅವನು ಮನಸ್ಸಿನಲ್ಲಿಯೇ ಸ್ನಾನ, ಮನಸ್ಸರಲ್ಲಿಯೇ ಸಂಧ್ಯಾ ವಂದನೆ, ಮಲಗಿದಲ್ಲೇ ಊಟ, ಎಲ್ಲ ಮಲಗಿದಲ್ಲೇ ಸಂಧ್ಯಾ ವಂದನೆ, ಮಲಗಿದಲ್ಲೇ ಪೂಜೆ, ಮಲಗಿದಲ್ಲೇ ಊಟ, ಇಲ್ಲ. ಆರೋಗ್ಯ ಆದಮೇಲೆ ನಾವು ಎದ್ದು ಸ್ನಾನ ಮಾಡಿ ಸಂಧ್ಯಾನ ಮಾಡಬೇಕು. ಇಲ್ಲರಿ ನಂಗೆ ಮಲ್ಕೊಂಡು ಮಾಗಿ ಅಭ್ಯಾಸ ಆಗ್ಬಿಟ್ಟಿದ್ರಿ, ನಾನು ಮಲ್ಕೊಂಡೇ ಮಾಡ್ಬಿಡ್ತೀನಿ ಅಂದ್ರೆ ಇಲ್ಲ, ಅಲ್ಲಿ ಅಭ್ಯಾಸದ ಪ್ರಶ್ನೆ ಇಲ್ಲ. ಅವ ಎದ್ದೇ ಸ್ನಾನ ಮಾಡಿ ಸಂಧ್ಯಾನ ಮಾಡಿ ಊಟ ಮಾಡ್ಬೇಕಾಗ್ತದೆ. ಸಾವಿರಾರು ಜನರಿಗೆ ಅನ್ನೋದು ರಾಶಿ ಮಾಡಿರ್ತಾರೆ. ಇನ್ನೇನು ನೈವೇದ್ಯಕ್ಕೆ ಹೋಗುವಾಗ ಒಂದು ನಾಯಿ ಮುಟ್ಟಿಬಿಡುತ್ತೆ. ಏನ್ ಮಾಡೋದು? ಎಲ್ಲ ತೆಗೆದುಹಾಕಿ ಪುನಃ ಅಡಿಗೆ ಮಾಡ್ಲಿಕ್ಕೆ ಆಗೋಲ್ಲ. ಇನ್ನು 10,000 ಜನರ ಹತ್ರ ವಸೂಲು ಮಾಡಿ ಸ್ವಲ್ಪ ಸ್ವಲ್ಪ ದುಡ್ಡು ವಸೂಲು ಮಾಡಿ ಉತ್ಸವ ಮಾಡ್ತಾ ಇರೋದು. ಅವಾಗ ಏನ್ ಮಾಡಬೇಕು? ನಾಯಿ ಮುಟ್ಟಿಬಿಟ್ಟಿದೆಯಲ್ಲ ಅಂದ್ರೆ ಯಾವ ಭಾಗವನ್ನು ನಾಯಿ ಮುಟ್ಟಿದೆಯೋ ಅದನ್ನು ಮಾತ್ರ ತೆಗೆದುಹಾಕಿಬಿಟ್ಟು ಇವ ಮಾತ್ರ ಸ್ನಾನ ಮಾಡಿಬಿಟ್ರೆ ಸಾಕು. ಉಳಿದ ಅನ್ನವನ್ನೆಲ್ಲ ದೇವರ ಸಮರ್ಪಣೆ ಮಾಡಿ ಬ್ರಾಹ್ಮಣರಿಗೆ ಬಡಿಸ್ಬೋದು. ಅದು ಮಡಿಯೇ. ಮನೇಲಿ ಒಂದು ಸೇರು ಅಕ್ಕಿಯನ್ನ ಮಾಡಿರ್ತಾರೆ, ಅಲ್ಲಿ ನಾಯಿ ಮುಟ್ಟಿಬಿಡುತ್ತೆ. ಅದಕ್ಕೇನ್ ಮಾಡೋದು ಅಂದ್ರೆ ಯಾವ ಭಾಗ ನಾಯಿ ಮುಟ್ಟಿದೆ ಅದನ್ನ ಮತ್ತೆ ತೆಗೆಯೋಣ ಅಂದ್ರೆ ಅದಾಗೋದಲ್ಲ, ಎಲ್ಲ ಹೊರಗೆ ಹಾಕೋದು, ಎಲ್ಲೋ ಮೈಲಿಗೆರೆ. ದೊಡ್ಡ ಅನ್ನದ ರಾಶಿ ಇರುವಾಗ ಸ್ವಲ್ಪ ಮಟ್ಟಿಗೆ ಅದು ಮೈಲಿಗೆ ಹಾಕಿ ಅದು ಮಾತ್ರ ತೆಗೆದ್ರೆ ಸಾಕು. ಇತ್ತ ಒಂದು ಸೇರು ಅಕ್ಕಿಯನ್ನ 2 ಸೇರು ಅಕ್ಕಿಯನ್ನ ಇದ್ರೆ ಅದೆಲ್ಲ ಹೊರಗೆ ಹಾಕ್ಬೇಕು. ಅಂದ್ರೆ ನಾ ಹೇಳುದು ಹಳೆಯ ಕಾಲದ ಕತೆ. ನಾಯನ್ನು ಮುಟ್ಟಿದ್ರೆ ಮೈಲಿಗೆ, ನಾಯಿ ಮುಟ್ಟಿದ್ರೆ ಮೈಲಿಗೆ ಅಂತ. ಈಗ ಮನೆ ಮನೆಯಲ್ಲೂ ನಾಯಿ, ಅದನ್ನೇನು ಅವ್ರಿಗೆ ಏನು ಹೊಸ್ತ ಹೇಳ್ತಾರೆ, ಸ್ವಾಮಿಗಳ ಕತೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಕೆಲವು ವಿಕ್ರಯ ಶುದ್ಧಿ ಅಂತ ಇರುತ್ತೆ. ವಿಕ್ರಯ ಶುದ್ಧಿ ಅಂತ ನಾವು ಅಂಗಡಿಯಿಂದ ಸಾಮಾನು ತರ್ತೇವೆ, ಅವ ಬಿಡಿ ಸೇದ್ತಾ ಇರ್ತಾನೆ. ರೀ ಅವ ಬಿಡಿ ಸೇದಿ ಕೊಟ್ಟಾನ್ರಿ, ಬರೀ ಎಂಜಿಲು. ಏನ್ ಮಾಡಿದ್ರು? ಉಪ್ಪು ಸಕ್ಕರೆ ಎಲ್ಲ ತಂದದ್ದು, ಒಂದು ಕೂಡ ನೀರು ಸುರಿದು ಎಲ್ಲ ತೊಳೆದ್ರೆ ಉಪ್ಪು ನೀರು ಸಕ್ಕರೆ ಗಿಕ್ಕರೆ ಬೆಲ್ಲ ಎಲ್ಲ ನೀರು ಏನು ಉಪಯೋಗ ಇಲ್ಲ. ಮತ್ತೇನ್ ಮಾಡೋದು? ಹಣ ಕೊಟ್ಟು ತಗೊಳ್ತೇವಲ್ಲ, ಹಣ ಕೊಟ್ಟು ತಗೊಳ್ಳ ಕಾರಣ ಅದು ವಿಕ್ರಯ ಶುದ್ಧಿ, ಅದು ಶುದ್ಧ. ಬೇಕಾದ್ರೆ ಆ ಪೊಟ್ಲದ ಮೇಲೆ ಸ್ವಲ್ಪ ನೀರು ಚುಮಿಸಬಹುದು ಅಷ್ಟೇ, ಕೊಡ ನೀರು ಆಗ್ಲಿಕ್ಕೆ ಆಗೋಲ್ಲ. ಇದು ಯಾವುದಕ್ಕೆ ಈ ವಿಕ್ರಯ ಶುದ್ಧಿ? ಈ ಹಾಲು, ಮೊಸರು, ತುಪ್ಪ, ಸಕ್ಕರೆ ಇತ್ಯಾದಿಗಳಿಗೆ ಮಾತ್ರ ವಿಕ್ರಯ ಶುದ್ಧಿ. ಎಲ್ಲದಕ್ಕೂ ಅಲ್ಲ. ಆಚಾರ ಪೂಜೆ ಮಾಡ್ತಾ ಇರ್ತಾರೆ ಭಟ್ರೆ ನೈವೇದ್ಯಕ್ಕೆ ತಗೊಳ್ಳಿ, ಏನಿದೆ ಅದು ವಿಕ್ರಯ ಶುದ್ಧಿ. ಏನು? ಬೋಂಡ, ಇಡ್ಲಿ, ದೋಸೆ ಎಲ್ಲ ತಂದದ್ದು, ಅಂಗಡಿಯಿಂದ ತಂದದ್ದು, ಹಣ ಕೊಟ್ಟು ತಂದದ್ದು, ಏನು ವಿಕ್ರಯ ಶುದ್ಧಿ. ನೈವೇದ್ಯ ಮಾಡ್ರಿ, ನೀವು ಹೊಡೀರಿ, ನಾವು ಹೊಡಿತೀವಿ, ದೇವ್ರ ತಲೆ ಹೊಡಿತಾನಷ್ಟೇ. ತಸ್ಮಾತ್ ಶಾಸ್ತ್ರಂ ಕೃಪ್ರಮಾಣಂತೆ ಕಾರ್ಯ ವ್ಯವಸ್ಥಿತ.
ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತಮ್ಯ ಹಾರ್ಗಸಿ ಅಂತ. ಇಂತಹ ವಸ್ತುಗಳಿಂದ ಪಾವಿತ್ರತೆ ಎಂಬುದಕ್ಕೆ ಶಾಸ್ತ್ರ ಪ್ರಮಾಣ ಅಷ್ಟೇ ಹೊರತು ನಿಮ್ಮ ತಲೆ ಅಲ್ಲಿ ಉಪಯೋಗ ಬರುವುದಿಲ್ಲ. ಯಾವ ಔಷಧಿ ತಗೊಂಡ್ರೆ, ಹೇಗೆ ತಗೊಂಡ್ರೆ ರೋಗ ಪರಿಹಾರ ಆಗ್ತದೆ ಎಂಬುದಕ್ಕೆ ಡಾಕ್ಟರ್ ಮಾತು ಅಲ್ಲಿ ಪ್ರಮಾಣ. ನಾವು ಕೃಷಿ ಮಂದಿರ ನಾವು ಔಷಧ ತಗೊಳ್ಳುವಂತಿಲ್ಲ. ಉದ್ದನೆ ಮಾತ್ರ ಎಲ್ಲ ನೆಗಡಿಗೆ, ರೌಂಡ್ ಆಗಿದ್ರೆ ಅದು ಹೊಟ್ಟೆ ನೋವಿಗೆ, ಕೆಂಪಗಿದ್ರೆ ಅದು ತಲೆನೋವಿಗೆ. ಇಲ್ಲ, ಎಲ್ಲ ಮಾತ್ರ ಎಲ್ಲ ಬಣ್ಣದಲ್ಲಿ ಇರುತ್ತೆ. ಇವ ಕೃಷಿ ಬಂದಿಂದ ತಗೊಳ್ಳುವಂತಿಲ್ಲ, ಡಾಕ್ಟರ್ ಹೇಳಬೇಕು. ಮತ್ತು ಡಾಕ್ಟರ್ ಹೇಳಿದಂತೆ ತಗೊಳ್ಬೇಕು ಔಷಧಿ. ಅವ್ ಹೇಳ್ದ, ಏನ್ರಿ ನಿಂಗೆ ಏನಯ್ಯ, ನಂಗೆ ಜವರಾರಿ ತಗೋ, ಈ ಔಷಧ ಕೊಡ್ತೀನಿ, 3 ದಿವಸ ತಗೋಬೇಕು, 3 ಹೊತ್ತು, ಬೆಳಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆ ಒಮ್ಮೆ, 3 ದಿವಸ ತಗೋಬೇಕು. ತಗೊಳ್ಳುವಾಗ ಆ ಔಷಧಿ ಚೆನ್ನಾಗಿ ಕರಗಿ ತಗೋಬೇಕು. ಗೊತ್ತಾಯ್ತಾ? ಹಾ ಸರಿ. ಮನೆಗೆ ಬಂದ, ಇವ ಬುದ್ಧಿವಂತ ಇವ. ಇವತ್ತು ಬೆಳಗ್ಗೆ 1, ಮಧ್ಯಾಹ್ನ, ಸಂಜೆ, ನಾಳೆ ಬೆಳಗ್ಗೆ ಸಂಜೆ 3 ಹೊತ್ತು, 3 ದಿವಸ, 9 ಹೊತ್ತು ತಗೊಂಡ ಮೇಲೆ ಜ್ವರ ಹೋಗ್ತಾರಂತೆ. ಒಂದೇ ದಿವಸ ತಗೊಂಡ್ಬಿಟ್ರೆ ಇವತ್ತೇ ಜ್ವರ ಯಾಕೆ ಹೋಗೋಲ್ಲ? ಸರಿ, ಗಳಗಳೆಲ್ಲ ಕುಡ್ದೇ ಬಿಟ್ಟ. ಆಮೇಲೆ ನೆನಪಾಯ್ತು, ಅಯ್ಯೋ ಕಲಕಬೇಕು ಹೇಳ್ದಾರಲ್ಲ, ಸರಿ ತೈ ಕುಳಿಲಿಕ್ಕೆ ಶುರು ಮಾಡುದು ಹೊಟ್ಟೊಳಗೆ. ಇವನ ಅವಸ್ಥೆ ಏನಾಗಬೇಕು, ಎತ್ಕೊಂಡು ಹೋಗ್ಬೇಕಷ್ಟೇ. ಡಾಕ್ಟರ್ ಹೇಳಿದಂತೆ ಇವನು ಕೇಳಿದ್ರೆ ಮಾತ್ರ ರೋಗ ಪರಿಹಾರ. ಹಾಗೆ ಶಾಸ್ತ್ರವೂ ಹಾಗೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ. ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತಂ ವ್ಯವಹಾರಹಸಿ. ಈ ರೀತಿಯಾಗಿ ಪ್ರತಿಯೊಂದು ವಿಷಯವೂ ಕೂಡ ಶುದ್ಧ ಅಶುದ್ಧ ವಿಚಾರಕ್ಕೆ ಬಹಳ ಸೂಕ್ಷ್ಮ ಇದೆಯಪ್ಪ ಅಂತ ನಿರೂಪಣೆ ಮಾಡ್ತಾರೆ. ವರ್ಣಾಶ್ರಮ ಧರ್ಮಗಳನ್ನ ಹೇಳ್ತಾರೆ. ಈ ಸಂದರ್ಭದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣದವರು. ಈ ಬ್ರಾಹ್ಮಣ ದೇವರ ಮುಖದಿಂದ ಹುಟ್ಟಿದವ. ಆ ಮುಖದಿಂದ ಹುಟ್ಟಿದ ಬ್ರಾಹ್ಮಣನಿಗೆ ಮುಖದ ಕೆಲಸ ಕೊಟ್ಟಿದ್ದಾರೆ. ಮುಖದ ಕೆಲಸ ಯಾವುದು? ಸ್ವಕರ್ಮ ವಿಪ್ರಸ್ಯ ಜಪೋಪದೇಶ. ಜಪ ಹಾಗೂ ಉಪದೇಶ, ಇದು ಮುಖದಿಂದ ಮಾಡಿದ ಕೆಲಸ. ಬುಧೋ ವಿಧಾನಂ ಶ್ರವಣಂ ಬುದೇ ತರಹ. ಉಪದೇಶವನ್ನು ಹೇಳುವುದು, ಉಪದೇಶ ಕೇಳುವುದು. ಮುಖದಲ್ಲೇ ಕಿವಿ ಇದೆಯಲ್ಲ, ಮುಖದ ಕೆಲಸ, ಬಾಯಿ ಕೆಲಸ, ಕಿವಿಯ ಕೆಲಸ ಎರಡನ್ನು ಕೊಟ್ಟಿದ್ದಾರೆ. ಜಪ, ಉಪದೇಶ. ಈ ಬಾಹು, ಕ್ಷತ್ರಿಯರು ಕೈಯಿಂದ ಹುಟ್ಟಿದವರು, ಭುಜದಿಂದ. ಅದರಿಂದ ಕ್ಷತ್ರಿಯರಿಗೆ ಭುಜದ ಕೆಲಸ ವಿಶೇಷ. ಈ ದುಷ್ಟ ನಿಗ್ರಹ, ಯುದ್ಧ ಮಾಡೋದು, ಇವರ ರಕ್ಷಣೆ, ಸಜ್ಜನರ ರಕ್ಷಣೆ ಮಾಡೋದು, ಯಜ್ಞ ಯಾಗಗಳನ್ನು ಮಾಡೋದು, ಇದೆಲ್ಲ ಕ್ಷತ್ರಿಯರು ಕೈಯ ಕೆಲಸ ಕೊಟ್ಟಿದ್ದಾರೆ. ಊರು ತದರ್ಶ ಯದ್ವೈಶ್ಯ. ತೊಡೆಯಿಂದ ಹುಟ್ಟಿದ ವೈಶ್ಯರಿಗೆ ಕೂತುಕೊಂಡು ಮಾಡುವ ಕೆಲಸ, ಅಂದ್ರೆ ವ್ಯಾಪಾರಾದಿಗಳ ಕೆಲಸ. ಪಾದದಿಂದ ಹುಟ್ಟಿದ ಶೂದ್ರರಿಗೆ ಪಾದದ ಕೆಲಸ, ಅಂದ್ರೆ ಪಾದದಿಂದ ಓಡಾಡುವ ಕೆಲಸ, ಓಡಾಡಿ ಮಾಡುವ ಕೆಲಸ. ಇವರು ಬ್ರಾಹ್ಮಣರು ಯಜ್ಞಯಾಗ ಮಾಡ್ತಾ ಇದ್ರೆ ಕಟ್ಟಿಗೆ ತಂದು ಕೊಡೋದು, ವಸ್ತುಗಳನ್ನು ತಂದು ಕೊಡೋದು, ಎಲ್ಲ ಎತ್ತಿಕೊಂಡು ಬರೋದು. ಇವರು ವ್ಯಾಪಾರ ಸಂದರ್ಭದಲ್ಲಿ ಬಂಡಿಯಲ್ಲಿ ಓಡಿಸ್ಕೊಂಡು ಬರೋದು, ಅಲ್ಲಿ ಸಾಮಾನು ತರೋದು. ಕ್ಷತ್ರಿಯರು ಯುದ್ಧ ಸಂದರ್ಭದಲ್ಲಿ ಆಯುಧಗಳನ್ನೆಲ್ಲ ಎತ್ತೆತ್ತು ಬರುವುದು. ಹೀಗೆ ತ್ರಿವರ್ಣದವರು ಅವರ ಸಹಕಾರ. ಹೀಗೆ 4 ವರ್ಣದವರು ಕೂಡ ಪರಮಾತ್ಮರ ಸೇವೆಯನ್ನು ತಮ್ಮ ತಮ್ಮ ವಹಿಸಿಕೊಟ್ಟ ಕೆಲಸವನ್ನು ಮಾಡಿದಾಗ ಮೋಕ್ಷ ಎಲ್ಲರಿಗೂ ಇದೆ. 4 ವರ್ಣದವರಿಗೂ ಮೋಕ್ಷ ಇದೆ. ಅದ ಕೆಲಸ ಅವರವರಿಗೆ ಹೇಳಿದಷ್ಟೇ ಕೆಲಸ ಮಾಡಿದ್ರೆ ಸಾಕು. ಒಬ್ಬರ ಕೆಲಸ ಇನ್ನೊಬ್ಬರು ಮಾಡುವಂತಿಲ್ಲ. ಕೆಲವರು ಆಕ್ಷೇಪ ತೆಗೆಯುವುದುಂಟು. ಈ ಹಿಂದೂ ಧರ್ಮದಲ್ಲಿ ವರ್ಣಾಶ್ರಮ ಪದ್ಧತಿ ಇರುವ ಕಾರಣ ಎಲ್ಲ ಅವ್ಯವಸ್ಥೆ ಆಗ್ತಾ ಇದೆ ಅಂತ ಹೇಳಿ. ವಾಸ್ತವಿಕವಾಗಿ ಈ ವರ್ಣಾಶ್ರಮ ಸರಿಯಾಗಿ ಇರುವ ತನಕ ಸುಭಿಕ್ಷೆಯಾಗೇ ಇತ್ತು. ಇಲ್ಲ, ಅವರವರ ಕೆಲಸ ಅವರವರು ಮಾಡಿದಾಗೆ ಪಾಂಡವರ ಕಾಲದಲ್ಲಿ ಆಗಲಿ, ರಾವಣ ಕಾಲದಲ್ಲಿ ಆಗಲಿ ಒಳ್ಳೆ ಸುಭಿಕ್ಷೆ ಇತ್ತು. ಯಾವಾಗ ಅವರವರ ಕೆಲಸ ಬಿಟ್ಟು ಇನ್ನೊಬ್ಬರ ಕೆಲಸ ಮತ್ತೊಬ್ಬರು ಅರಸಿಕೊಂಡ್ರು, ಎಲ್ಲ ಅಲ್ಲೋಲಗಲ್ಲೋಲ ಆಗ್ಲಿಕ್ಕೆ ಶುರುವಾಯಿತು. ಒಂದು ಹೂವಿನ ಹಾರ, ಒಂದೇ ಬಣ್ಣದ ಹೂವಿನ ಹಾರ, ಅದು ನೋಡ್ಲಿಕ್ಕೆ ಚಂದನೆ. ಆದ್ರೆ ಬೇರೆ ಬೇರೆ ಬಣ್ಣದ ಹೂಗಳನ್ನು ಸೇರಿಸಿ ಮಾಡುವ ಒಂದು ಹಾರ ಉಂಟಲ್ವಾ, ಅದು ಅದಕ್ಕಿಂತ ಇದು ಚಂದ ಅಲ್ವಾ? ಸ್ವಲ್ಪ ಗುಲಾಬಿ, ಸ್ವಲ್ಪ ಮಲ್ಲಿಗೆ, ಸ್ವಲ್ಪ ಸೇವಂತಿಗೆ ಎಲ್ಲ ಇಟ್ಟು, ಬಣ್ಣ ಬಣ್ಣ, ಸ್ವಲ್ಪ ತುಳಸಿ ಎಲ್ಲ ಇಟ್ಟು ಬಣ್ಣ ಬಣ್ಣದ ಹಾರ ಹಾಕಿದ್ರೆ ಅದು ಇನ್ನು ನೋಡ್ಲಿಕ್ಕೆ ಚಂದ. ಒಂದೇ ಮಲ್ಲಿಗೆ ಹಾರಕ್ಕಿಂತಲೂ ಕೂಡ ಬಣ್ಣ ಬಣ್ಣದ ಹೂವಿನ ಹಾರ ಚಂದ. ಹಾಗೆ ಈ 4 ವರ್ಣದವರು, ವರ್ಣ ಎಂಬುದು ಈ ಸಮಾಜಕ್ಕೆ ಇದು ಶೋಭೆಯೇ ಹೊರತು ಇದರಿಂದ ಯಾವ ತೊಂದರೆ ಇಲ್ಲ. ಇಲ್ಲಿ ಒಂದು ಅಡಿಗೆ ಚಂದ ಕಾಣಬೇಕಾದ್ರೆ, ಅಡಿಗೆ ಚಂದ ಇರಬೇಕಾದ್ರೆ ದೊಡ್ಡ 1000 ಜನರಿಗೆ ಊಟ ಮಾಡಬೇಕು. ಅದಕ್ಕೆ ರುಬ್ಬಲಿಕ್ಕೆ ಒಬ್ಬ ಇರ್ತಾನೆ, ನೀರು ತರಲಿಕ್ಕೆ ಮತ್ತೊಬ್ಬ ಇರ್ತಾನೆ, ಕಟ್ಟಿಗೆ ಹಾಕಲಿಕ್ಕೆ ಇನ್ನೊಬ್ಬ ಇರ್ತಾನೆ, ಆಮೇಲೆ ತರಕಾರಿ ನಂತರ ಹಚ್ಚಲಿಕ್ಕೆ ಇನ್ನೊಬ್ಬ ಇರ್ತಾನೆ.
ಅವರವರಿಗೆ ಅಂಗಡಿಗೆ ಹೋಗಿ ಸಾಮಾನು ತರಲಿಕ್ಕೆ ಮತ್ತೊಬ್ಬ, ಅವರವರ ಕೊಟ್ಟ ಕೆಲಸ ಅವರವರು ಮಾಡಿದ್ರೆ ಸಾಕು. ಊಟ ಎಲ್ರಿಗೂ. ನೀ ಕಟ್ಟಿಗೆ ತಂದೆಯಲ್ಲ, ನೀ ಕಟ್ಟಿಗೆ ಮಾತ್ರ ತಗೊಂಡು ಹೋಗಿ, ನಿಮ್ಗೆ ಊಟ ಇಲ್ಲ. ನೀರು ತಂದೆಯಲ್ಲ, ನೀನ್ ನೀರು ಮಾತ್ರ ಕೊಡ್ಕೊಂಡು ಹೋಗಿ, ಇಲ್ಲ. ನೀರು ತಂದವನಿಗೂ ಊಟ, ಕಟ್ಟಿಗೆ ತಂದವನಿಗೂ ಊಟ, ತರಕಾರಿ ಹಚ್ಚದವನಿಗೂ ಊಟ, ಎಲ್ಲರಿಗೂ ಊಟ. ಆದ್ರೆ ಆ ಕೆಲಸ ಮಾತ್ರ ಅವರವ್ರಿಗೆ ಹೇಳಿದಷ್ಟೇ ಮಾಡ್ಬೇಕು. ಉಪ್ಪು ಹುಳಿ ಖಾರ ಹಾಕುವ ಕೆಲಸ ಒಬ್ಬನಿಗೆ. ಅದನ್ನ ಬಿಟ್ಟು ಅವ್ರು ಮಾತ್ರ ಏನು ಉಪ್ಪು ಹುಳಿ ಹಾಕೋದು, ನನ್ಗೇನು ಮಾಡ್ಲಿಕ್ಕೆ ಬರೋದಿಲ್ಲ, ಅವನೇನು ಕೂಡು ಬಂದಿದ್ಯಾ, ಅವ್ನು ಕೊಂಬಿದ್ಯಾ, ನಾನು ಮಾಡ್ತೇನೆ, ನನಗೂ ಹಾಕ್ಲಿಕ್ಕೆ ಬರುತ್ತೆ, ನೀನು ಉಪ್ಪು ಹಾಕು, ನೀನು ಹುಳಿ ಹಾಕು, ನೀನು ಸಕ್ಕರೆ ಹಾಕ್ತಾರೆ. ಎಲ್ಲರೂ ಹಾಕ್ತಾ ಹೋದ್ರೆ ಅಡಿಗೆ ಯಾರು ತಿಂತಾರೆ? ಯಾರು ತಿನ್ಲಿಕ್ಕೆ ಆಗುದಿಲ್ಲ. ಹಾಗೆ ಅವರವರ ಕೆಲಸ ಅವರವರು ಮಾಡಿದರೆ ಎಲ್ಲರಿಗೂ ಮೋಕ್ಷ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದರಲ್ಲಿ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮಿ, ವಾನಪ್ರಸ್ಥ ಹಾಗೂ ಸನ್ಯಾಸ, 4 ವರ್ಣದವರು. ಬ್ರಹ್ಮಚಾರಿ ಅವರು ಉಪನಯನ, ಸಕಾಲದಲ್ಲಿ ಉಪನಯನ ಮಾಡಿಕೊಂಡು ಗುರುಕುಲ ವಾಸವನ್ನು ಮಾಡುತ್ತಾರೆ. ಉಪನಯನ 8 ವಯಸ್ಸಿಗೆ ಮಾಡಬೇಕು ಅಂತ ಹೇಳ್ತಾರೆ. 8 ವರ್ಷ ಬ್ರಾಹ್ಮಣ ಉಪನಯನ. ಒಂದು ವೇಳೆ ಹುಡುಗ ಚುರುಕಾಗಿದ್ರೆ, ಬಹಳ ಜಾಣನಾದ್ರೆ 5 ವಯಸ್ಸಿಗೆ ಮಾಡಬಹುದು. ಮಧ್ವಾಚಾರ್ಯರಿಗೆ 5 ವಯಸ್ಸಿಗೂ ಉಪನಯನವಾಗಿತ್ತಂತೆ. 5 ವಯಸ್ಸಿಗೆ ಉಪನಯನ ಆಯ್ತು. ಯಾಕೆ? ಅವರಷ್ಟು ಬುದ್ಧಿವಂತರಿದ್ದರು ಅಂತ. 6 ವಯಸ್ಸಿಗೆ, 7 ವಯಸ್ಸಿಗೆ ಅವರ ಅನುಕೂಲ. ಗರ್ಭಾಷ್ಟಮ ಅಂತ, ಗರ್ಭದಲ್ಲಿ 1 ವರ್ಷ, ಹೊರಗೆ 7 ವರ್ಷ, ಹೀಗೆ ಗರ್ಭಾಷ್ಟಮ. ಅಥವಾ ಹುಟ್ಟಿದ ಮೇಲೆ 8 ವರ್ಷ, ಹೇಗಾದರೂ. ಉಪನಯನ, ಭಗವಂತನ ಹತ್ತಿರ ಕರೆದುಕೊಂಡು ಹೋಗೋದು, ಗಾಯತ್ರಿ ಮಂತ್ರದ ಹತ್ರ ಕರ್ಕೊಂಡು ಹೋಗುವುದು ಅಂತ. ಷೋಡಶ 16 ವರ್ಷ, ಆ ಷೋಡಶ ಪತಿತಾ ಸಾವಿತ್ರಿ, 16 ವರ್ಷ ಮೀರಿದ್ರೆ ಉಪನಯನದ ಅರ್ಹತೆ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಇತ್ತ ಉಪನಯನ ಆದ ಕೂಡಲೇ ಸಂಧ್ಯಾವಂದನೆ. ಈ ಸಂಧ್ಯಾವಂದನೆಯನ್ನ ಸೂರ್ಯ ಇರುವಾಗ ಮಾಡೋದು ವಿಶೇಷ. ಬೆಳಗಿನ ಸಂಧ್ಯಾವಂದನೆ. ಸಂಜೆ ಸಂಧ್ಯಾವಂದನೆ ಇಲ್ಲಿ ಸಂಜೆ ಸಂಧ್ಯಾವಂದನೆ ಸೂರ್ಯ ಇರುವಾಗ, ಬೆಳಗಿನ ಸಂಧ್ಯಾವಂದನೆ ನಕ್ಷತ್ರ ಇರುವಾಗ. ವಾಸ್ತವಿಕವಾಗಿ ಇನ್ನು ಕೆಲವರು ಹೇಳ್ತಾರೆ, ಈ ಸೂರ್ಯ ಉದಯಿಸಿಕೊಂಡು ಬರ್ತಾನಲ್ಲ, ಸೂರ್ಯ ಉದಯಿಸಿಕೊಂಡು ಬರುವಾಗ ಅವನಿಗೆ ಅರ್ಕೆ ಕೊಡೋದು. ಅಂದ್ರೆ ಸೂರ್ಯನನ್ನ ವಿಶೇಷವಾಗಿ ಸ್ವಾಗತ ಮಾಡೋದು. ಸೂರ್ಯ ಬರುತ್ತಿರುವಾಗಲೇ ಅರ್ಗೆಯನ್ನು ಕೊಡುವಾಗ ಸೂರ್ಯನಿಗೆ ಸ್ವಾಗತ ಕೊಟ್ಟಂತಾಗುತ್ತೆ ಅಂತ. ಮತ್ತು ಸೂರ್ಯ ಅಸ್ತಮನ ಆಗ್ತಾ ಇರುವಾಗ ಅರ್ಘ್ಯ ಅವನಿಗೆ ಬೀಳ್ಗೊಡುವುದು, ಸೆಂಡ್ ಆಫ್ ಹೇಳ್ತಾರೆ. ಈ ಸೂರ್ಯ ಅರ್ಘ್ಯೆಯನ್ನ ಹೆಣ್ಣು ಮಕ್ಕಳು ಕೂಡ ಕೊಡಬಹುದಂತೆ. ಹೆಣ್ಣು ಮಕ್ಕಳು ಸೂರ್ಯ ಅರ್ಘ್ಯ ಕೊಟ್ರೆ 7 ಜನ್ಮದಲ್ಲಿ ಅವರಿಗೆ ಸೌಮಂಗಲ್ಯ ಪ್ರಾಪ್ತಿ ಆಗತ್ತೆ ಅಂತ ಒಂದು ಹೇಳ್ತಾರೆ. ವೈಧವ್ಯ ಪ್ರಾಪ್ತಿಗಿರುವ ಎಲ್ಲ ದೋಷಗಳು ಪರಿಹಾರವಾಗುತ್ತೆ 7 ಜನ್ಮಕ್ಕೂ ಕೂಡ. ಎಲ್ಲರೂ ಕೊಡಬಹುದು ಈ ಸೂರ್ಯ ಅರ್ಘ್ಯ. ಸೂರ್ಯನಾರಾಯಣಾಯ ಇದಮರ್ಘ್ಯಂ, 3 ಅರ್ಘ್ಯೆಯನ್ನ ಕೊಡೋದು. ಸೂರ್ಯನಾರಾಯಣಾಯ ನಮಃ ಇದಮರ್ಘ್ಯಂ, ಸೂರ್ಯನಾರಾಯಣಾಯ ನಮಃ ಇದಮರ್ಘ್ಯಂ ಅಂತ 3 ಅರ್ಘ್ಯೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ 3 ಅರ್ಘ್ಯೆಯನ್ನ ಕೈಗೆ ನೀರು ಹಾಕೊಂಡು ಸೂರ್ಯನಾರಾಯಣಾಯ ಇದಮರ್ಘ್ಯಂ ಕೊಟ್ರೆ ಅದು ಅವರು ಕೂಡ ಸೂರ್ಯ ಅರ್ಘ್ಯ ಕೊಟ್ಟಂತೆ. ಯಾಕೆ? ಸೂರ್ಯನಾರಾಯಣನ ಉಪಕಾರವನ್ನು ನಾವೆಲ್ಲ ತಗೊಂಡಿರ್ತೇವಲ್ಲ, ಯಾರಿಂದ ಉಪಕಾರವನ್ನು ಪಡೆದಿರ್ತೇವೋ ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸೋದನ್ನು, ಥ್ಯಾಂಕ್ಸ್ ಹೇಳ್ತೇವೆ. ನಾವು ಏನಾದ್ರು ಚಿಕ್ಕ ಚಿಕ್ಕ ಉಪಕಾರ ಮಾಡಿದ್ರೆ ಥ್ಯಾಂಕ್ಸ್ ಹೇಳ್ತಾ ಇರ್ತೇವೆ. ನಾವೊಂದು ಉಪಕಾರ ಮಾಡಿ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ದೆ ಹೋದ್ರೆ, ಏನ್ರಿ ಥ್ಯಾಂಕ್ಸ್ ಹೇಳಿಲ್ಲ, ಮ್ಯಾನರ್ಸ ಇಲ್ಲ ಅವನಿಗೆ ಅಂತ ಬೈತೀವಿ. ಹಾಗೆ ಪರಮಾತ್ಮ ನಮಗೆ ಒಳ್ಳೆ ಶರೀರ ಕೊಟ್ಟಿದ್ದಾನೆ, ಒಳ್ಳೆ ಬೆಳಕು, ಸೂರ್ಯನ ಬೆಳಕು, ನಂತರ ಇತ್ತಾಗೆ ಮಳೆ, ನೀರು, ಗಾಳಿ ಎಲ್ಲ ನಮ್ಗೆ ಒಳ್ಳೆ ಪ್ರಪಂಚ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಅವನಿಗೆ ನಾವು ಥ್ಯಾಂಕ್ಸ್ ಹೇಳೋದು ಬೇಡವಾ? ಅದೇ ಈ ಸಂಧ್ಯಾವಂದನೆ ಅಂತ. ಕೃತಜ್ಞತಾ ಸಮರ್ಪಣೆಯೇ ಈ ಸಂಧ್ಯಾವಂದನೆ. ನೋಡಿ, ನಮಗೆ ಉಪಕಾರ ಮಾಡುವವರು ದೊಡ್ಡವರು ಸಿಕ್ಕಿದ್ರೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಸರ್, ಗುಡ್ ಆಫ್ಟರ್ನೂನ್ ಸರ್, ಗುಡ್ ಈವ್ನಿಂಗ್ ಹೇಳ್ತೇವೆ. ಈ ಗುಡ್ ಮಾರ್ನಿಂಗ್ ಹೇಳುವುದು ಬೆಳಗಿನ ಸಂಧ್ಯಾವಂದನೆ, ಗುಡ್ ಆಫ್ಟರ್ನೂನ್ ಹೇಳೋದು ಮಧ್ಯಾಹ್ನ ಸಂಧ್ಯಾವಂದನೆ, ಗುಡ್ ಈವ್ನಿಂಗ್ ಹೇಳೋದು ಸಂಜೆ ಸಂಧ್ಯಾವಂದನೆ. 3 ಹೊತ್ತು ಸಂಧ್ಯಾವಂದನೆ ಮಾಡಬೇಕು ಅಂತಾರೆ. 3 ಹೊತ್ತು ಸಂಧ್ಯಾವಂದನೆ. ಹೌದಾ? 3 ಹೊತ್ತು ಯಾಕೆ ಸಂಧ್ಯಾವಂದನೆ ಮಾಡಬೇಕು? ದೇವ್ರು 3 ಹೊತ್ತು ಊಟ ಮಾಡ್ತೇವಲ್ಲ, ಅದಕ್ಕೆ. ಬೆಳಗ್ಗೆ ಫಲಾರ, ಮಧ್ಯಾಹ್ನ ಊಟ, ಸಂಜೆ ಊಟ. ಆ 3 ಹೊತ್ತು ಕೊಡೋದಕ್ಕೆ ದೇವರಿಗೆ 3 ಹೊತ್ತು ಅವರಿಗೆ ಉಪಕಾರ ಸ್ಮರಣೆ. ಇನ್ನು ಬೆಳಗ್ಗೆಯೂ ರಕ್ಷಣೆ, ಮಧ್ಯಾಹ್ನವೂ ರಕ್ಷಣೆ ಸಿಗುತ್ತೆ, ಸಂಜೆಯೂ ರಕ್ಷಣೆ ಸಿಗುತ್ತೆ. ಈ 3 ಹೊತ್ತಿನ ರಕ್ಷಣೆಯನ್ನು ಭಗವಂತ ಕೊಡುವ ಕಾರಣ 3 ಹೊತ್ತು ಆ ಪರಮಾತ್ಮನಿಗೆ ಕೃತಜ್ಞತೆಯನ್ನ ಸಮರ್ಪಣೆ ಮಾಡೋದು. ಕೆಲವರು ಹೇಳೋದುಂಟು, ಅಲ್ಲ ಬೆಳಗ್ಗೆ 3 ಹೊತ್ತಿನ ಸಂಧ್ಯಾವಂದನೆಯನ್ನು ಬೆಳಗ್ಗೆ ಮುಗಿಸಿಬಿಟ್ರೆ ಆಮೇಲೆ ಕೆಲಸಗಳಿಗೆ ಹೋಗ್ಬೋದಲ್ಲ ಅಂದ್ರೆ.
ಅವ್ರು ಹೇಳ್ತಾರೆ 3 ಹೊತ್ತಿನ ಊಟ, 3 ಹೊತ್ತು ತಗೊಳ್ಳುವ ಕಾಫಿ, 3 ಹೊತ್ತು ತಗೊಳ್ಳುವ ಟಿಫನ್ ಎಲ್ಲ ಒಟ್ಟಿಗೆ ಊಟ ಮಾಡಿಬಿಟ್ರೆ ಹೊಟ್ಟೆ ರಿಪೇರಿ ಆಗ್ತದೆ ಅಷ್ಟೇ, ಆರೋಗ್ಯ ಕೆಡುತ್ತೆ. ಅದೇ ರೀತಿ 3 ಹೊತ್ತು ಮಾಡುವ ಸಂಧ್ಯಾ ವಂದನೆ, 3 ಹೊತ್ತು ಮಾಡಬೇಕಾದ ಪ್ರಾಣಾಯಾಮ, 3 ಹೊತ್ತು ಮಾಡಬೇಕಾದ ಧ್ಯಾನ ಎಲ್ಲ ಮಾಡುವಾಗ ಮನಸ್ಸಿಗೆ ಅದು ಕ್ಲೇಶ ಆಗುತ್ತೆ. ಇದರಿಂದ ಅದು ಆರೋಗ್ಯಕ್ಕೂ ಕೂಡ ಅದು ಕೆಡುತ್ತೆ. ಹೀಗಾಗಿ ಕಾಲದಲ್ಲಿ ಮಿತವಾದ ಆಹಾರವನ್ನ ಸ್ವೀಕರಿಸ್ತಾ ಇದ್ರೆ ಹೇಗೆ ಆರೋಗ್ಯಕ್ಕೆ ಒಳ್ಳೆಯದೋ ಹಾಗೆ ಕಾಲದಲ್ಲಿ 3 ಹೊತ್ತು ಸ್ವಲ್ಪ ಸ್ವಲ್ಪನೇ ಸಂಧ್ಯಾ ವಂದನೆ ಮಿತವಾಗಿ ಮಾಡ್ತಾ ಇದ್ರೆ ಮನಸ್ಸಿಗೂ ಒಳ್ಳೆಯದು, ಆರೋಗ್ಯಕ್ಕೂ ಅದು ಒಳ್ಳೆಯದಾಗುತ್ತೆ. ಈಗ ನೋಡಿ, ಎಲೆಕ್ಟ್ರಿಕ್ ಬಿಲ್ಲು ಕಟ್ಟಬೇಕು, ತಿಂಗಳು ವಾಟರ್ ಬಿಲ್ ಕಟ್ಟಬೇಕು, ಟೆಲಿಫೋನ್ ಬಿಲ್ ಕಟ್ಟಬೇಕು, ರೆಂಟ್ ಟ್ಯಾಕ್ಸ್ ಕಟ್ಟಬೇಕು, ಆಮೇಲೆ ರೆಂಟ್ ಕಟ್ಟಬೇಕು, ಅದ ಬಾಡಿಗೆ ಮನೆ ಇದ್ರೆ ಬಾಡಿಗೆ, ಅಥವಾ ಸಾಲ ತಗೊಂಡಿದ್ರೆ ಸಾಲದ ಮರುಪಾವತಿ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು. ಇದು ಯಾವುದು ಕಟ್ಟದ ಹೋದ್ರೆ ಏನಾಗುತ್ತೆ? ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಎಲೆಕ್ಟ್ರಿಕ್ ಲೈಟ್ ಹೊಟ್ಟೋಗ್ಬಿಡುತ್ತೆ, ವಾಟರ್ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ, ಟೆಲಿಫೋನ್ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ ಎಲ್ಲ. ಹಾಗೆ ನಾವು ಸೂರ್ಯನಿಂದ ಬೆಳಕು ಉಪಯೋಗಿಸ್ತಾ ಇದ್ದೇವೆ, ಇದು ಎಲೆಕ್ಟ್ರಿಕ್. ಮಳೆ ನೀರು ಉಪಯೋಗಿಸ್ತಾ ಇದ್ದೇವೆ, ವಾಟರ್. ಗಾಳಿ ಉಪಯೋಗಿಸ್ತಾ ಇದ್ದೇವೆ, ನೀರು ಉಪಯೋಗಿಸ್ತಾ ಇದ್ದೇವೆ. ಎಲ್ಲ ಉಪಯೋಗಿಸಿಕೊಂಡು ಅದಕ್ಕೆ ನಾವು ಟ್ಯಾಕ್ಸ್ ಕೊಡುವುದು ಬೇಡವಾ ದೇವರಿಗೆ? ಅದೇ ಸಂಧ್ಯಾ ವಂದನೆ. ಆ ಟ್ಯಾಕ್ಸ್ ಕೊಡುವುದೇ ಪ್ರತಿಯೊಬ್ಬರೂ ಕೂಡ. ಇಲ್ಲದೋದ್ರೆ ಏನಾಗುತ್ತೆ? ನಾವು ಸಂಧ್ಯಾ ವಂದನೆ ಮಾಡದೆ ಹೋದ್ರೆ, ಟ್ಯಾಕ್ಸ್ ಕೊಡದೆ ಹೋದ್ರೆ, ಎಲೆಕ್ಟ್ರಿಕ್ ಬಿಲ್ ಕಟ್ಟದೆ ಹೋದ್ರೆ ಡಿಸ್ಕನೆಕ್ಟ್. ಇಲ್ಲಿ ಕಣ್ಣು ಕಾಣೋದಿಲ್ಲ, ಜನ್ಮಾಂತರದಲ್ಲಿ ಆ ಕಣ್ಣು ಕಾಣೋದಿಲ್ಲ, ಕುರುಡರಾಗ್ಬಿಡ್ತಾರೆ ಅಥವಾ ಕಿವಿಡ್ರಾಗ್ಬಿಡ್ತಾರೆ, ಅದು ನಾಲಿಗೆಯಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಅಕ್ಕಪಕ್ಕದ ಮನೆಯಲ್ಲಿ ಬೆಳಕಿದೆ, ನಮ್ಮ ಮನೆಯಲ್ಲಿ ಮಾತ್ರ ಕತ್ತಲೆ. ಅಕ್ಕಪಕ್ಕದವರ ಕಣ್ಣಿರುತ್ತೆ, ನಮಗೆ ಮಾತ್ರ ಇರುವುದಿಲ್ಲ. ಅಕ್ಕಪಕ್ಕದವರು ಕೇಳುತ್ತೆ, ನಮಗೆ ಮಾತ್ರ ಕೇಳೋದಿಲ್ಲ. ಯಾಕೆ? ನಾವು ಕಟ್ಟಲಿಲ್ಲ. ಹೀಗೆ ತ್ರಿಕಾಲದಲ್ಲಿ ಸಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಿದ್ದೇ ಆದ ಪಕ್ಷದಲ್ಲಿ ಪರಮಾತ್ಮ ಎಲ್ಲರೂ ಸರಿಯಾಗಿ ಮುಂದಿನ ಜನ್ಮದಲ್ಲಿ ಇನ್ನೂ ಒಳ್ಳೇದು ಕೊಡ್ತಾರೆ. ಈಗ ಮನೆಗೆ ಬಾಡಿಗೆ ಕಟ್ಟಿರೋದ್ರೆ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ಹೀಗೆ ನಾವು ಸಂಧ್ಯಾ ವಂದನೆ ಮಾಡದೆ ಹೋದ ಪಕ್ಷದಲ್ಲಿ, ಆ ಬಾಡಿಗೆ ಕೊಡದೆ ಹೋದ ಪಕ್ಷದಲ್ಲಿ ಈಗ 640 ಕೋಟಿ ಜನರಿಗೆ ಸಿಗದಿರುವ, ನಮಗೆ ಮಾತ್ರ ಸಿಕ್ಕಿರುವ ಈ ಬ್ರಾಹ್ಮಣ ಜನ್ಮದಿಂದ ಹೊರಗೆ ಹಾಕ್ಬಿಡ್ತಾರೆ. ರಮಣೀಯ ಚರಣಾಹ ರಮಣೀಯ ಯೋನಿಂ ಆಪದ್ದೇರನ್, ಕಪೂಯ ಚರಣಾಹ ಕಪೂಯ ಯೋನಿಂ ಸೂಕರ ಯೋನಿಂ ಶ್ವಯೋನಿಂ ಚಂಡಾಲ ಯೋನಿಂ ಆಪದ್ದೇರನ್ ಅಂತ. ಮಾಡುವ ಕೆಲಸ ಸರಿಯಾಗಿ ನಾವು ಮಾಡ್ತಾ ಇದ್ದರೆ, ಅವನಿಗೆ ಕಾಲದಲ್ಲಿ ಸಲ್ಲಿಸುವ ಒಂದು ಕರ್ತವ್ಯವನ್ನು ಸಲ್ಲಿಸ್ತಾ ಇದ್ರೆ ಮುಂದಕ್ಕೆ ಬಹಳ ಒಳ್ಳೆಯ ಜನ್ಮಗಳನ್ನು ಪರಮಾತ್ಮ ನಮಗೆ ಕೊಟ್ಟು ಅನುಗ್ರಹ ಮಾಡ್ತಾರೆ. ಈಗ 8 ಗಂಟೆ ಹೊತ್ತು ಕೆಲಸ ಮಾಡಿರ್ತೇವೆ, 8 ಗಂಟೆ ಹೊತ್ತು, ಆಮೇಲೆ ಓವರ್ ಟೈಮ್ ಮಾಡಿರ್ತೇವೆ. ಎಲ್ಲ ಮಾಡಿ ಅಟೆಂಡೆನ್ಸ್ ಮಾತ್ರ ಕೊಡದೆ ಹೋದ್ರೆ ನಮಗೆ ಸಂಬಳ ಇಲ್ಲ. ಕೆಲಸ ಮಾಡಿರ್ಬೋದು, ಸಂಬಳ ಇಲ್ಲ. ಆದರೆ ಯಾವಾಗ ಅಟೆಂಡೆನ್ಸ್ ಕೊಟ್ರೆ ಎಲ್ಲ ಮಾಡೋದಕ್ಕೆ ಸಂಬಳ. ಕೆಲವರು ಹೇಳ್ತಾರೆ, ನಾವು ತುಂಬಾ ಪುಣ್ಯ ಕೆಲಸ ಮಾಡ್ತೇವೆ ರೀ, ಸಂಧ್ಯಾ ವಂದನೆ ಮಾತ್ರ ಮಾಡದಿದ್ರೆ ಹೇಗೆ? ಬಿಟ್ರೆ ಏನು ಪರವಾಗಿಲ್ಲ, ಬೇರೆ ಬೇರೆ ತುಂಬಾ ಪುಣ್ಯ ಕೆಲಸ, ಬೇರೆ ಬೇರೆ ಪುಣ್ಯ ಕೆಲಸ ಮಾಡಿದ್ದೇವಲ್ಲ ಅಂತ ಹೇಳ್ತಾರೆ. ನೀವು ಬೇರೆ ಬೇರೆ ಪುಣ್ಯ ಕೆಲಸ ಮಾಡಿದರೂ ಸಂಧ್ಯಾ ವಂದನೆ ಮಾಡದೆ ಹೋದ್ರೆ ಅದು ಉಪಯೋಗವಿಲ್ಲ. ಯಾಕೆ? ಎಲ್ಲ 8 ಗಂಟೆ ಹೊತ್ತು ಕೆಲಸ ಮಾಡಿದ್ರು ಅಟೆಂಡೆನ್ಸ್ ಕೊಡದೆ ಹೋದ್ರೆ ಸಂಬಳ ಇಲ್ಲ ಹೇಗೋ, ಅದೇ ರೀತಿ ಈ ಅಟೆಂಡೆನ್ಸ್ ಕೊಡುವುದೇ ಈ ಸಂಧ್ಯಾ ವಂದನೆ. ಈ ಬ್ಯಾಂಕಿನಿಂದ ನಮಗೆ ಹಣ ಸಿಗಬೇಕಾದ್ರೆ ಚೆಕ್ನಲ್ಲಿ ಸಿಗ್ನೇಚರ್ ಹಾಕಬೇಕು, ಹಣ ಬರಿಬೇಕು, ಹೆಸರು ಬರಿಬೇಕು, ಎಲ್ಲ ಬರೆದು ಸಿಗ್ನೇಚರ್ ಹಾಕದೆ ಹೋದ್ರೆ, ಡೇಟು, ಹೆಸರು, ಅಮೌಂಟ್ ಎಲ್ಲ ಬರೆದು ಹಸ್ತಾಕ್ಷರ ಸಿಗ್ನೇಚರ್ ಹಾಕದೆ ಹೋದ್ರೆ ಹಣ ಸಿಗುವುದಿಲ್ಲ. ಹಾಗೆ ಈ ಸಿಗ್ನೇಚರ್ ಇದ್ದಂತೆ ಈ ಸಂಧ್ಯಾ ವಂದನೆ. ಎಲ್ಲ ಬೇರೆ ಬೇರೆ ಪುಣ್ಯ ಕೆಲಸ ಮಾಡಿದ್ರು ಈ ಸಂಧ್ಯಾ ವಂದನೆಯನ್ನು ಮಾಡದೆ ಹೋದ್ರೆ ಅವರಿಗೆ ಆ ಪುಣ್ಯ ಇರುವುದೇ ಇಲ್ಲ. ಆ ಸಂಧ್ಯಾ ವಂದನೆಗೆ ಅಷ್ಟು ಒಂದು ಮಹತ್ವ ಕೊಟ್ಟಿದ್ದಾರೆ. ಅದು ಸಂಧ್ಯಾ ವಂದನೆಯನ್ನು ಸಕಾಲದಲ್ಲಿ ಮಾಡುವಂತ ಸಕಾಲದಲ್ಲಿ ಬೆಳಗ್ಗೆ 6 ಗಂಟೆಗೆ ಒಳಗೆ, ಮಧ್ಯಾಹ್ನ 1 ಗಂಟೆ ಒಳಗೆ, ಸಂಜೆ 6 ಗಂಟೆಗೆ ಒಳಗೆ, 3 ಹೊತ್ತಿನಲ್ಲಿ ಸಕಾಲದಲ್ಲಿ ಮಾಡು. ಬ್ರಾಹ್ಮಿ ಮುಹೂರ್ತ 5 ಗಂಟೆಯಿಂದ 6 ಗಂಟೆ ಒಳಗೆ ಸರಿಯಾದ ಟೈಮ್. 5 ಗಂಟೆಯಿಂದ 6 ಗಂಟೆ ಸೂರ್ಯೋದಯ ಒಳಗೆ, ಇಲ್ಲ ಕನಿಷ್ಠ ಸೂರ್ಯೋದಯ ತನಕ ಸಮಯ. ಅದರೊಳಗೆ ಮಾಡಿದ್ರೆ ರ್ಯಾಂಕ್ನಲ್ಲಿ ಪಾಸ್ ಆದಂತೆ, ಅಕ್ಷಯ ಫಲ. ಆಮೇಲೆ ಮಾಡಿದ್ರೆ ಜಸ್ಟ್ ಪಾಸ್ ಅಷ್ಟೇ. 10 ಗಾಯತ್ರಿ ಮಾಡಿದ್ರೆ 10,000 ಗಾಯತ್ರಿ ಮಾಡಿದ ಪುಣ್ಯ ಸಿಗುತ್ತೆ.
10 ಸರಿ ಹೆಣ್ಣು ಮಕ್ಕಳು ಸೂರ್ಯನಾರಾಯಣಾಯ ನಮಃ ಸೂರ್ಯನಾರಾಯಣಾಯ ನಮಃ ಅಂತ ಸೂರ್ಯನ ನಮಸ್ಕಾರ ಮಾಡಿದ್ರೆ 10,000 ಜಪ ಮಾಡಿದ ಪುಣ್ಯ. ಆಮೇಲೆ ಮಾಡಿದ್ರೆ 10ಕ್ಕೆ 10. ಬೆಳಗ್ಗೆ 5:30 ಗಂಟೆಗೆ, ಅದು 6 ಗಂಟೆಗೆ, ಮಧ್ಯಾಹ್ನ 12, 6, 12, 6 ಇದು 3 ಟೈಮ್ ಇಟ್ಕೊಳ್ಳೋಣ. ಬೆಳಗ್ಗೆ 6, ಮಧ್ಯಾಹ್ನ 12, ಸಂಜೆ 6. ಎಲ್ಲೇ ಇರಲಿ ಹೇಗೆ ಇರಲಿ ಈ ಸಂಧ್ಯಾವಂದ್ರೆ ನಾವು ಬಿಡುವಂತಿಲ್ಲ. ಇನ್ನೊಂದಿದೆ, ಶುಚಿರುವ ಪಶುಚಿರುವ ಕಾಲೇ ಸಂಧ್ಯಾಂ ಸಮಾಚರೇತೆ. ನೀವು ಮಡಿಯಲ್ಲಿ ಇರುತ್ತೆಯೋ ಮೈಲಿಗೆಲ್ಲಿ ಇರುತ್ತೆಯೋ ಪರವಾಗಿಲ್ಲ, ಆ ಟೈಮ್ ಬಂದಾಗ ಅಟೆಂಡೆನ್ಸ್ ಕೊಟ್ಬಿಡು. ಆ ಟೈಮ್ಗೆ ಮಹತ್ವ ಅಲ್ಲಿ. ನಾವು ಟೈಮ್ ಸರಿಯಾಗಿ ಹೋದ್ರೇನೆ ಟ್ರೈನ್ ಹಿಡಿಲಿಕ್ಕಾಗುತ್ತೆ. ಟ್ರೈನ್ ಹೊಟ್ಟೋಗ್ಬಿಡುತ್ತೆ ಅಲ್ಲಿ ಹೋದ್ರೆ. ಸ್ಕೂಲಿಗೆ ಟೈಮ್ ಸರಿಯಾಗಿ ಹೋಗ್ಬೇಕು, ಇಲ್ಲ ಹೊರಗೆ ಹಾಕ್ಬಿಡ್ತಾರೆ. ಆಫೀಸ್ಗೆ ಟೈಮ್ ಸರಿಯಾಗಿ ಹೋಗ್ಬೇಕು, ಇಲ್ಲ ಬೈತಾರೆ. ಪ್ರತಿಯೊಂದು ಕಡೆಗೂ ಕೂಡ ನಾವು ಟೈಮ್ ಸರಿ ಹೋಗ್ಬೇಕು. ಸ್ಕೂಲಿಗೆ ಹೋಗ್ಬೇಕಾದ್ರೂ ಟೈಮ್ ಸರಿ ಹೋಗ್ಬೇಕು, ಆಫೀಸ್ಗೆ ಟೈಮ್ ಸರಿಯಾಗಿ ಹೋಗ್ಬೇಕು. ಅದೇ ರೀತಿ ಸಂಧ್ಯಾ ವಂದನೆ ಕೂಡ ಟೈಮ್ ಸರಿಯಾಗಿ ಮಾಡಬೇಕು. ಟೈಮ್ ಸರಿಯಾಗಿ ಮಾಡಿದ್ರೆ ಮಾತ್ರ ಅದು ವಿಶೇಷ ಫಲ ಇದೆ. ಟೈಮ್ ಬಿಟ್ಟು ಮಾಡಿದಾಗ ಅದಕ್ಕೂ ಫಲ ಬಹಳ ಕಡಿಮೆ ಆಗುತ್ತೆ. ಈ ಯುದ್ಧ ನಡೀತಾ ಇತ್ತು ಕುರುಕ್ಷೇತ್ರದಲ್ಲಿ. ಸಂಧ್ಯಾ ವಂದನೆ ಸಮಯ ಬಂತು. ತಕ್ಷಣ ದ್ರೋಣಾಚಾರ್ಯ ಏನ್ ಮಾಡಿದ್ರು, ಯುದ್ಧ ನಿಲ್ಲಿಸಿದ್ರು, ಸಂಧ್ಯಾ ವಂದನೆ ಶುರು ಮಾಡಿದ್ರು. ಅರ್ಘ್ಯ ಕೊಡಬೇಕಲ್ಲ, ಉಸುಕಿನಿಂದ ಹೊಯ್ಗೆಯಿಂದ ಅರ್ಘ್ಯ ಕೊಟ್ರಂತೆ. ಹೊಯ್ಗೆಯಿಂದ ಮಾರನೇ ದಿವಸ ಹೊಯ್ಗೆಯಿಂದ ಕೊಡ್ಲಿಕ್ಕಾಗಿಲ್ಲ. ಯಾಕೆ? ಕೆಸರು, ರಕ್ತದ ಕೆಸರು ಎಲ್ಲ ರುಂಡ ಮುಂಡಗಳೆಲ್ಲ ಬಿದ್ದಿರುತ್ತಲ್ಲಿ. ಮನಸ್ಸರಲ್ಲೇ ಸಂಧ್ಯಾ ವಂದನೆ, ಮನಸ್ಸರಲ್ಲಿ ಅರ್ಘ್ಯ ಕೊಟ್ಟರು, ಮನಸ್ಸರಲ್ಲೇ ಸಂಧ್ಯಾ ವಂದನೆ ಪೂರೈಸಿಬಿಟ್ರು. ಹೀಗೆ ಕೆಲವರು ಕುದುರೆಯಲ್ಲಿ ಕೂತ್ಕೊಂಡೇ ಸಂಧ್ಯಾ ವಂದನೆ, ಕೆಲವರು ರಥದಲ್ಲಿ ಕೂತ್ಕೊಂಡೇ ಸಂಧ್ಯಾ ವಂದನೆ. ಹೀಗೆ ನಿಂತಂತೆ ಪಾದರಕ್ಷೆ ತೆಗಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ಗಟ್ಟಿ ಕಟ್ಟಿರ್ತಾರೆ, ಅದು ಬಿಚ್ಚಲಿಕ್ಕೆ ಅರ್ಧ ಗಂಟೆ ಹೊತ್ತು ಬೇಕಾಗುತ್ತೆ. ಹೀಗೆ ಕವಚ, ಅಂಗಿ, ಪಾದರಕ್ಷೆ ಎಲ್ಲ ಎಲ್ಲೆಲ್ಲಿ ಹೇಗಿದೆಯೋ ಹಾಗಾಗಿ ಅವರು ಮಾನಸಿಕವಾಗಿ ಸಂಧ್ಯಾವನ್ನು ಪೂರೈಸಿಬಿಟ್ರು. ಅದೇ ರೀತಿ ನಾವು ಕೂಡ ಆಪದ್ಧರ್ಮ ಇದು ಮಾನಸಿಕವಾಗಿ ಸಕಾಲದಲ್ಲಿ ಮಾಡಿಬಿಡ್ಬೇಕು. ಬೆಳಗ್ಗೆ ಮುಪ್ಪು, ಈಗ ವಯಸ್ಸಾಗಿರುತ್ತೆ ಅಥವಾ ಕಾಯಿಲೆ ಬಂದಿರುತ್ತೆ ಅಥವಾ ಬೇರೆ ಏನಾದ್ರು ಕಾರಣ ಅಂತಂದ್ರೆ ಸ್ನಾನ ಮಾಡ್ಲಿಕ್ಕೆ ಆಗಿಲ್ಲ, ಆದ್ರೂ ಅಡ್ಡಿ ಇಲ್ಲ. 6 ಗಂಟೆ ಆದ ಕೂಡಲೇ ಪುಂಡರೀಕಾಕ್ಷಾಯ ನಮಃ ಅಂತ ಸ್ಮರಣೆ ಮಾಡೋದು. ಪುಂಡರೀಕಾಕ್ಷಾಯ ನಮಃ ಅಂತ ಹೇಳಿದ್ರೆ ಮಡಿಯಾಯಿತು, ಒಂದು ಮಾನಸಿಕ ಸ್ನಾನ ಅಂತ ಅರ್ಥ. 3 ಗಾಯತ್ರಿಯಿಂದ ಅರ್ಘ್ಯ ಕೊಡೋದು ಮನಸ್ಸಿನಲ್ಲೇ. ಆಮೇಲೆ 10 ಗಾಯತ್ರಿ ಜಪ ಮಾಡೋದು ಮನಸ್ಸಿನಲ್ಲೇ. ಇಲ್ಲಿ ಗೋತ್ರ ಪರ್ವರ ಉಚ್ಚಾರಣ ಮಾಡೋದು. ಸಮಸ್ತ ದೇವತಾಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯ ಗುರುಭ್ಯೋ ನಮಃ, ಲೋಕಾಸ್ತವಸ್ಥ ಸುಖಿನೋ ಭವಂತು, ಶ್ರೀಕೃಷ್ಣಾರ್ಪಣಮಸ್ತು. ಸಂಧ್ಯಾ ವಂದನೆ ಮುಗಿತ್ತು. 3 ನಿಮಿಷದಲ್ಲಿ ಮಾನಸಿಕ ಸಂಧ್ಯಾ ವಂದನೆ ಅಂತ. ಆಮೇಲೆ ಸ್ನಾನ ಮಾಡಿ 8 ಗಂಟೆ 9 ಗಂಟೆ ಮೇಲೆ ಸ್ನಾನ ಮಾಡಿದ ಮೇಲೆ ನಿಧಾನ ಸಂಧ್ಯಾ ವಂದನೆ ಮಾಡೋಣ. ಉದ್ದನೆ ವಿಸ್ತಾರ ಸಂಧ್ಯಾ ವಂದನೆ ಗೊತ್ತಿದ್ದಷ್ಟು ಮಾಡೋಣ. ಬೆಳಗಿನ ಜಾವ 6 ಗಂಟೆ ಒಳಗೆ ಸ್ನಾನ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಸಂಧ್ಯಾ ವಂದನೆ ಬಿಡುದು ಬೇಡ. ಶಾರೀರಿಕ ಸಂಧ್ಯಾ ವಂದನೆಗೆ ಶಾರೀರಿಕ ಸ್ನಾನ, ಮಾನಸಿಕ ಸಂಧ್ಯಾ ವಂದನೆಗೆ ಮಾನಸಿಕ ಸ್ನಾನ ಸಾಕು. ಶಾರೀರಿಕ ಸಂಧ್ಯಾ ವಂದನೆಗೆ ಶಾರೀರಿಕ ಸ್ನಾನ, ಮಾನಸಿಕ ಸಂಧ್ಯಾ ವಂದನೆಗೆ ಮಾನಸಿಕ ಸ್ನಾನ. ಒಂದು ವೇಳೆ ಆಫೀಸ್ ಹೋಗಿರ್ತೇವೆ, ಮಧ್ಯಾಹ್ನ 12 ಗಂಟೆ 1 ಗಂಟೆ ಆಫೀಸಲ್ಲಿ ಇರ್ತೇವೆ. ಆಫೀಸಲ್ಲಿ ಇದ್ದುಕೊಂಡೆ ನಾವು ಕೂತ್ಕೊಂಡೆ 3 ಅರ್ಘ್ಯ ಕೊಟ್ಟು 10 ಗಾಯತ್ರಿ ಜಪ ಮಾಡಿಬಿಡ್ಬೋದು. ಬಸ್ಸಲ್ಲಿ ಹೋಗ್ತಾ ಇರ್ತೇವೆ ಅಥವಾ ಟ್ರೈನಲ್ಲಿ ಹೋಗ್ತಿರುತ್ತೇವೆ, ರಸ್ತೆ ಬದಲಿ ಇರುತ್ತೇವೆ, ಎಲ್ಲೇ ಇರಲಿ, ಶರ್ಟ್, ಪ್ಯಾಂಟು, ಬೂಟು, ಶೂಟು ಏನಿದ್ರೂ ಕೂಡ ಶುಚಿರುವಾಪಿ ಅಶುಚಿರುವ ಕಾಲೇ ಸಂಧ್ಯಾಂ ಸಮಾಚರೆ. ನೀನು ಮಡಿಯಲ್ಲಿ ಇರುತ್ತೆಯೋ ಮೈಲಿಗೆಲ್ಲಿ ಇರುತ್ತೆಯೋ ಪರವಾಗಿಲ್ಲ, ಆ ಟೈಮ್ ಬಂದ ಕೂಡಲೇ ಆ ಸಮಯಕ್ಕೆ ಪ್ರಾಧಾನ್ಯತೆ. ಈ ಸಂಧ್ಯಾ ವಂದನೆಗೆ ಮಂತ್ರ ಎಲ್ಲ ಗೌಣ, ಸಮಯ ಅಲ್ಲಿ ಪ್ರಾಧಾನ್ಯತೆ. ಎಲ್ಲೇ ಇರಲಿ ಹೇಗೆ ಇರಲಿ ಆ ಸಮಯದಲ್ಲಿ ನಾವು ಸಂಧ್ಯಾ ವಂದನೆಯನ್ನು ಪೂರೈಸಿ ಬಿಡಬೇಕು ಅಂತ. ಇದೇ ಸಂದರ್ಭದಲ್ಲಿ ಇಲ್ಲಿ 3 ಸಂಧ್ಯಾ ವಂದನೆಗೆ 3 ಭಾಗ ಮಾಡ್ತಾರೆ. ಈಗ ಸಂಧ್ಯಾ ವಂದನೆ ಯಾಕೆ ಮಾಡಬೇಕು ಅಂತ ನಾವು ಗೊತ್ತಾಯ್ತು. ಈಗ ಕೆಲವರಿಗೆ ಸಂಧ್ಯಾ ವಂದನೆ ಮಹತ್ವ ಗೊತ್ತಿಲ್ಲದೆ ಬಿಟ್ಟವರಿದ್ದಾರೆ. ಈಗ ಈ ಅಟೆಂಡೆನ್ಸ್ ಕೊಟ್ಟಂತೆ ನಾವು ಮಾಡಿದ ಉಪಕಾರಕ್ಕೆ ತಗೊಂಡು ಉಪಕಾರ ಸ್ಮರಣೆ ದೊಡ್ಡ ಗುಣ, ಅದು ಮಾಡಲೇಬೇಕು. ದೇವರಿಗೆ ಸಲ್ಲಿಸುವ ಕೃತಜ್ಞತಾ ಸಮರ್ಪಣೆ ಈ ಸಂಧ್ಯಾ ವಂದನೆ. ಹೀಗೆ ಮಾಡದೆ ಹೋದ್ರೆ ಅನರ್ಥವೂ ಇದೆ, ಮುಂದೆ ಮಾಡಿದರೆ ಬಹಳ ವಿಶೇಷ ಶ್ರೇಯಸ್ಸಿದೆ ಅಂತ ಇಷ್ಟು ತಿಳ್ಕೊಂಡೆವು. ಸೂರ್ಯಾರ್ಘ್ಯ ಹಾಗೂ ಗಾಯತ್ರಿ ಮಂತ್ರ, ದಿಗ್ ನಮಸ್ಕಾರ 3 ಭಾಗ ಸಂಧ್ಯಾ ವಂದನೆಯಲ್ಲಿ. ಈ ಸೂರ್ಯನಿಗೆ ನಾವು ಸೂರ್ಯಾರ್ಘ್ಯ ಕೊಡುವುದರಿಂದ ಮತ್ತೊಂದು ವಿಷಯ ಹೇಳ್ತಾರೆ ಅಲ್ಲಿ. ಒಂದು, ಈ ದೊಡ್ಡವರ ಮನೆಗೆ ಬರುವಾಗ ನಾವು ಪಾದ ಪೂಜೆ ಮಾಡ್ತೇವೆ, ಸ್ವಾಮಿಗಳು ಮನೆಗೆ ಬಂದ ಕೂಡಲೇ ಪಾದ ಪೂಜೆ ಮಾಡ್ತೇವೆ, ಅವರಿಗೆ ಗೌರವ ಕೊಡ್ತೇವೆ. ಅದೇ ರೀತಿ ಇಡೀ ಜಗತ್ತಿಗೆ
ಆ ಬೆಳಕನ್ನು ಕೊಡುವ ಸೂರ್ಯನಾರಾಯಣ ಬರುವಾಗ ಅವನ ಉಪಕಾರವನ್ನು ಸ್ಮರಿಸಿಕೊಂಡು ನಾವು ಸೂರ್ಯಾರ್ಘ್ಯವನ್ನು ಕೊಡುವುದು, ಸ್ವಾಗತ ಮಾಡೋದು ಒಂದು. ಮಂದೇಹರು ಅಂತ ಕೆಲವು ರಾಕ್ಷಸರು ಇರ್ತಾರೆ. ಆ ರಾಕ್ಷಸರು ಏನ್ ಮಾಡ್ತಾರೆ, ಸೂರ್ಯೋದಯ ಆದಾಗ ಆ ಸೂರ್ಯೋದಯ ತಡಿಲಿಕ್ಕೋಸ್ಕರ ಭಾರೀ ಪ್ರಯತ್ನ ಮಾಡ್ತಾರೆ, ಸೂರ್ಯಗೆ ಉಪದ್ರವ ಕೊಡ್ಲಿಕ್ಕೆ ಬರ್ತಾರೆ. ಆಗ ಈ 3 ಅರ್ಘ್ಯೆಯನ್ನು ಕೊಡುವುದರಿಂದ, ಗಾಯತ್ರಿ ಮಂತ್ರ ಪುರಸ್ಸರವಾಗಿ ಅಥವಾ ಸೂರ್ಯನಾರಾಯಣ ಮಂತ್ರ ಪುರಸ್ಸರವಾಗಿ ಅರ್ಘ್ಯ ಕೊಡುವುದರಿಂದ ಆ ಮಂತ್ರದ ಪ್ರಭಾವದಿಂದ ಆ ಮಂದೇಹರು ಸರ್ವನಾಶ ಹೊಂದು ಬಿಡ್ತಾರೆ. ಸೂರ್ಯ ಉದಯಕ್ಕೆ ಅದು ಉಪಯೋಗವಾಗುತ್ತೆ. ಹೀಗೆ ಸೂರ್ಯನಿಗೆ ಬರುವ ಉಪದ್ರವವನ್ನ, ತೊಂದರೆಯನ್ನ ನೀಗಲಾಡಿಸಲಿಕ್ಕೆ ನಾವು ಸೂರ್ಯ ಅರ್ಘ್ಯ ಕೊಡೋದು, ಇದು ಒಂದು ಕಾರಣ. ಹೌದಾ? ನಾವು ಅರ್ಘ್ಯನೇ ಕೊಡೋದಿಲ್ಲ, ಸೂರ್ಯೋದಯ ಆಗ್ತಾ ಇಲ್ವಾ? ಅರ್ಘ್ಯ ಕೊಡದು ಹೋದ್ರೆ ಮಂದೇಹರು ಬಂದು ಸೂರ್ಯೋದಯವನ್ನು ತಡೆದು ಬಿಡ್ತಾರೆ. ನಾವು ಅರ್ಘ್ಯನೇ ಕೊಡೋದಿಲ್ಲ, ಸಂಧ್ಯಾನ ಮಾಡೋದಿಲ್ಲ, ಮಾಡೋದು ಯಾವಾಗಲೂ ಮಾಡ್ತೀವಿ. ಅದು ಹೇಗೆ ಉಪಯೋಗ? ಅಂದ್ರೆ ನಮ್ಮನ್ನು ನಂಬ್ಕೊಂಡ್ರೆ ಎಷ್ಟು ಕೆಲಸ ಆಗ್ತದೆ ಅಂತ ದೇವರಿಗೆ ಗೊತ್ತಿದೆ. ಅದಕ್ಕೆ ಸೂರ್ಯನ ರಥದಲ್ಲೇ ವಾಲಕ್ಯಲ್ಯ ಋಷಿಗಳು ಅಂತ ಋಷಿಗಳನ್ನು ಕೂಡಿಸ್ಬಿಡ್ತಾರೆ. ಅವರು ಸಕಾಲಕ್ಕೆ ಸೂರ್ಯ ಅರ್ಘ್ಯವನ್ನು ಕೊಟ್ಬಿಡ್ತಾರೆ. ಈ ಮಂದೇಹರೆಲ್ಲ ನಾಶ ಹೊಂದು ಬಿಡ್ತಾರೆ. ಮಂದೇಹರು ನಾಶ ಹೊಂದು ಬಿಡ್ತಾರೆ. ಹೌದಾ? ಅದನ್ನ ಸೂರ್ಯೋದಯ ಆಗುತ್ತೆ. ಸರಿ, ಅವರೇ ಕೊಡ್ತಿರ್ತಾರೆ, ನಾವು ಯಾಕೆ ಕೊಡ್ಬೇಕು? ಬಾಲಕರೇ ಕೊಡ್ತಾ ಇರ್ತಾರಲ್ಲ ಅವರು, ಮಹಾನ್ ಭಾವರು. ನಮ್ಮನ್ನು ಯಾಕೆ ಸುಮ್ಮನೆ ನೀವು ಸೂರ್ಯ ಅರ್ಘ್ಯ ಕೊಡಿ, ಸಂಧ್ಯಾವಂದನ ಮಾಡಿ ಹೇಳಬೇಕು? ಹಾಗಲ್ಲ. ನಾವು ಸೂರ್ಯನಿಂದ ನಾವು ಉಪಕಾರ ಪಡೆದಿರುವಾಗ ಅವನಿಗೆ ಒಂದು ಏನೋ ತೊಂದರೆ ಆಗಿದೆ ಅಂತ ಆದ ಕೂಡಲೇ ನಮ್ಮ ಕೈಲಾದ ಸೇವೆ ಮಾಡೋದು ನಮ್ಮ ಒಂದು ಧರ್ಮ. ಕೃತಜ್ಞತೆ ಅಂತ ಎರಡು. ಕೃತಜ್ಞತೆ ದೊಡ್ಡ ಗುಣ. ಮಾಡಿದ ಉಪಕಾರವನ್ನು ಮನಸ್ಸಿಗೆ ತಂದುಕೊಳ್ಳುವುದು ದೊಡ್ಡ ಗುಣ. ಕೃತಜ್ಞತೆ ಉಂಟಲ್ವಾ, ದೊಡ್ಡ ದೋಷ. ಅದಕ್ಕಿಂತ ದೊಡ್ಡ ದೋಷ ಇಲ್ಲವಿಲ್ಲ. ಕೃತಜ್ಞನೇ ನಾಸ್ತಿ ನಿಷ್ಕೃತಿ. ಮಾಡಿದ ಉಪಕಾರ ಮರೆತವನಿಗೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲ ಅಂತ ಹೇಳಿದ್ರು. ಅದು ದುಃಖವನ್ನು ಅನುಭವಿಸಲೇಬೇಕಾಗುತ್ತೆ. ಹೀಗೆ ಉಪಕಾರ ಸ್ಮರಣೆ, ಸೂರ್ಯನಾರಾಯಣದಿಂದ ನಾವು ಉಪಕಾರವನ್ನು ಪಡೆದಿರುವ ನಾವು ಅವನ ಉಪಕಾರವನ್ನು ಸ್ಮರಿಸಿಕೊಂಡು ಅವನಿಗೆ ನಾವು ಸೂರ್ಯಾರ್ಘ್ಯ ಮೂಲಕವಾಗಿ ಅವರಿಗೆ ಅರ್ಚಿಸುವುದು. ಧಿಯೋ ಯೋನಃ ಪ್ರಚೋದಯ. ಪರಮಾತ್ಮ ನನಗೆ ಒಳ್ಳೆದಾಗುವಂತೆ ಬುದ್ಧಿಯನ್ನು ಕೊಡು. ಓಂ ಸರ್ವರಕ್ಷಕ ನೀನು. ಭೂಹು ಐಶ್ವರ್ಯವನ್ನ ಕರುಣಿಸುವವ, ಐಶ್ವರ್ಯ ಸ್ವರೂಪಿ, ಐಶ್ವರ್ಯ ಕರುಣಿಸುವವ. ಭುವಃ ಸರ್ವಾಧಿಕ ಶ್ರೇಷ್ಠ, ಎಲ್ಲರಿಗಿಂತಲೂ ಉತ್ತಮ ನೀನು. ಭುವಃ ಸುವಃ ಸುಖವನ್ನು ಕೊಡುವವ. ಓಂ ಭೂರ್ಭುವಸ್ವಃ ಐಶ್ವರ್ಯವನ್ನ ಕೊಟ್ಟು, ಉನ್ನತ ಸ್ಥಾನವನ್ನು ಕೊಟ್ಟು, ಸುಖವನ್ನು ಕರುಣಿಸಿ ರಕ್ಷಿಸು ಸ್ವಾಮಿ. ತತ ಸವಿತು ವರೇಣ್ಯಂ, ಎಲ್ಲೆಡೆಯಲ್ಲೂ ತುಂಬಿರುವ ನೀನು. ಸವಿತು ಸೃಷ್ಟಿಕರ್ತ, ವರೇಣ್ಯಂ ಉತ್ತಮ ಗುಣಗಳಿಂದ ಕೂಡಿದವ, ಎಲ್ಲರಿಗೂ ಅಪೇಕ್ಷಿತನಾಗಿರುವವ ಅಂತ ನೀನು ನನ್ನನ್ನು ಕಾಪಾಡು, ರಕ್ಷಣೆ ಮಾಡು. ಭರ್ಗೋ ದೇವಸ್ಯ ಧೀಮಹಿ, ನನ್ನ ತಾಪಗಳನ್ನ ಪರಿಹಾರ ಮಾಡುವವ. ಏ ಸ್ವಾಮಿ, ನಿನ್ನ ಧ್ಯಾನ ಮಾಡುತ್ತೇವೆ. ಧಿಯೋ ಯೋನ ಪ್ರಚೋದಯ, ನಮ್ಮೆಲ್ಲರಿಗೂ ಒಳ್ಳೆದಾಗುವಂತೆ ಬುದ್ಧಿ ಕೊಡು. ನಮ್ಮೆಲ್ಲರ ಧಿಯ ಬುದ್ಧಿಗಳನ್ನ ಪ್ರಚೋದಯಾತ್, ಒಳ್ಳೆ ದಾರಿಯಲ್ಲಿ, ಸತ್ಯದ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿ ನನ್ನ ಬುದ್ಧಿಯನ್ನು ಪ್ರಚೋದಿಸು, ಅನುಗ್ರಹ ಮಾಡು ಅಂತ. ಈ ಪ್ರಾರ್ಥನೆ ಒಳ್ಳೆ ಪ್ರಾರ್ಥನೆ ಅಡಗಿದೆ. ಧಿಯೋ ಯೋನಃ ಪ್ರಚೋದಯ. ಈ ಗಾಯತ್ರಿ ಮಂತ್ರ ಬಹಳ ಪ್ರಭಾವಶಾಲಿಯಾದದ್ದು. ಒಬ್ಬ ಹುಡುಗನಿಗೆ ಉಪನಯನವಾಗಿ ಪ್ರತಿನಿತ್ಯ 1,000 ಗಾಯತ್ರಿ ಮಂತ್ರವನ್ನ ಅವ ಜಪ ಮಾಡ್ತಾ ಬಂದರೆ 8 ವರ್ಷ ಆಯಿತು ಅಂದ್ರೆ 24 ಲಕ್ಷ ಆಗಿರುತ್ತೆ. ಆ 24 ಲಕ್ಷ ಗಾಯತ್ರಿ ಜಪ ಆಯಿತು ಅಂದ್ರೆ ಅವ ಹೇಳಿದ್ದೆಲ್ಲ ನಡೀತೆ. ಅವನ ಮನಸ್ಸು ದುಷ್ಟ ಕಡೆಗೆ ಹೋಗುವುದೇ ಇಲ್ಲ, ಕೆಟ್ಟ ಆಲೋಚನೆಯೇ ಬರುವುದಿಲ್ಲ, ಮತ್ತು ಅವರ ಮಾತು ಸುಳ್ಳೇ ಆಗುವುದಿಲ್ಲ. 24 ಲಕ್ಷ ಗಾಯತ್ರಿ ಜಪ ಆಯ್ತು ಅಂದ್ರೆ ಅವನ ಮಾತೇ ಸುಳ್ಳಾಗುವುದಿಲ್ಲ. ನೀವು ಪುರಾಣದಲ್ಲಿ ಕೇಳಿದ್ರಲ್ಲ, ಭಾಗವತರಲ್ಲಿ ಬರ್ತಾರಲ್ಲ, ಶೃಂಗಿ ಎಂಬ 7 ವಯಸ್ಸು ಹುಡುಗ ಪರೀಕ್ಷಿತನಿಗೆ ಶಾಪ ಕೊಡ್ತಾನೆ, 7ನೇ ದಿವಸ ತಕ್ಷಕನು ಕಚ್ಚಿ ಹಾಕಲಿ ಅಂತ. ಅಷ್ಟು ಸಣ್ಣ ಹುಡುಗ ಕೊಟ್ಟ ಮಾತು ನಡೀತಲ್ಲ, 7ನೇ ದಿವಸ ತಕ್ಷಕ ಬಂದೇ ಬಂದ. ಯಾಕೆ? ಆ ಗಾಯತ್ರಿ ಮಂತ್ರದ ಸಿದ್ಧಿ ಇತ್ತು ಆ 7 ವಯಸ್ಸು ಹುಡುಗನಿಗೆ. ಇನ್ನೊಂದು ಮಾತು ನಾವು ಹೇಳ್ತೇವೆ, 24 ಲಕ್ಷ ಎಂಬುದು ಸಾಮಾನ್ಯ ನಿಯಮ. ನೀನು ಏಕಾಗ್ರತೆ ಚಿತ್ತದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನೀವು 1000ನೇ ಗಾಯತ್ರಿ ಮಾಡಿ ಅದರ ಸಿದ್ಧಿ ಆಗುತ್ತೆ. ಏಕಾಗ್ರ ಚಿತ್ತೆ, ಅಷ್ಟು ಶ್ರದ್ಧೆ, ಅರ್ಥ ಅನುಸಂಧಾನ ಮಾಡಿದಾಗ ಅವರವರ ಕೆಲವರಿಗೆ 24 ಲಕ್ಷ ಬೇಕು, ಕೆಲವರಿಗೆ 1 ಲಕ್ಷ ಸಾಕು, ಕೆಲವರಿಗೆ 10,000 ಸಾಕು. ಅಂದ್ರೆ ಜನ್ಮಾಂತರದಲ್ಲಿ ಅವರು ಅದರ ಸಿದ್ಧಿ ಮಾಡಿರ್ತಾರೆ. ಅಂತೂ 24 ಒಂದು ಮಂತ್ರದಲ್ಲಿ ಎಷ್ಟು ಅಕ್ಷರ ಇದೆಯೋ ಅಷ್ಟು ಅಕ್ಷರ ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಜಪ ಮಾಡಿದರೆ ಆ ಮಂತ್ರ ಸಿದ್ಧಿ ಅಂತ ಒಂದು ನಿಯಮ. ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಬಿಟ್ಟ ಅಂತ ಹೇಳ್ತೇವೆ, ಅರ್ಜುನ ಬ್ರಹ್ಮಾಸ್ತ್ರ ಬಿಟ್ಟ ಅಂತ ಹೇಳ್ತೇವೆ. ಏನರ್ಥ? ಈ ಬ್ರಹ್ಮಾಸ್ತ್ರ ಏನು? ಈ ಗಾಯತ್ರಿ ಮಂತ್ರವೇ. ಈ ಗಾಯತ್ರಿ ಮಂತ್ರವನ್ನ ಜಪಿಸಿ
ಅಸ್ತ್ರವನ್ನು ಬಿಟ್ಟಾಗ ಅದು ಬ್ರಹ್ಮಾಸ್ತ್ರವಾಗಿಬಿಡುತ್ತೆ. ಆ ಗಾಯತ್ರಿ ಮಂತ್ರ ಅಷ್ಟು ಸಿದ್ಧಿ ಮಾಡಿಕೊಂಡಿರ್ಬೇಕು ಮಾತ್ರ. ಹೀಗೆ ಈ ಗಾಯತ್ರಿಗೆ ಅಷ್ಟು ಒಂದು ವಿಶೇಷ ಒಂದು ಶಕ್ತಿ ಇದೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ನಿನಗೆ ಆರೋಗ್ಯ ಬೇಕಾದರೆ ಸೂರ್ಯನಿಂದ ಪಡೆ. ಈ ಸೂರ್ಯನ ಉಪಾಸನೆ, ಸೂರ್ಯನಾರಾಯಣನ ಉಪಾಸನೆ ಈ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರವನ್ನು ವಿಶೇಷವಾಗಿ ಜಪಿಸಿದರೆ ಎಲ್ಲ ರೋಗವೂ ಪರಿಹಾರವಾಗುತ್ತೆ. ಗಾಯತ್ರಿ ಮಂತ್ರದಿಂದ ಪರಿಹಾರ ಆಗದಿರುವ ರೋಗಗಳೇ ಇಲ್ಲ ಅಂತ ಹೇಳಿದ್ರು. ವಿಶ್ವಾಮಿತ್ರರಿಗೆ ಒಮ್ಮೆ ಪ್ರಾರಬ್ಧವಶಾತ್ ಕುಷ್ಠರೋಗ ಬಂದಿತ್ತು. ಕುಷ್ಠರೋಗ ಮೈಯೆಲ್ಲ ಕುರ್ತೊನ್ನೆ ಕುಷ್ಠ. ಆತ ಎಡಬಿಡದೆ ಈ ಗಾಯತ್ರಿ ಮಂತ್ರವನ್ನು ಜಪ ಮಾಡಿದ. ಆ ಗಾಯತ್ರಿ ಮಂತ್ರದ ಜಪದ ಪ್ರಭಾವದಿಂದ ಆ ಕುಷ್ಠವೆಲ್ಲ ಹೊಟ್ಟೋಗ್ಬಿಡ್ತು, ಒಂಚೂರು ಉಳಿದಿಲ್ಲ. ಇವತ್ತಿಗೂ ಕೂಡ ಜ್ವರಾದಿ ಬಾಧೆಗಳಿದ್ರೆ, ಏನೇ ಕಾಯಿಲೆಗಳಿದ್ದ ಪಕ್ಷದಲ್ಲಿ ಔಷಧಿಗಳು ಕೆಲಸ ಮಾಡದಿದ್ದಾಗ ಆ ನೀರಿನಲ್ಲಿ ಗಾಯತ್ರಿ ಮಂತ್ರವನ್ನು 108 ಸರಿ ಗಾಯತ್ರಿ ಮಂತ್ರವನ್ನು ಜಪಿಸಿ ಆ ರೋಗಗ್ರಸ್ತರಿಗೆ ಕೊಟ್ಟಲ್ಲಿ ಆ ರೋಗ ಬೇಗ ವಾಸಿಯಾಗುತ್ತೆ. ತಗೊಳ್ಳುವ ಔಷಧಿ ಬೇಗ ಅದು ಕೆಲಸ ಮಾಡುತ್ತೆ. ಗಾಯತ್ರಿ ಮಂತ್ರಕ್ಕೆ ಅಷ್ಟು ಒಂದು ಪವರ್ ಇದೆ. ಚಿಂತಾಮಣಿ ನಮ್ಮ ಕೈಲಿ ಇದೆ, ಆದ್ರೆ ನಾವು ದುಡ್ಡಿಗಾಗಿ ಅಲಿಯುವ ಒಂದು ಪ್ರವೃತ್ತಿ ಮಾಡ್ತಿದ್ದೇವೆ. ನಮ್ಮ ಹತ್ರ ಬೇಡಿದ್ದು ಕೊಡುವ ಗಾಯತ್ರಿ ಮಂತ್ರ ಒಂದು ಇದ್ರೂ ಕೂಡ ನಾವು ಇನ್ನೊಬ್ಬರನ್ನು ಬೇಡುವ ಒಂದು ಆ ಪರಿಸ್ಥಿತಿ. ಯಾಕೆ? ಅದರ ಮಹತ್ವ ನಮಗೆ ಗೊತ್ತಿಲ್ಲ. ಹೀಗೆ ಧಿಯೋ ಯೋನ ಪ್ರಚೋದಯಾತ್, ದೇವರು ನನಗೆ ಒಳ್ಳೆ ಬುದ್ಧಿ ಕೊಡಲಿ, ನಮಗೆ ಒಳ್ಳೆದಾಗುವಂತ ದೇವರು ಬುದ್ಧಿ ಕೊಡಲಿ. ಈ ಪ್ರೇರಣೆ ಬುದ್ಧಿ ಅಂತ ಬರೀ ಬುದ್ಧಿ ಮಾತ್ರ ಅಲ್ಲ, ಎಲ್ಲ ಇಂದ್ರಿಯಗಳ ಪ್ರೇರಣೆ ಸೇರುತ್ತೆ. ಬುದ್ಧಿ ಉಪಲಕ್ಷಣ ಮೇತೈತೆ ಅಂತ ಹೇಳ್ತಾರೆ. ಒಂದು ಹೇಳಿದ್ರೆ ಎಲ್ಲವನ್ನು ನಾವು ತಗೊಳ್ಬೇಕು. ಬರೀ ಬುದ್ಧಿ ಮಾತ್ರ ಅಲ್ಲ, ಎಲ್ಲ ಇಂದ್ರಿಯಗಳನ್ನು ಕೂಡ ಭಗವಂತನು ಪ್ರೇರಿಸಲಿ. ಬರ್ಗ ಎಂಬುದಕ್ಕೆ ಭರಣ ಗಮನ ಕರ್ತ ಅಂತ ಅರ್ಥ. ಭರಣ ಗಮನ ಕರ್ತ ಅಂತ ಬರ್ಗ ಅಂತ. ಈ ಭರಣ ಗಮನ ಎಲ್ಲ ಇಂದ್ರಿಯಗಳ ಒಳಗೆ ಇದ್ದುಕೊಂಡು, ಕಣ್ಣನಲ್ಲಿ ಇದ್ದುಕೊಂಡು ನೋಡುವ ಶಕ್ತಿ ಕೊಡುವವ, ಕಣ್ಣನ್ನು ಪ್ರೇರಿಸುವ. ಕಿವಿಯಲ್ಲಿ ಇದ್ದುಕೊಂಡು ಕೇಳುವ ಶಕ್ತಿ ಕೊಡುವವ, ನಾಲಿಗೆಯಲ್ಲಿ ಇದ್ದುಕೊಂಡು ಆಡುವ ಶಕ್ತಿಯನ್ನು ಕೊಡುವವ. ಹೀಗೆ ಪ್ರತಿಯೊಂದು ಅವಯವಗಳಲ್ಲಿ ನೆಲೆಸಿದ್ದುಕೊಂಡು ಪ್ರತಿಯೊಂದು ಅವಯವಗಳನ್ನು ಪ್ರೇರಿಸುವವ. ಅದರಿಂದ ಅವನು ಭರ್ಗಹ ಅಂತ ಪರಮಾತ್ಮ ನಮಗೆ ಬುದ್ಧಿಯನ್ನು ಮಾತ್ರವಲ್ಲ, ಎಲ್ಲ ಇಂದ್ರಿಯಗಳನ್ನು ಪ್ರಚೋದನೆ ಮಾಡಲಿ. ಧಿಯೋ ಯೋನಃ ಪ್ರಚೋದಯಾತ್, ನಮ್ಮ ಬುದ್ಧಿಗಳನ್ನು ದೇವರು ಪ್ರೇರಣೆ ಮಾಡಲಿ. ನಹ, ನಮ್ಮ ಬುದ್ಧಿ, ನಮ್ಮ ಒಳಗೆ ದೇವತೆಗಳಿದ್ದಾರೆ. ಕಣ್ಣಿಗೆ ಅಭಿಮಾನ ದೇವತೆಗಳು, ಕಿವಿಗೆ ಅಭಿಮಾನ ದೇವತೆಗಳು, ಎಲ್ಲ 9 ಕೋಟಿ ದೇವತೆಗಳು ನಮ್ಮೊಳಗಿದ್ದಾರೆ ದೇಹದಲ್ಲಿ. ನಮ್ಮ ಧರ್ಮ ಅನುಷ್ಠಾನ ಮಾಡಿಸುವವರು ಅವರೇ, ಧರ್ಮವನ್ನು ಬಿಡಿಸುವವರು ಅವರೇ ನಮ್ಮ ಕರ್ಮಾನುಸಾರವಾಗಿ. ಕೆಲವು ಆಸುರಿ ಶಕ್ತಿಗಳು ನಮ್ಮೊಳಗೆ ಇದೆ. ಯಾವಾಗ ಕೆಟ್ಟ ಕೆಟ್ಟ ಕೆಲಸಗಳಾಗುತ್ತೆ ಆಸುರಿ ವೃತ್ತಿಗಳ ಕೆಲಸ, ಒಳ್ಳೆ ಕೆಲಸ ಆಗುತ್ತೆ ದೇವತೆಗಳ ಶಕ್ತಿ ಜಾಸ್ತಿ. ಹಾಗೆ ಧಿಯೋ ಯೋನ ಪ್ರಚೋದಯಾತ್, ನಮ್ಮ ದೇಹದ ಒಳಗಿರೋ ಎಲ್ಲ ದೇವತೆಗಳನ್ನು ಕೂಡ ಪ್ರೇರಣೆ ಮಾಡಪ್ಪ, ನಮ್ಗೆ ಒಳ್ಳೆದಾಗುವಂತ ಪ್ರೇರಣೆ ಮಾಡು. ನಮ್ಮೊಳಗಿರುವ ಎಲ್ಲ ದೇವತೆಗಳು, ಈಗ ನವಗ್ರಹ ದೇವತೆಗಳಿದ್ದಾರಲ್ಲ, ಆದಿತ್ಯ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನೈಶ್ವರ, ರಾಹು, ಕೇತು, ಆ 9 ದೇವತೆಗಳು ನಮ್ಮ ದೇಹದಲ್ಲೇ ಇದ್ದಾರೆ. ನಮ್ಮ ದೇಹದಲ್ಲೇ 9 ದೇವತೆಗಳು ಅಲ್ಲಿದ್ದಾರೆ. ಪರಮಾತ್ಮ ಧಿಯೋ ಯೋನ ಪ್ರಚೋದಯಾತ್, ನಮ್ಮ ಅಂದ್ರೆ ಆ 9 ನವಗ್ರಹ ದೇವತೆಗಳ ಬುದ್ಧಿಯನ್ನು ಕೂಡ ಏನು ಪ್ರಚೋದನೆ ಮಾಡಬೇಕು. ಯಾಕೆ ನಮ್ಗೆ ಯಾವ ಕಾಟ ಕೊಡದೆ, ರಾಹು ದೋಷ, ಕೇತು ದೋಷ, ಕುಜ ದೋಷ, ಎಲ್ಲ ದೋಷಗಳು ಬರುತ್ತಲ್ಲ, ಆ ದೋಷ ಆಗದಂತೆ, ಆ ದೋಷ ಕೊಡದಂತೆ ಅವರಿಗೆ ಬುದ್ಧಿ ಕೊಡು. ಶನಿ ದೋಷ ಆಗದಂತೆ ಶನಿದೇವರಿಗೆ ಬುದ್ಧಿ ಕೊಡು, ಒಳ್ಳೆದು ಮಾಡುವಂತೆ ಬುದ್ಧಿ ಕೊಡು. ವಸ್ತುತಃ ನವಗ್ರಹ ದೇವತೆಗಳು ದೋಷ ಕೊಡುವವರಲ್ಲ, ನಿನಗೆ ದೋಷ ಬರ್ತಾ ಇದೆ ಅಂತ ಸೂಚನೆ ಮಾಡ್ತಾರೆ. ನಿನಗೆ ಇಂತಿಂತ ಕಾಲದಲ್ಲಿ ಇಂತಿಂತ ಕಷ್ಟ ಬರುತ್ತೆ, ಅದರ ಪರಿಹಾರ ಮಾಡಿಕೋ. ಹೇಗೆ ಡಾಕ್ಟ್ರು ಚೆಕ್ ಮಾಡಿ ನೋಡಿ ಇಂತಿಂತ ರೋಗ ಇದೆ, ಇಂತಿಂತ ಔಷಧ ತಕ್ಕೋತ ಹೇಳ್ತಾರಲ್ಲ, ಹಾಗೆ ನವಗ್ರಹ ದೇವತೆಗಳು ಇಂತಿಂತ ಕಾಲದಲ್ಲಿ ಇಂತಿಂತ ನಷ್ಟ ಕಷ್ಟಗಳು ನನಗೆ ಬರಲಿಕ್ಕಿದೆ, ಅದಕ್ಕೆ ಬೇಕಾದ ಹೋಮ ಹವನಗಳು, ಜಪತಪ ಅನುಷ್ಠಾನಗಳು, ಪೂಜೆಗಳನ್ನು ಮಾಡಿಸಿಕೊಂಡು ಆ ದೋಷದ ಬಾರದಂತೆ ನೀನು ನೋಡಿಕೋ. ಈಗ ಸೂರ್ಯ ನಮಗೆ ಸೂಚನೆ ಕೊಟ್ಟಿದ್ದಾನೆ ಇಂಥ ದೋಷ ಬರುತ್ತೆ ಅಂತ, ಅವಾಗ ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸಿ ಆ ಸೂರ್ಯನಿಗೆ ಹೋಮ ಮಾಡೋದು. ಶನೈಶ್ವರ ಇಂಥ 7 ಶನಿ ಇಷ್ಟು, ಪಂಚಮ ಶನಿ ಇಷ್ಟು ಅಂತ ದೋಷ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಶನೈಶ್ವರ ಸೂಚನೆ ಕೊಟ್ಟದಕ್ಕೆ ಅವನಿಗೆ ಕೃತಜ್ಞತೆ ಸಲ್ಲಿಸುವ ರೀತಿಯಲ್ಲಿ, ಶನೈಶ್ವರ ನೀನು ನನಗೆ ಕೆಟ್ಟದ್ದು ಬರುತ್ತೆ ಅಂತ ಸೂಚನೆ ಕೊಟ್ಟು ಇದರ ಪರಿಹಾರಕ್ಕೂ ನೀನೇ ಸೂಚನೆ ಕೊಡು, ಒಳ್ಳೆದಾಗುವಂತೆ ನೀನೇ ಸೂಚನೆ ಕೊಡು ಅಂತ ಅವನಿಗೆ ಪ್ರಾರ್ಥನೆ ಮಾಡಿ ಅವನನ್ನು ಮುಂದೆ ಇಟ್ಟುಕೊಂಡು ಆ ಶಾಂತಿ ಹೋಮಗಳನ್ನು ಮಾಡಿಸ್ತಿರ್ತೇವೆ. ಹಾಗೆ ಧಿಯೋ ಯೋನಃ ಪ್ರಚೋದಯ, ನಮ್ಮ ಎಲ್ಲ ದೇವತೆಗಳಿಗೂ ಕೂಡ ನಮಗೆ ಒಳ್ಳೆದು ಮಾಡುವಂತೆ ಅನುಗ್ರಹ ಮಾಡು. ನಮ್ಮ ಕುಲದೇವರು, ಮನೆ ದೇವರು, ಗ್ರಾಮ ದೇವರು ಎಲ್ಲ ಇರ್ತಾರೆ. ಆ ದೇವರು ದೈವಗಳಿಗೂ ಕೂಡ ಒಳ್ಳೆ ಬುದ್ಧಿ ಕೊಟ್ಟು ನಮಗೆ ಅನುಗ್ರಹ ಮಾಡುವಂತ ಅನುಗ್ರಹ ನೀನು ಬುದ್ಧಿ ಪ್ರೇರಣೆ ಮಾಡಪ್ಪ. ಎಲ್ಲ ಪ್ರಾರ್ಥನೆ ನಮ್ಮ ಮಕ್ಕಳಿಗೆ, ಅಣ್ಣ ತಮ್ಮಂದರಿಗೆ, ಅಳಿಯಂದರಿಗೆ, ಮಕ್ಕಳಿಗೆ, ಸೊಸೆಯಂದರಿಗೆ ಎಲ್ಲರಿಗೂ ಕೂಡ ಒಳ್ಳೆ ಬುದ್ಧಿ ಕೊಟ್ಟು ನಮಗೆ ಒಳ್ಳೆದಾಗುವಂತೆ ಮಾಡು.
ಹೀಗೆ ಗಾಯತ್ರಿ ಮಂತ್ರವನ್ನ ಒಂದು ಮನೆಯಲ್ಲಿ ಒಬ್ಬ ಜಪಿಸಿದ ಅಂದ್ರೆ ಅವನಿಗೆ ಮಾತ್ರವಲ್ಲ, ಆ ಮನೆ, ಆ ಪರಿಸರ, ಆ ಊರು, ಆ ದೇಶ, ಇಡೀ ಜಗತ್ತಿಗೆ ಅದರ ಪರಿಣಾಮ ಬೀರುತ್ತೆ ಗಾಯತ್ರಿ ಮಂತ್ರ. ಇಂಥ ಗಾಯತ್ರಿ ಮಂತ್ರವನ್ನ ಪ್ರತಿನಿತ್ಯ 10 ಆದ್ರು, 1000 ಮಾಡೋದು ಒಳ್ಳೇದು, ಇಲ್ಲ 108, ಇಲ್ಲ 10, ಎಷ್ಟಾದ್ರು ಈ 10 ಗಾಯತ್ರಿ ಮಾಡೋಣ. ಬೆಳಗ್ಗೆ 6 ಗಂಟೆ ಸರಿಯಾಗಿ, ಮಧ್ಯಾಹ್ನ 12 ಗಂಟೆ ಸರಿಯಾಗಿ, ಸಂಜೆ 6 ಗಂಟೆ ಸರಿಯಾಗಿ ಮಾಡಿದ್ರೆ 10 ಗಾಯತ್ರಿಗೆ 10,000 ಗಾಯತ್ರಿ ಮಾಡಿದ ಪುಣ್ಯ. ಈ ಮಕ್ಕಳು ಶಾಲೆಗೆ ಬಂದ ಕೂಡಲೇ ಮೊದಲು ತಾಯಂದ್ರು 6 ಗಂಟೆ ಆದ ಕೂಡಲೇ ಸಂಧ್ಯಾ ವಂದನ ಮಾಡಿಸಿ ಆಮೇಲೆ ಆಟ ಕಳಿಸೋಣ, ಆಮೇಲೆ ಟ್ಯೂಷನ್ ಹೋಗೋಣ. ಎಲ್ಲಿಂದ್ರೆ ಅಲ್ಲಿ ಹೆಣ್ಣು ಮಕ್ಕಳು ಆ ಕಾಲ ಸಮಯ ಬಂದ ಕೂಡಲೇ ಮನಸ್ಸರಲ್ಲಿ ಅರ್ಘ್ಯ, ಸೂರ್ಯನಾರಾಯಣಾಯ ಇದಮರ್ಘ್ಯಂ. ಆನಂತರ 11 ಸರಿ ಸೂರ್ಯನಾರಾಯಣ ಮಂತ್ರ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯ ಗುರುಭ್ಯೋ ನಮಃ. ಆಯ್ತು, ಅವರು ಸಂಧ್ಯಾ ವಂದನೆ, ಹೆಣ್ಣು ಮಕ್ಕಳ ಸಂಧ್ಯಾ ವಂದನೆ ಆಯ್ತು. ಮಾನಸಿಕವಾಗಿ ಸ್ತ್ರೀಯರ ಸಂಧ್ಯಾ ವಂದನೆ ಹಾಗೂ ಪುರುಷರ ಸಂಧ್ಯಾ ವಂದನೆ ಇಬ್ಬರು ಮಾಡಬಹುದು. ಇದರಿಂದ ಬಹಳ ಶ್ರೇಯಸ್ಸಾಗತ್ತೆ. ನಂತರ ದಿಗ್ ನಮಸ್ಕಾರ. ಈ ದಿಗ್ದೇವತೆಗಳಿದ್ದಾರಲ್ಲ, ಸಾಕ್ಷಿ ದೇವತೆಗಳಾಗಿ ನಮ್ಮೊಳಗಿರ್ತಾರೆ. ನಾವು ಮಾಡುವ ಒಳ್ಳೆ ಕೆಲಸ ಕೆಟ್ಟ ಕೆಲಸ ನೋಡ್ತಾ ಇರುತ್ತಾರೆ. ಅಲ್ಲಿ ಯಮಲೋಕದಲ್ಲಿ ಹೋಗಿ ಚಿತ್ರಗುಪ್ತರ ಹತ್ರ ರಿಪೋರ್ಟ್ ಕೊಡೋರು ಅವರೇ. ಇವ ಇಂತಿಂಥ ಕೆಲಸದಲ್ಲಿ ಇಂತಿಂಥ ತಪ್ಪು ಮಾಡ್ದಾನೆ, ಇಂತಿಂಥ ಮಾಡ್ದಾನೆ, ಎಲ್ಲ ರಿಪೋರ್ಟ್ ಎಲ್ಲ ಕೊಡೋದವರೇ ಅಂತೆ ಈ ದೇವತೆಗಳು. ಅದನ್ನ ನಾವು ಪ್ರತಿನಿತ್ಯ ಅವರಿಗೊಂದು ನಮಸ್ಕಾರ ಹಾಕ್ತಾ ಇದ್ರೆ, ನೋಡ್ರಪ್ಪ ಪಾಪ ಕೆಲಸ ನೀವು ಸ್ವಲ್ಪ ನೋಡಿಕೊಳ್ಳಿ, ರಿಟೈರ್ಡ್ ಅಲ್ಲಿ ರಿಪೋರ್ಟ್ ಕೊಡುವಾಗ ನಮ್ಮ ಪರವಾಗಿ ಕೊಡ್ತಾರೆ. ನೋಡಿ, ಈ ಸೇಲ್ ಟ್ಯಾಕ್ಸ್ ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಎಲ್ಲ ಬಂದಾಗ ಅವರಿಗೆಲ್ಲ ಸ್ವಲ್ಪ ಸಲಾಂ ಮಾಡಿ ನಮಸ್ಕಾರ ಮಾಡಿ ಸ್ವಲ್ಪ ದಕ್ಷಿಣ ವೀಕ್ಷಣೆ ಕೊಟ್ಟು ಸ್ವಲ್ಪ ಅವರಿಗೆಲ್ಲ ಟಿಫಿನ್ ತಂದು ಕೊಟ್ರೆ, ಪರವಪ್ಪ ನಮ್ಮಮ್ಮ ಅಂತಿಷ್ಟು ಹೇಳಿ ಆ ಲೆಕ್ಕ ಹೇಗಿದ್ರು ಹೆಚ್ಚು ಕಡಿಮೆ ಇದ್ರು ಅಡ್ಜಸ್ಟ್ ಮಾಡಿ ಅನುಕೂಲ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ. ಹಾಗೆ ಈ ದಿಗ್ದೇವತೆಗಳು ಇಂದ್ರ, ಅಗ್ನಿ, ಯಮ, ನೃತಿ, ವರುಣವಾಯು ಇವರೆಲ್ಲ ಸುತ್ತಮುತ್ತಿದ್ದುಕೊಂಡು ನಾವು ನೋಡ್ತಾ ಇರ್ತಾರೆ ನಾವು ಮಾಡೋ ಕೆಲಸ. ಅವರಿಗೆ ಪ್ರತಿನಿತ್ಯ ನಮಸ್ಕಾರ ಹಾಕ್ತಾ, ನೋಡಪ್ಪ ಅದಕ್ಕೆ ನಮ್ಮ ಪಾಪ ಕಡಿಮೆ ಮಾಡ್ರಿ, ಪಾಪ ಎಲ್ಲ ಪರಿಹಾರ ಮಾಡ್ರಪ್ಪ, ಪಾಪ ಕೆಲಸ ಮಾಡಿಸ್ಬೇಡಿ, ಏನನ್ನು ನೋಡಿದ್ರು ಕೂಡ ಸ್ವಲ್ಪ ಕ್ಷಮೆ ಮಾಡಿ ನಮ್ಮ ನೋಡಿಕೊಂಡು ನೀವು ರಿಪೋರ್ಟ್ ಕೊಡಬೇಕು ಅಂತ ಪ್ರತಿನಿತ್ಯ ಅವರಿಗೆ ನಮಸ್ಕಾರ ಹಾಕ್ತಾ ಬಂದ್ರೆ ಅವರು ನಮಗೆ ಅನುಕೂಲ ಮಾಡ್ತಾರೆ. ನ ದೇವತೋಷಣಂ ವೃಥ. ಯಾಕೆ ಇಂದ್ರಿಯ ಅಭಿಮಾನ ದೇವತೆಗಳು ಕೂಡ ಅವರೇ ಅಲ್ವಾ. ನಮ್ಮ ಇಂದ್ರಿಯಕ್ಕೆ ಅಗ್ನಿ ಏನಮ, ಅಗ್ನಿ ಏನಮ, ವಾಯು ಏನೋ, ವಾಯು ಏನಮ, ಸೂರ್ಯ ಏನಮ, ಚಂದ್ರ ಏನಮ, ನಾವು ಆಚರಣೆ ಮಾಡ್ತೇವಲ್ಲ, ಆಯಾ ಇಂದ್ರಿಯದಲ್ಲಿ ಇರುವ ದೇವತೆಗಳಿಗೆ ನಾವು ನಮಸ್ಕಾರ ಮಾಡ್ತಿರ್ತೇವೆ. ಹೀಗೆ ನಮಸ್ಕಾರ ಮಾಡುವಾಗ ನಮ್ಮ ಇಂದ್ರಿಯಗಳಿಂದ ಪುಣ್ಯ ಕೆಲಸಗಳನ್ನು ಮಾಡಿಸಿ ಆ ಪಾಪವನ್ನು ಪರಿಹಾರ ಮಾಡುವಂತ ಮಾಡಿ ನರಕಕ್ಕೆ ಹೋಗದಂತೆ ರಕ್ಷಣೆ ಮಾಡ್ತಾರೆ. ಆದ್ರಿಂದಲೂ ಈ ದಿಗ್ದೇವತೆಗಳಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡುತ್ತಾರೆ. ಆಯಾ ದಿಕ್ಕದಲ್ಲಿದ್ದುಕೊಂಡು ನಮ್ಮನ್ನು ರಕ್ಷಿಸ್ತಾರೆ, ಆಯಾ ದಿಕ್ಕದಲ್ಲಿದ್ದುಕೊಂಡು ನಮ್ಮ ಪುಣ್ಯ ಕೆಲಸ ಮಾಡುತ್ತಾರೆ ಅಂತ. ಹೀಗೆ ಸಂಧ್ಯಾ ವಂದನೆಯಲ್ಲಿ 3. ಆಮೇಲೆ ಯಾರ್ಯಾರು ನಮಗೆ ಉಪಕಾರ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಒಳ್ಳೆದಾಗಲಿ. ದೊಡ್ಡವರಾಗಿದ್ರೆ ನಮಸ್ಕಾರ ಮಾಡೋಣ, ಚಿಕ್ಕವರಾಗಿದ್ರೆ ಒಳ್ಳೆದಾಗಲಿ ಅಂತ. ಲೋಕ ಸಮಸ್ತಾಹ ಸುಖಿನೋ ಭವಂತು. ನಮಗೆ ಯಾರು ಚಿಕ್ಕವರು ಕೂಡ ಉಪಕಾರ ಮಾಡಿರ್ತಾರೆ ಅವರಿಗೆ ಒಳ್ಳೆದಾಗಲಿ ಅಂತ ಹೇಳೋದು. ತಂದೆಗೆ ನಮಸ್ಕಾರ, ತಾಯಿಗೆ ನಮಸ್ಕಾರ, ಗುರುಗಳಿಗೆ ನಮಸ್ಕಾರ. ತಂದೆ ತಾಯಿ ಗುರುಗಳಿಗೆ ತ್ರಿಕಾಲದಲ್ಲಿ ಅವರಿಗೆ ನಮಸ್ಕಾರ. ಹೀಗೆ ಈ ಸಂಧ್ಯಾ ವಂದನೆ 3 ಭಾಗ. ಆಮೇಲೆ ಆಚಮನ, ಪ್ರಾಣಾಯಾಮ, ಮಾರ್ಜನ ಅವರವರ ಬೇರೆ ಬೇರೆ ಋಷಿಗಳು ಹಾಗೆ ಕೊಟ್ಟದ್ದು ಅನುಕೂಲ ಇದ್ದಂತೆಲ್ಲ ಅದನ್ನು ಬೆಳೆಸಿಕೊಂಡು ಅಧಿಕಂ ಫಲಂ. ಅಂತೂ ದೇವರ ಸ್ಮರಣೆ ಬರಬೇಕು. ಯಾವ ಯಾವ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತವಿತ್ ಸರ್ವೇ ವಿದುನಿಷೇಧಾಸ್ಯೋ ಯತಯೋರವೇ ಕಿಂಕರಾಹ. ಭಗವತ್ ಸ್ಮರಣೆ ಯಾವಾಗಲೂ ಬರಬೇಕು. ಆ ಭಗವತ್ ಸ್ಮರಣೆ ಬರಲಿಕ್ಕೋಸ್ಕರ ಈ ಎಲ್ಲ ಅನುಷ್ಠಾನಗಳೆಲ್ಲ ಏನು, ಆಚಮನ ಮಾಡುವಾಗ ದೇವರ ಸ್ಮರಣೆ ಬರುತ್ತೆ, ಪ್ರಾಣಾಯಾಮ ಮಾಡುವಾಗ ದೇವರ ಸ್ಮರಣೆ ಬರುತ್ತೆ, ಮಾರ್ಜನ ಮಾಡುವಾಗ ದೇವರ ಸ್ಮರಣೆ ಬರುತ್ತೆ. ಅಂದ್ರೆ ದೇವರ ಸ್ಮರಣೆ ಬರಬೇಕು ಅಂತಷ್ಟೇ. ಹೀಗೆ ಸಂಧ್ಯಾ ವಂದನೆ. ನಂತರ ಅವನು ವೇದಾಧ್ಯಯನಾದಿಗಳು ಮಾಡಿಕೊಂಡು ಅನುಕೂಲ ಆದರೆ ಅವನ ಅರ್ಹತೆ ಅವನ ಅಪೇಕ್ಷೆ ಇದ್ರೆ ಗೃಹಸ್ಥಾಶ್ರಮಿ ಆಗಬಹುದು ಅಥವಾ ಹಾಗೆ ಸನ್ಯಾಸವನ್ನು ಸ್ವೀಕರಿಸಬಹುದು. ಅವರವರ ಒಂದು ಅನುಷ್ಠಾನದ ನೆಲೆ ಅದು. ಗೃಹಸ್ಥಾಶ್ರಮಿ ಆದವನು ಗೃಹೇ ಅತಿಥಿವದ್ ವಸೇತ್. ಮಡದಿ ಮಕ್ಕಳು ಎಲ್ಲರೂ ಕೂಡ ಭಗವಂತನ ಸೇವೆಗಾಗಿ ಮಾಡ್ಲಿಕ್ಕೆ ಅನುಕೂಲಕ್ಕಾಗಿ ದೇವರು ಒದಗಿಸಿಕೊಟ್ಟಿದ್ದಾನೆ ಹೇಳಿ ತಾನೂ ಧರ್ಮದಲ್ಲಿ ಇದ್ದುಕೊಂಡು ಮನೆ ಮಂದಿ ಮಕ್ಕಳನ್ನು ಕೂಡ ಧರ್ಮದಲ್ಲಿ ಇಳಿಸಿ ಹೋಗತಕ್ಕದ್ದು. ವಾನಪ್ರಸ್ಥಾನ ಆದವನು ಕಾಡದಲ್ಲಿ ಒಂದಿಷ್ಟು ದಿವಸ ಇದ್ದು ಅವನ ಜಪ ತಪ ಅನುಷ್ಠಾನ ಮಾಡುತ್ತಾ ನಂತರ ಸಿದ್ಧಿಯನ್ನು ಪಡೆಯುವುದು. ಸನ್ಯಾಸಿಯಾದವನು ದಿನಕ್ಕೆ ಒಂದು ಊರು, ವಾರೈಕ ರಾತ್ರಿ ಒಂದೊಂದು ದಿವಸಕ್ಕೆ ಒಂದೊಂದು ಊರು ಹೋಗ್ತಾ ಇರಬೇಕು, ಸಂಚಾರ ಮಾಡ್ತಾ ಇರಬೇಕು. ಜ್ಞಾನ ಕಾರ್ಯಕ್ಕಾಗಿ ಇರಬಹುದು ಒಂದು 7 ದಿವಸ ಅಥವಾ 5 ದಿವಸ 10 ದಿವಸ ಆ ರೀತಿಯಾಗಿ. ಚಾತುರ್ಮಾಸ ಮಳೆಕಾಲ ಬಂದಾಗ ಒತ್ತೊಟ್ಟಿಗೆ 4 ತಿಂಗಳು ಕೂಡ ಇರಬೇಕು. ವಿಷ್ಣು ಸರ್ವೋತ್ತಮತ್ವಂಚ ಸರ್ವಥಾ ಪ್ರತಿಪಾದೆಯ. ಭಗವಂತನ ಮಹಿಮೆಯನ್ನ ಯಾವುದಾದ್ರೂ ಒಂದು ಅವಕಾಶವನ್ನು ಒದಗಿಸಿಕೊಂಡು ದೇವರ ಮಹಿಮೆ ಹೇಳ್ತಾ ಇರಬೇಕು.
ಹಾಗೂ ದೇವರನ್ನು ಒಲಿಸಿಕೊಳ್ಳುವ ಒಂದು ಮಾರ್ಗವನ್ನ, ಸಂದೇಶವನ್ನ, ಉಪದೇಶವನ್ನು ಕೊಡ್ತಾ ಇರಬೇಕವ ಸನ್ಯಾಸಿ ಆದವ. ಈ ರೀತಿ 4 ವರ್ಣದವರ, 4 ಆಶ್ರಮದವರ ಒಂದು ಸಂದೇಶವನ್ನು ಕೃಷ್ಣ ಬಹಳ ರೋಚಕವಾಗಿ ಹೇಳಿರ್ತಾರೆ. ಪ್ರಾಸಂಗಿಕವಾಗಿ ನಾವು ಕೆಲವು ವಿವರಣೆಗಳನ್ನ ನಾವು ಕೊಟ್ಟೆವು. ಅಂತೂ ಇಡೀ ವೇದಗಳಿರುವುದು ಭಗವಂತನನ್ನು ಮೊರಹೊಂದಲಿಕ್ಕೆ. ಕೆಲವೊಮ್ಮೆ ಸ್ವರ್ಗಕ್ಕಾಗಿ ಯಜ್ಞ ಮಾಡು, ಮಕ್ಕಳಾಗಬೇಕು ಅಂತ ಯಜ್ಞ ಮಾಡೋದು ಹೇಳ್ತಾರೆ. ರೋಚನಾರ್ಥಂ ಫಲಶ್ರುತಿ ಅಂತ. ವಸ್ತುತಃ ಸ್ವರ್ಗವನ್ನ ಹೊಂದಿಸಿಕೊಡುವುದು ವೇದದ ಉದ್ದೇಶ ಅಲ್ಲ, ಮೋಕ್ಷವನ್ನು ಹೊಂದಿಸಿಕೊಡೋದು. ಇದು ನೋಡು, ನೀವು 1 ಪೇಜ್ ಫುಲ್ಲು ಬರೆದ್ರೆ ನನಗೆ ಚಾಕ್ಲೇಟ್ ಕೊಡ್ತೇನೆ ಅಂತ ಹೇಳಿದಾಗ ಆ ಮಗು ಏನ್ ಮಾಡುತ್ತೆ, ಬಿದ್ದು ಬರೀತೆ, ಯಾಕೆ ಚಾಕ್ಲೇಟ್ ಸಿಗುತ್ತೆ ಅಂತ. ವಸ್ತುತಃ ಬರೆಯುವುದರ ಮುಖ್ಯ ಫಲ ಚಾಕ್ಲೇಟ್ ಅಲ್ಲ, ಚೆನ್ನಾಗಿ ಬರೆದರೂ ಪಾಸಾಗಿ ಅವನು ವಿಶೇಷವಾಗಿ ಒಂದು ಒಳ್ಳೆ ತೇರ್ಗಡೆ ಹೊಂದಲಿ ಅಂತ ದೃಷ್ಟಿಯಲ್ಲಿ. ಮಗುವಿಗೆ ಔಷಧಿ ಕೊಡಬೇಕು ಅಂತ ಇರುತ್ತೆ, ಅದು ಮಗು ಬಾಯೇ ತೆಗೆಯುವುದಿಲ್ಲ. ಏನ್ ಮಾಡೋದು, ಸ್ವಲ್ಪ ಸಕ್ಕರೆ ಆ ಮಗುನ ಬಾಲಿಡ್ತಾಳೆ, ಬಾಯಿ ಚಪ್ಪರಿಸ್ತೆ. 2ನೇ ಸರಿ ಸಕ್ಕರೆ ತಗೊಂಡು ಹೋಗ್ತಾಳೆ, ಅಂತ ಬಾಯಿ ತರುತ್ತೆ. 3ನೇ ಸರಿ ಸಕ್ಕರೆ ತಗೊಳ್ತಾರೆ, ಅಂತ ಬಾಯಿ ತರುತ್ತೆ. 4ನೇ ಸರಿ ಔಷಧಿ ತಗೊಂಡು ಹೋಗ್ತಾಳೆ, ಮಗು ಸಕ್ಕರೆ ಅಂತ ತಿಳ್ಕೊಂಡು ಅಂತ ಬಾಯಿ ತರುತ್ತೆ, ಲೊಳಕ ಹಾಕ್ಬಿಡ್ತಾಳೆ ಔಷಧಿ. ಹಾಕ್ಬಿಟ್ಟು ಬಾಯಿ ಮುಚ್ಚಿಬಿಡ್ತಾರೆ, ನುಗ್ಗಿಬಿಡುತ್ತೆ. ಹೀಗೆ ಔಷಧಿಯನ್ನ, ಜ್ಞಾನ ಔಷಧಿಯನ್ನು ಕೊಡಬೇಕು ಅಂತ ವೇದ ಮಾತೆ ಹೊರಡ್ತಾಳೆ. ಅದನ್ನ ನಾವು ಬಾಯಿ ತೆಗೆಯೋದಿಲ್ಲ. ಅದಕ್ಕಾಗಿ ಐಹಿಕ ಫಲವನ್ನ ತಾನು ಕೊಡ್ತಾನೆ. ನೀ ಶ್ರೀಸೂಕ್ತ ಪಾರಾಯಣ ಮಾಡು, ನಿನಗೆ ಹಣ ಸಿಗುತ್ತೆ. ಹೌದಾ, ಶ್ರೀಸೂಕ್ತ ಪಾರಾಯಣ ಮಾಡ್ತಾನೆ, ಹಣ ಸಿಗುತ್ತೆ. ಹೀಗೆ ಒಳ್ಳೆ ಸರಸ್ವತಿ ಸೂಕ್ತ ಪಾರಾಯಣ ಮಾಡು, ನಿನಗೆ ವಿದ್ಯೆ ಬರುತ್ತೆ, ಸರಸ್ವತಿ ಪಾರಾಯಣ ಮಾಡ್ತಾನೆ. ಹೀಗೆ ಏನೇನೋ ಮಾಡಿದ್ರೆ ಏನೇನು ಸಿಗುತ್ತೆ ಗೊತ್ತಾದ ಕೂಡಲೇ ಕೊನೆಗೆ ಇದೆಲ್ಲ ನಶ್ವರ, ಇವತ್ತು ಬಂದು ನಾಳೆ ಖರ್ಚಾಗುತ್ತೆ, ಅದಕ್ಕೇನ್ ಮಾಡೋದು, ಶಾಶ್ವತವಾಗಿ ನನಗೆ ಐಶ್ವರ್ಯ ಸಿಗಬೇಕು. ಹಾಗಾದ್ರೆ ಭಗವಂತನ ಆರಾಧಿಸೋದು, ನಿಷ್ಕಾಮನೆಯಿಂದ ಆರಾಧಿಸೋದು, ಆಗ ಜ್ಞಾನವನ್ನು ಹೇಳುತ್ತೆ. ಉದ್ಧವ, ನಿನಗೆ ನಾನು ಇಷ್ಟ, ಇನ್ನು ಏನು ಹೇಳಬೇಕಾಗಿದೆ ಕೇಳು. ಕೃಷ್ಣ, ಉದ್ಧಾರ ಮಾಡಿದೆಯಪ್ಪ, ಅಜ್ಞಾನದಿಂದ ನಾನು ಮುಳುಗಿ ಹೋಗಿದ್ದೆ, ನೀನೇ ಉದ್ಧಾರ ಮಾಡಿ ಅಜ್ಞಾನ ಸಮುದ್ರವನ್ನ ಈ ಜ್ಞಾನ ಎಂಬ ನೌಕೆಯಲ್ಲಿ ನನ್ನನ್ನು ಕೂಡಿಸಿ ಪಾರು ಮಾಡಿದೆ. ಆ ಕತ್ತಲೆಯಲ್ಲಿ ಇದ್ದವರಿಗೆ, ಕುರುಡನಿಗೆ ಕಣ್ಣು ಸಿಕ್ಕಿದಂತೆ ಜ್ಞಾನ ದೃಷ್ಟಿಯನ್ನು ಕೊಟ್ಟು ಅನುಗ್ರಹ ಮಾಡಿದ ಸ್ವಾಮಿ. ಹಾವನಿಂದ ಕಚ್ಚಲ್ಪಟ್ಟವನಿಗೆ ಒಂದು ದಿವ್ಯ ಅಮೃತ ಸಿಕ್ಕಿದ್ರೆ ಹೇಗಾಗಿರ್ಬೇಕು, ಹಾಗೆ ನೀನು ಜ್ಞಾನ ಅಮೃತವನ್ನು ಕೊಟ್ಟು ಉದ್ಧಾರ ಮಾಡು. ನೋಡು, ನೀನು ಬದರಿಗೆ ಹೋಗು, ಅಲ್ಲಿರುವ ಜನರಿಗೆ ಇದರಲ್ಲಿ ಉಪದೇಶ ಮಾಡು, ಆಯ್ತಾ. ಇನ್ನು ಇನ್ನು 7 ದಿವಸ ಆಯ್ತು ಅಂದ್ರೆ ದ್ವಾರಕೆಯನ್ನು ಸಮುದ್ರ ಮುಳುಗಿಸಿಬಿಡುತ್ತೆ, ನೀನು ಯಾರು ಇರೋದು ಬೇಡ, ಹೋಗಿ ಅಂತ ಹೇಳಿ ಹೊರಡ್ತಾನೆ. ಅಂತೂ ಉದ್ದವರು ಅಲ್ಲಿಂದ ಹೊರಟಿದ್ದಾರೆ. ಕೃಷ್ಣ ನೋಡ್ದ, ಸರಿ ಇನ್ನು ಪ್ರವಾಸಕ್ಕೆ ಎಲ್ಲರನ್ನು ಕರ್ಕೊಂಡು ಬಂದುಬಿಡ್ತಾನೆ. ಯಾಕಂದ್ರೆ ಈ ಮರಣ ಎಂಬುದು ತೀರ್ಥಯಾತ್ರೆಯಲ್ಲಿ ಹಾಕುವುದು, ಕ್ಷೇತ್ರಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ದೇಹತ್ಯಾಗ ಮಾಡೋದು ಒಳ್ಳೇದು ಅಂತ. ಕೆಲವರು ಹೇಳ್ತಾರೆ, ಸಾಯ್ಲಿಕ್ಕಾದ್ರೂ ಒಂದು ಮನೆ ಕಟ್ಟಿಕೊಳ್ಬೇಕಪ್ಪ, ಕೊನೆ ಕಾಲಕ್ಕೆ ಸಾಯ್ಲಿಕ್ಕೆ ಮನೆ ಹಾಕ್ಬೇಕು, ಆದ್ರೂ ಅದು ಸರಿಯಲ್ಲ ಅಂತಾರೆ. ಅಂತ ಎಲ್ಲರನ್ನು ಕೂಡ ಪ್ರವಾಸಕ್ಕೆ ಕರ್ಕೊಂಡು ಬರ್ತಾರೆ. ಈಗ ಯಾದವರೆಲ್ಲ ಬಂದು ಸೇರಿದ್ರು. ಇಲ್ಲಿ ಬ್ರಾಹ್ಮಣ ಭೋಜನ ಎಲ್ಲ ಆಯಿತು, ಹೋಮ ಹವನ ಭೋಜನ ಎಲ್ಲ ಆಯಿತು. ಕೊನೆಗೆಲ್ಲ ಹೊರಟಿದ್ದಾರೆ, ಬ್ರಾಹ್ಮಣರು ಕೊಟ್ಟು ಕಳಿಸ್ತಾರೆ. ಭೋಜನ ಎಲ್ಲ ಆದ ಮೇಲೆ ಇವರು ಮದ್ಯಪಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಂತರ ಜಗಳ ಶುರುವಾಯಿತು, ಕದನ ಶುರುವಾಯಿತು, ಒಬ್ಬರಿಗೊಬ್ಬರು ಹೊಡೆದಾಟ. ಅಲ್ಲಿ ಹುಲ್ಲಾಗಿ ಬೆಳೆದುತ್ತಲ್ಲ ಈ ಕಬ್ಬಿಣದ ಚೂರುಗಳು, ಅದನ್ನು ತೆಗೆದುಕೊಳ್ಳೆ ದೊಡ್ಡ ಒನಕೆ ಅಂತ ಆಗ್ಬೇಕು, ಪರಸ್ಪರ ಹೊಡೆದಾಡ್ಕೊಳ್ತಾರೆ. ಅವನ ತಲೆ ಇವನು ಹೊಡೆದ, ಇವನ ತಲೆ ಅವನು ಹೊಡೆದ, ಪರಸ್ಪರ ಹೊಡೆದ್ರು. ಬಲರಾಮ ಒಂದಿಷ್ಟು ಜನ ಸಾಯಿಸ್ತಾರೆ. ಆಮೇಲೆ ಬಲರಾಮನಿಗೆ ಬೇಸರ ಆಯಿತು, ನದಿ ತೀರಕ್ಕೆ ಹೊಟ್ಟೋಗ್ಬಿಡ್ತಾರೆ, ದೇಹ ತ್ಯಾಗ ಮಾಡಿ ಮುದುರೂಪವನ್ನು ಸೇರ್ತಾರೆ. ಅಂತೂ ಎಲ್ಲ ಯಾದವರು ಕೂಡ ಸರ್ವನಾಶ ಹೊಂದುತ್ತಾರೆ. ಕೃಷ್ಣ ಕಾಲ ಮೇಲೆ ಕಾಲಕ್ಕೊಂದು ಕೂತಿರ್ತಾರೆ. ದೂರದಲ್ಲಿ ಒಬ್ಬ ಬೇಡ ನೋಡಿದ, ಆ ಪಾದದ ಕೆಂಪಾಗಿ ಇದನ್ನು ನೋಡಿದ ಕೂಡಲೇ ತಕ್ಷಣ ಒಂದು ಬಾಣ ಬಿಡ್ತಾನೆ, ಪಾದಕ್ಕೆ ಬಾಣ ಬಿಟ್ಟ, ಚಕ್ಕ ಚುಚ್ಕೊಂಡ್ಬಿಡ್ತು. ಹತ್ರ ನೋಡ್ತಾನೆ, ಹೇ ಕೃಷ್ಣ, ಕೃಷ್ಣ ಎಂತ ಕೆಲಸ ಮಾಡಿಬಿಟ್ಟೆ ನಾನು, ನೀಗೇನು ತಪ್ಪು ಮಾಡಿಲ್ಲ, ಹೊರಟೋಗೋದು. ಅಂತೂ ಭೃಗು ಋಷಿಗಳೇ ಅಲ್ಲಿ ಬೇಡದಾಗಿ ಹುಟ್ಟಿದ್ದು. ಕೊನೆಗೂ ಆ ಭೃಗು ಋಷಿಗಳಿಗೆ ಸದ್ಗತಿಯನ್ನು ಕೊಟ್ಟಿದ್ದಾನೆ. ಸರಿ, ಆ ಬಾಣವನ್ನು ಎತ್ತಿ ಹಾಕಿದ ದೇವರು. ಅಷ್ಟು ದೂರ ಹೋಗಬೇಕು, ಅದು ಬಾಣ ತೀರ್ಥ ಅಂತ ಇವತ್ತಿಗೂ ಕೂಡ ಪ್ರಭಾಸದಲ್ಲಿದೆ, ಬಾಣ ತೀರ್ಥ ಅಂತ ಹೇಳಿ. ದೇವತೆಗಳೆಲ್ಲ ಆಕಾಶದಲ್ಲಿ ಸೇರಿದ್ದಾರೆ. ಆಗ ದಾರುಕ ಬರ್ತಿದ್ದಾರೆ ಕೃಷ್ಣನ ಹುಡುಗುತ್ತಾ. ದಾರುಕ ಮಾತಾಡ್ತಾ ಇರುವಂತೆ ರಥ ಚಕ್ರಗಳ ಮೇಲೆ ಹಾರಿ ಹೋಗ್ತಾ ಇದೆ. ಕೃಷ್ಣ, ಏನು ಚಕ್ರ ಎಲ್ಲ ಹೋಗ್ತಾ ಇದೆಯಲ್ಲ, ರಥ ಮೇಲೆ ಹೋಗ್ತಾ ಇದೆ. ಹೌದು ದಾರಕ, ನಾನು ಹೊರಡ್ತಾ ಇದ್ದೇನೆ, ನೀನು ಎಲ್ಲರನ್ನು ಕರ್ಕೊಂಡು ಶಂಕೋದ್ಧಾರಕ್ಕೆ ಹೊರಟು ಬಿಡು, ನಮ್ಮ ತಂದೆ ತಾಯಂದಿರಗಳ ವಿಷಯ ಹೇಳಿಬಿಡು ಇಟ್ಟು ಹೇಳಿ ಕೃಷ್ಣ ದಾರಕರನ್ನು ಕೊಟ್ಟು ಕಳಿಸಿದ. ಯಾವ ಅವತಾರದಲ್ಲೂ ದೇವರು ದೇಹವನ್ನು ಬಿಟ್ಟದಿಲ್ಲ.
ಅದಕ್ಕೆ ಕೃಷ್ಣ ಏನು ಮಾಡ್ದ, ತನ್ನಂತೆ ಒಂದು ಗೊಂಬೆಯನ್ನು ಸೃಷ್ಟಿ ಮಾಡಿದ. ಆ ಗೊಂಬೆಯನ್ನು ಸೃಷ್ಟಿ ಮಾಡಿದಾಗ ಮಾಡಿ ಅದನ್ನು ಕೆಳಗೆ ಮಲಗಿಸಿಬಿಡ್ತಾರೆ. ಸರಿ, ಈ ದುಷ್ಟರೆಲ್ಲ ತಿಳ್ಕೊಳ್ಳಿ, ಈ ಕೃಷ್ಣ ದೇವರಲ್ಲ, ಯಾಕೆಂದ್ರೆ ಅವ್ರು ಬೇಡದ ಕೈಯಲ್ಲಿ ಪೆಟ್ಟು ತಿಂದು ದೇಹ ಬಿಟ್ಟಲ್ಲ, ಅದ್ರ ದೇವರಲ್ಲ ಅಂತ ತಿಳ್ಕೊಂಡು ಅವರು ಅನರ್ಥ ಆಗಲಿ ದೃಷ್ಟಿಯಿಂದ ತಕ್ಷಣ ತಾನು ಮರೆಯಾದ. ಒಂದು ರೂಪದಲ್ಲಿ ಭೂಮಿಯಲ್ಲೇ ಇದ್ದಾನೆ. ಭಾಗವತವನ್ನು ಶ್ರವಣ ಮಾಡುವವರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ, ಕೃಷ್ಣ ಮಂತ್ರವನ್ನು ಜಪಿಸುವವರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಭೂಮಿಯಲ್ಲಿ ಒಂದು ರೂಪದಲ್ಲಿದ್ದಾನೆ. ಎರಡನೇ ರೂಪದಲ್ಲಿ ಕೈಲಾಸದಲ್ಲಿದ್ದಾನೆ. ಮೂರನೇ ರೂಪದಲ್ಲಿ ಸೂರ್ಯಮಂಡಲದಲ್ಲಿದ್ದಾನೆ. ನಾಲ್ಕನೇ ರೂಪದಲ್ಲಿ ಬ್ರಹ್ಮಲೋಕದಲ್ಲಿದ್ದಾನೆ. ಐದನೇ ರೂಪದಲ್ಲಿ ವೈಕುಂಠದಲ್ಲಿದ್ದಾನೆ. ಹೀಗೆ 5 ರೂಪಗಳಲ್ಲಿ ಇದ್ದುಕೊಂಡು ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ತನ್ನ ಅವತಾರ ಕಾರ್ಯವನ್ನ ಸಮಾಪ್ತಗೊಳಿಸಿದ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಯುಗೆ ಅಂತ ಭಗವಂತನ ಅವತಾರ ಕಾರ್ಯವನ್ನ ಮುಗಿಸಿದಾಗ ದೇವತೆಗಳೆಲ್ಲ ಇದನ್ನು ನೋಡಿ ಅದರಿಂದ ಹೊರಟಿದ್ದಾರೆ. ಇತ್ತ ವಿಷಯ ಗೊತ್ತಾಯಿತು. ವಸುದೇವ ದೇವಿಕರೆಲ್ಲ ಓಡಿ ಬರ್ತಾರೆ. ಅವರೆಲ್ಲರೂ ಕೂಡ ದೇಹ ತ್ಯಾಗ ಮಾಡಿದ್ರು, ಮೂಲ ರೂಪವನ್ನು ಸೇರಿದ್ರು. ರುಕ್ಮಿಣಿ ಸತ್ಯಭಾಮ ಅವರು ವೈಕುಂಠಕ್ಕೆ ಸೇರಿಬಿಟ್ಟಿದ್ದಾರೆ. ಷಣ್ಮಹೇಶ್ವರಿ ಕೂಡ ಅವರು ತಮ್ಮ ತಮ್ಮ ಮೂಲ ರೂಪವನ್ನ ಸೇರಿದರು. ಉಳಿದವರನ್ನ ಅರ್ಜುನ ಹಿಡ್ಕೊಂಡು ಕರ್ಕೊಂಡು ಬರುವಾಗ ಕೆಲವು ಗೊಲ್ಲರು ಬಂದು ಮ್ಲೇಚ್ಛರು ಅರ್ಜುನನನ್ನು ಯುದ್ಧದಲ್ಲಿ ಸೋಲಿಸಿ ಕೃಷ್ಣನ ಮಡದಿಯರನ್ನ ಅಪಹರಿಸಿಕೊಂಡು ಹೋಗ್ತಾರೆ, 16,100 ಸ್ತ್ರೀಯರನ್ನು. ಅನಂತರ ಅವರು ಏಕಾದಶಿ ಉಪವಾಸ ಮಾಡಿ ಅವರು ತಮ್ಮ ತಮ್ಮ ಮೂಲ ರೂಪವನ್ನ ಸೇರಿದರು. ಕೃಷ್ಣನ ಹತ್ರ ಸ್ವಲ್ಪ ದರ್ಪ ತೋರಿಸಿದರಂತೆ. ಹೀಗಾಗಿ ಕೃಷ್ಣ ಶಾಪ ಕೊಟ್ಟ, ನೀವು ಮ್ಲೇಚ್ಛರು ನಿಮ್ಮನ್ನು ಅಪಹರಿಸಿಕೊಂಡು ಆಕ್ರಮಣ ಮಾಡಲಿ ಅಂತ. ಹೀಗಾಗಿ ಅವರು ಪಶ್ಚಾತ್ತಾಪ್ತರಾಗಿ ಕೊನೆಗೂ ತಮ್ಮ ಮೂಲ ರೂಪವನ್ನ ಸೇರಿದರು. ಆಮೇಲೆ ಪಾಂಡವರೆಲ್ಲ ಪರೀಕ್ಷಿತ ನಿನಗೆ ಪಟ್ಟವನ್ನು ಕಟ್ಟಿ ಅವರು ಸ್ವರ್ಗವನ್ನು ಸೇರಿದ್ದಾರೆ. ನಿನ್ನ ಮಗ ಈಗ ಜನಮೇಜಯ ರಾಜ್ಯವನ್ನು ಆಳುತ್ತಿದ್ದಾನೆ. ಕ್ಷೇಮಕ ರಾಜರ ಪರ್ಯಂತರವಾಗಿ ನಮ್ಮ ವಂಶ ಬೆಳೀತಾ ಹೋಗ್ತಾ ಇದೆ. ಹೀಗೆ ಪಾಂಡವರ ಕಥೆಯನ್ನ, ಶ್ರೀಕೃಷ್ಣನ ಅವತಾರ ಚರಿತ್ರೆಯನ್ನ ಯಾರು ಶ್ರವಣ ಮಾಡ್ತಾರೋ ಕೇಳ್ತಾರೋ ಅವರ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸೌಭಾಗ್ಯ ಉಳ್ಳವರಾಗಿ ಶ್ರದ್ಧಾ, ಭಕ್ತಿ, ಜ್ಞಾನವನ್ನು ಅಭಿವೃದ್ಧಿಗೊಳಿಸಿಕೊಂಡು ಕೊನೆಗೂ ಆ ಭಗವಂತನ ಲೋಕವನ್ನೇ ಸೇರ್ತಾರೆ. ಇಟ್ಟು ವಿಷಯವನ್ನ 11ನೇ ಸ್ಕಂದದಲ್ಲಿ ನಿರೂಪಣೆ ಮಾಡಿದರು. 12ನೇ ಸ್ಕಂದ ಆಗುವಾಗ ಮುಂದೆ ಕಲಿಯುಗದಲ್ಲಿ ಬರುವ ರಾಜರ ಕಥೆಯೆಲ್ಲ ಹೇಳ್ತಾ ಬರ್ತಾರೆ. ಈ ಚಂದ್ರಗುಪ್ತರು, ಮೌರ್ಯರು, ನವನಂದರು ಇವರೆಲ್ಲ ಕಥೆಯೆಲ್ಲ ಬರ್ತಾ, ಚಾಣಕ್ಯರ ಕಥೆಯೆಲ್ಲ ಬರ್ತಾ ಇದೆ. ನವನಂದಾನ್ ದ್ವಿಜ ಕಶ್ಚಿತ್ ಪ್ರಪನ್ನಾನ್ ಉದ್ಧರಿಷ್ಯತಿ, ಅವರನ್ನು ಆ ರೀತಿ ಉದ್ಧಾರ ಮಾಡ್ತಾರೆ ಎಂಬುದನ್ನು ಒಂದು ಕಥೆಗಳು ಬರ್ತಾ ಇದೆ. ಮುಂದೆ ಮುಂದೆ ಮ್ಲೇಚ್ಛರ ಹಾವಳಿ ಹೆಚ್ಚಾಗ್ತಾ ಇದೆ. ಮ್ಲೇಚ್ಛರೇ ಆಳ್ಲಿಕ್ಕೆ ಶುರು ಮಾಡ್ತಾರೆ. ದರೋಡೆಗಾರರು, ಕಳ್ಳರಲ್ಲೂ ಕೂಡ ರಾಜ್ಯವನ್ನು ಪರಿಪಾಲನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕಲಿಯುಗದ ವರ್ಣನೆ ನಾವು ಮಾಡಬೇಕಾಗಲ್ಲ, ಈಗ ನೋಡ್ತಾ ಇದ್ದೇವಲ್ಲ, ಪ್ರತ್ಯಕ್ಷ ನೋಡ್ತಾ ಇದ್ದೇವೆ ಅಷ್ಟೇ. ಕೊನೆ ಆಗುವಾಗ ವಿಷ್ಣು ಯೇಷ ಎಂಬ ಬ್ರಾಹ್ಮಣನ ಮಗನಾಗಿ ಕಲ್ಕಿ ಎಂಬ ರೂಪದಲ್ಲಿ ಪರಮಾತ್ಮನ ಅವತಾರ ಮಾಡ್ತಾರೆ. ಶಂಬಲ ಗ್ರಾಮದಲ್ಲಿ, ಈಗ ಚಂಬಲ್ ಕಣಿವೆ ಅಂತೀವಲ್ಲ, ಅಲ್ಲಿ ಅವತಾರ ಆಗುತ್ತೆ. ಆಗ ವೇಗವಾಗಿ ಹೋಗುವ ಕುದುರೆಯಲ್ಲಿ ಕೂತುಕೊಂಡು ಇಡೀ ಮ್ಲೇಚ್ಛರ ಕುಲವನ್ನೇ ನಾಶ ಮಾಡ್ತಾರೆ. ಕ್ಷತ್ರ ಕುಲ ಅಂತಕ ಪರಶುರಾಮ ಇದ್ದಂತೆ ಮ್ಲೇಚ್ಛ ಕುಲ ಅಂತಕ ಈ ಕಲ್ಕಿ. ಕೊನೆಯಲ್ಲೂ ಪುನಃ ಧರ್ಮ ಜಗರುತ್ತೆ. ಹೀಗೆ ಕೃತಯುಗ ಶುರುವಾಗುತ್ತೆ. ರಾಜ ಧರ್ಮದ ಉಳಿವಿಗಾಗಿ, ಅಧರ್ಮದ ನಾಶಕ್ಕಾಗಿ ಯದಾ ಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಅಧರ್ಮದ ದಮನಕ್ಕೆ, ಧರ್ಮದ ಉಳಿವಿಗಾಗಿ ನಾನು ಯುಗ ಯುಗದಲ್ಲಿ ಅವತಾರ ಮಾಡ್ತಾ ಇರ್ತೇನೆ, ಆವಾಗ ನಾನು ಪ್ರಕಟವಾಗ್ತೇನಪ್ಪ ಅಂತ ಹೇಳಿದ್ದಾರೆ. ಹೇಗೆ ಭಗವಂತನ ಅವತಾರ ಅಪಾರವಾದದ್ದು. 7 ದಿವಸಗಳಲ್ಲಿ ಏನು ಕೇಳಬೇಕಾದೇನು ಅಂತ ನಾನು ಪ್ರಶ್ನೆ ಮಾಡಿದೆ. ಅದಕ್ಕೆ ಉತ್ತರವಾಗಿ ನಾ ಈ ಭಾಗವತವನ್ನು ಹೇಳಿದ್ದೇನೆ. ಈ ದೇಹ ಹೋದ್ರೆ ಮತ್ತೊಂದು ದೇಹ ಇರುತ್ತೆ. ದೇಹಕ್ಕೆ ಮಾತ್ರ ನಾಶ, ಆತ್ಮಕ್ಕೆ ಅಂತ ನಾಶ ಇಲ್ಲ. ಇನ್ನೇನು ನಿನಗೆ ಹೇಳಿ? ಇನ್ನು ತಕ್ಷಕ ಬಂದರೂ ಕೂಡ ನಿನಗೇನು ಗೊತ್ತಾಗೋದಿಲ್ಲ, ಕಚ್ಚಿದ್ರು ನಿನಗೇನು ಗೊತ್ತಾಗೋಲ್ಲ. ಇನ್ನು ಏನ ಕೇಳಬೇಕಾದ ದೇಹ ಹೇಳು. ಆಗ ಪರೀಕ್ಷಿತ ಹೇಳಿದ, ಸ್ವಾಮಿ 7 ದಿವಸಗಳ ಕಾಲ ಈ ಭಾಗವತ ಅಮೃತವನ್ನು ಉಳಿಸಿ ನಮ್ಮನ್ನು ಉದ್ಧಾರ ಮಾಡಿದರೆ ಧನ್ಯೋಸ್ಮಿ ಕೃತಕೃತ್ಯೋಸ್ಮಿ. ನನಗೆ ಯಾವುದೇ ರೀತಿಯಾಗಿರೋ ಈಗ ಭಯವಾಗಲಿ ಸಂಶಯವಾಗಲಿ ಉಳಿದಿಲ್ಲ. ನನಗಿನ್ನು ಅಪ್ಪಣೆ ಕೊಡಬೇಕು, ನಾನು ದೇವರ ಧ್ಯಾನ ಮಾಡ್ತೇನೆ. ಆಗಲಪ್ಪ, ನೀವು ದೇವರ ಧ್ಯಾನ ಮಾಡು. ತಕ್ಷಕ ಬಂದ್ರು ನನಗೆ ಗೊತ್ತಾಗೋದಿಲ್ಲ ಇಟ್ಟು ಹೇಳಿ ಶುಕಬರಿಗಳು ಅಲ್ಲಿಂದ ಹೊರಡ್ತಾರೆ. ಇತ್ತ 7ನೇ ದಿವಸ ಸಂಜೆ ಆಯಿತು. ತಕ್ಷಕ ಓಡೋಡಿ ಬರ್ತಿದ್ದಾರೆ ಇವನ್ ಕಚ್ಚಬೇಕು ಅಂತ. ಅಟ್ಟಲ್ಲಿ ಒಬ್ಬ ಕಶ್ಯಪಗಳದ ಬ್ರಾಹ್ಮಣ ಅಡ್ಡಾದಿಡ್ಡಿ ಹೋಗ್ತಾ ಇದ್ದಾರೆ ಆಚೆ ಈಚೆ. ತಕ್ಷಕ ಹೇಳ್ದ, ಯಾರು ನೀನು? ಯಾಕೆ ಹೇಗೆ ಅಡ್ಡಡ್ಡ ಹೋಗ್ತಾ ಇದ್ದೀನಿ? ನಾನು ಕಶ್ಯಪ, ನಾನು ವಿಷವೈದ್ಯ, ನಿನ್ಗೆ ಗೊತ್ತಿಲ್ವಾ? ತಕ್ಷಕ ಹೋಗಿ ಪರೀಕ್ಷಿತರನ್ನು ಕಚ್ಚುತ್ತಾನಂತೆ, ಅವನು ಬದುಕಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ. ಆಗ ಹೇಳ್ದ, ನಾನೇ ತಕ್ಷಕ, ನಾನು ಕಚ್ಚಿದ್ರು ಬದುಕಿಸಬಲ್ಲಯ್ಯ ನೀನು ಅಂತ. ನನಗೆ ಆ ಸಾಮರ್ಥ್ಯ ಇದೆ ಅಂದ.
ಈ ಮರವನ್ನು ಕಚ್ಚುತ್ತಾರೆ, ಬದುಕಿಸಿ ನೋಡೋಣ. ಕಚ್ಚಿದ, ದಗ 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 ಬೆಂಕಿ ಉರಿಯಿತು, ಹತ್ತು ಬಿಡ್ತು, ಮರ ಭಸ್ಮ ಮಾಡ್ಬಿಡ್ತಲ್ಲಿ. ಈಗ ಬದುಕಿಸಿ ನೋಡೋಣ ಅಂದ. ಈ ಬ್ರಾಹ್ಮಣ ಬಿಡ್ಲಿಲ್ಲ, ನೀರು ತಗೊಂಡ, ಮಂತ್ರ ಮಾಡ್ದ, ಮಂತ್ರಿಸಿದ, ಪ್ರೋಕ್ಷಣೆ ಮಾಡ್ದ. ಆ ಭಸ್ಮ ಇದ್ದಕ್ಕಿದ್ದಂತೆ ಹಾಗೆ ಒಂದು ಗಿಡವಾಯ್ತು, ಮರ ಆಯ್ತು, ಮರ ಬೆಳೆಯುತ್ತಿದ್ದೆ. ನೋಡ್ತಾ ಅಂತ ದೊಡ್ಡ ಮರ ಆಯ್ತು. ತಕ್ಷಕ ಹೇಳ್ದ, ನೀ ಸಾಮಾನ್ಯರಲ್ಲ ಅಲ್ಲ, ನೀ ಯಾಕೆ ಹೋಗ್ತಾ ಇದ್ದೆ ಪರೀಕ್ಷೆ, ಅಲ್ಲಿ ಪರೀಕ್ಷೆ ಯಾಕೆ ಹೋಗ್ತಾ ಇದ್ದೆ? ನಾವೊಂದು ಬದುಕಿಸ್ತೀನಿ ನೋಡು. ಈ ಮರಕ್ಕೆ ಆಯುಷ್ಯ ಇತ್ತು, ಬದುಕೋಗ್ಬಿಡ್ತು. ಅವನಿಗೆ ಆಯುಷ್ಯ ಇಲ್ಲ, ನೀ ಹೇಗೆ ಬದುಕಿಸ್ತಿ? ಅಲ್ಲೋ ಆಯುಷ್ಯ ಇದ್ರಲ್ಲೋ ಬದುಕಬೇಕು. ಅವ ಆಯುಷ್ಯವಿಲ್ಲದೆ ಹೋದ್ರೆ ನಿನ್ನ ವಿದ್ಯೆಗೆ ಅಪಮಾನ ಆಗುತ್ತೆ. ನೋಡ್ಕೋ. ಹೀಗೆ ನೋಡ್ದ, ಗೊತ್ತಾಯ್ತು ಅವನಿಗೆ ಪರೀಕ್ಷೆತರಿಗೆ ಇವತ್ತು ಆಯುಷ್ಯ ಮುಗೀತು ಅಂತ. ಸರಿ, ನೀನ್ ನಿರಾಶೆ ಆಗ್ಬೇಡ, ತಗೋ, ನಾನೇ ಹಣ ಕೊಡ್ತೇನೆ. ನಾನು ಬಡವಪ್ಪ, ಏನೋ ನಾಲ್ಕು ಕಾಸು ಸಿಗುತ್ತೆ ಅಂತ, ಹಣ ಸಿಗುತ್ತೆ ಅಂತ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಹಣ ನಾನೇ ಕೊಡ್ತೇನೆ ಎಷ್ಟು ಹೇಳಿ ಅವನಿಗೆ ಕೈ ತುಂಬ ಹಣ ಕೊಟ್ಟು ಕಳಿಸಿದ. ಈ ವಿಷಯ ಹೇಗೆ ಗೊತ್ತಾಯ್ತು ಅಂದ್ರೆ, ಆ ಮರದ ಮೇಲೆ ಒಬ್ಬ ಕಟ್ಟಿಗೆ ಕೊಯ್ತಾ ಇದ್ದವ. ಇವರಿಬ್ಬರು ಆಡುವ ಮಾತು ಕೆಡಿಸ್ಕೊಂಡಿದ್ದ. ಇವ ತಕ್ಷಕ ಮರವನ್ನು ಕಚ್ಚುವಾಗ ಮರ ಸುಟ್ಟು ಬೂದಿ ಆಗುವ, ಅವನು ಬೂದಿ ಆಗ್ಬಿಟ್ಟ, ಭಸ್ಮ ಆಗ್ಬಿಟ್ಟ. ಯಾರು? ಕಟ್ಟಿಗೆ ಕೊಯ್ಯುವ. ಈ ಬ್ರಾಹ್ಮಣ ಮರವನ್ನು ಬದುಕಿಸುವಾಗ ಅವನು ಬದುಕೋಗ್ಬಿಟ್ಟ. ಅವ ಹೋಗಿ ಎಲ್ಲ ಕಡೆ ಹೇಳ್ಬಿಟ್ಟ. ಅಂತೂ ದಕ್ಷಕ ಬಂದಿದ್ದಾನೆ. ಪರೀಕ್ಷದ ಹತ್ರ ಬಂದಾಗಲೇ ರೂಪಾಂತರಗೊಂಡ, ಕಚ್ಚಿದ, ದಗ 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 ಬೆಂಕಿ ಉರಿಯಿತು. ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ದೇವರ ಪಾದವನ್ನು ಹೊಂದಿದ್ದಾನೆ. ಇದೇ ಕೊನೆಯ ಜನ್ಮ ಅವನಿಗೆ, ಕೊನೆಯ ಮರಣವೂ ಹೌದು. ಮುಂದೆ ಅವನ ಜನ್ಮವೂ ಇಲ್ಲ, ಮರಣ ಇಲ್ಲಿಂದ. ಅಂತೂ ವೈಕುಂಠವನ್ನು ಸೇರಿದ್ದಾನೆ ಪರೀಕ್ಷಿತ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದರು. ಕೊನೆಗೂ ಜನಮೇಯ ಜೇನಿಗೆ ಸಿಟ್ಟು ಬಂತು. ತಕ್ಷಕ ಸರ್ಪ ಕುಲವನ್ನೇ ನಾಶ ಮಾಡಬೇಕು ಅಂತ ಹೇಳಿ ಸರ್ಪ ಯಾಗವನ್ನೇ ಮಾಡ್ತಾನೆ. ಆಗ ತಕ್ಷಕ ಬೀಳ್ತಾ ಇಲ್ಲ. ಯಾಕೆ? ಇಂದ್ರನನ್ನ ಮೊರೆ ಹೊಂದಿದ್ದಾನೆ, ಇಂದ್ರವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಸರಿ, ತಕ್ಷಕ ಹೇಳ್ದ, ಇಂದ್ರ ಸಮೇತನಾಗಿ ಬೆಂಕಿಯಲ್ಲಿ ಬೀಳಿ ಸ್ವಾಮಿ, ಅವ ಬದುಕಬಾರ್ದವ ಅಂತ. ಸರಿ, ಇಂದ್ರ ಸಹಿತವಾಗಿ ಆಕರ್ಷಣೆ ಮಾಡ್ತಿದ್ದಾರೆ. ಇಂದ್ರ ಈ ಅರ್ಜುನನ ವಂಶದಲ್ಲಿ ಬಂದನಲ್ಲ, ಇವನ ವಂಶಕ್ಕೆ ಸ್ವಲ್ಪ ಕೀರ್ತಿ ಕೊಡಬೇಕು ಅಂತ ಹೇಳಿ ತಾನು ಬ್ರಾಹ್ಮಣರ ವೇದ ಮಂತ್ರಕ್ಕೂ ಗೌರವ ಕೊಡುವ ಉದ್ದೇಶದಿಂದ ತಕ್ಷಕ ಇಂದ್ರ ಇಬ್ಬರು ಅಗ್ರಹಿತ ಬೆಂಕಿ ಹತ್ರ ಬರ್ತಿದ್ದಾರೆ. ಆಮೇಲೆ ಇಂದ್ರ ಓಡೋಗ್ಬಿಟ್ಟ, ತಕ್ಷಣ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟ. ಆ ಸಮಯದಲ್ಲಿ ಬೃಹಸ್ಪತಿ ಆಚಾರ್ಯರು ಬಂದು ಯಜ್ಞವನ್ನು ನಿಲ್ಲಿಸ್ತಾರೆ. ಮಹಾಭಾರತದಲ್ಲಿ ಆಸ್ತಿಕನು ಯಜ್ಞ ನಿಲ್ಲಿಸುವ ಕಥೆ ಇದೆ, ಭಾಗವತದಲ್ಲಿ ಬೃಹಸ್ಪತಿ ನಿಲ್ಲಿಸುವ ಕಥೆ. ಇದು ನಿನ್ನೆ ಹೇಳಿದಂತೆ ಕಲ್ಪಾಂತರ ಕಥೆ ಅಂತ. ಒಂದು ಕಲ್ಪದಲ್ಲಿ ಆಸ್ತಿಕ ನಿಲ್ಲಿಸ್ತಾನೆ, ಇನ್ನೊಂದು ಕಲ್ಪದಲ್ಲಿ ಬೃಹಸ್ಪತಿ ನಿಲ್ಲಿಸ್ತಾನೆ. ರಾಜ ತಕ್ಷಕ ಸಾಯುವಂತಿಲ್ಲ, ಅವನು ಅಮೃತವನ್ನು ಕೊಡಿದಿದ್ದಾನೆ. ಬ್ರಹ್ಮದೇವರ ವರಬಲ ಬೇರೆ ಇದೆ. ಈಗ ಒಬ್ಬರು ಸಾಯುವುದು ಬದುಕುವುದಲ್ಲ, ದೇವರ ಸಂಕಲ್ಪದಂತೆ ಆಗುವುದು. ಯಜ್ಞ ನಿಲ್ಲಿಸಿಬಿಡು ಅಂತೂ ಯಜ್ಞವನ್ನು ನಿಲ್ಲಿಸಿದ್ದಾರೆ. ತಕ್ಷಕರು ಕೂಡ ಅವನು ಬದುಕೊಂಡು ಹೋದ. ಎಲ್ಲ ಬ್ರಾಹ್ಮಣರಿಗೆಲ್ಲ ವಿಶೇಷವಾಗಿ ಸತ್ಕಾರ ಮಾಡಿ ಕಳಿಸಿದ. ಅನಂತರ ವೇದವ್ಯಾಸ ದೇವರು ವೇದ ವಿಭಾಗಗಳನ್ನು ಮಾಡಿದ ವಿಷಯ ಹೇಳ್ತಾರೆ. ವೇದಗಳನ್ನು ವಿಭಾಗ ಮಾಡಿ ಪೈಲ, ವೈಶಂಪಾಯನ, ಜೈಮಿನಿ, ಸುಮಂತು ಇವರಿಗೆಲ್ಲ ಹಂಚಿಕೊಟ್ಟು ನೀವೆಲ್ಲ ಪ್ರಚಾರ ಮಾಡಿ ಅಂತ ಕೊಟ್ಟು ಕಳಿಸ್ತಾರೆ. ಒಮ್ಮೆ ಯಾಜ್ಞವಲ್ಕ್ಯರಿಗೆ ಬ್ರಹ್ಮಹತ್ಯೆ ಬರುವ, ಈ ವೈಶಂಪಾಯನರಿಗೆ ಬ್ರಹ್ಮಹತ್ಯೆ ಬರುವ ಸನ್ನಿವೇಶ ಬಂತು. ಆಗ ಅವರ ಶಿಷ್ಯರೆಲ್ಲ, ನಾವೆಲ್ಲ ಒಂದು ವರ್ಷ ತೀರ್ಥಯಾತ್ರೆ ಮಾಡಿ ನಿಮ್ಮ ಬ್ರಹ್ಮಹತ್ಯೆ ಪರಿಹಾರ ಮಾಡಿಸ್ತೇವೆ, ನಿಮ್ಮ ಪರವಾಗಿ ನಾವು ವ್ರತ ಮಾಡ್ತೇವೆ ಅಂದರು. ಅವಾಗ ಯಾಜ್ಞವಲ್ಕ್ಯರು, ಅವರೇನು ಸ್ವಾಮಿ ಅಲ್ಪರು, ನಾವೊಬ್ಬನೇ ಸಾಕು ನಿಮ್ಮ ಬ್ರಹ್ಮಹತ್ಯೆ ಪರಿಹಾರ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಸರಿ, ಇಷ್ಟು ಜನರು ಅಪಮಾನ ಮಾಡ್ತಾ ಇದೆಯಲ್ಲ ನೀನು, ಅದು ನೀನು ನನ್ನ ಶಿಷ್ಯನಾಗಿರೋದು ಬೇಡ, ನೀ ಕಲ್ತದ್ದೆಲ್ಲ ಒಪ್ಪಿಸಿ ಹೊರಟೋಗ್ಬಿಡು. ನಾನು ಹೇಳಿಕೊಟ್ಟ ವೇದವನ್ನ ನಂತರ ನೀವು ಬಳಸಬಾರದು. ಸರಿ ಎಂದು ಅವರು ವಾಂತಿ ಮಾಡುವಂತೆ ಎಲ್ಲ ವೇದಗಳನ್ನು ಹೊರಗೆ ಹಾಕಿದರು. ಅದೆಲ್ಲವನ್ನು ಇತರ ಋಷಿಗಳೆಲ್ಲ ಅದನ್ನು ಸ್ವೀಕಾರ ಮಾಡಿದ್ರು. ಅದು ತೈತರಿಯ ಶಾಖ ಅಂತ ಆಯ್ತು. ತಿತ್ತಿರಿ ಪಕ್ಷಿಯ ರೂಪದಿಂದ ಎಲ್ಲವನ್ನು ಸ್ವೀಕರಿಸಿದ ಕಾರಣ ಅವರು ತೈತರಿಯ ಶಾಖ ಅಂತ ಆಯ್ತು. ಆಮೇಲೆ ಯಾಜ್ಞವಲ್ಕ್ಯರಿಗೆ ಏನು ಮಾಡಿದ್ರು, ಸೂರ್ಯನಾರಾಯಣನ ತಪಸ್ಸು ಮಾಡ್ತಾರೆ. ಆ ಸೂರ್ಯನಾರಾಯಣನ ತಪಸ್ಸು ಮಾಡುವಾಗ ಆ ಹಯಗ್ರೀವ ರೂಪದಿಂದ ಪರಮಾತ್ಮ ಅವರಿಗೆ ವೇದವನ್ನು ಉಪದೇಶ ಮಾಡ್ತಾರೆ. ಶುಕ್ಲ ಯಜುಶಾಖೆ, ಅದು ಗುರುಗಳಿಗೆ ತಿಳಿಯದಿರುವ ವೇದ ಭಾಗ ನಿಮಗೆ ಉಪದೇಶ ಮಾಡು ಅಂತ ಹೇಳ್ತಾರೆ. ಸರಿ, ಗುರುಗಳಿಗೆ ತಿಳಿಯದಿರುವ ವೇದ ಭಾಗವನ್ನೆಲ್ಲ ಉಪದೇಶ ತಗೊಳ್ತಾರೆ. ಹೀಗೆ ಅವರ ಒಂದು ಪರಂಪರೆ ಬೆಳೆಯಿತು. ಹೀಗೆ ಹೇಳ್ತಾ ಸೂರ್ಯನು ಒಂದೊಂದು ತಿಂಗಳಲ್ಲಿ ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವ ಒಂದು ವಿಷಯ ಹೇಳ್ತಾರೆ. ಕೊನೆಗೂ ಎಲ್ಲ ಭಾಗವತರ ಮಹಿಮೆಯನ್ನು ನಿರೂಪಣೆ ಮಾಡ್ತಾರಲ್ಲಿ.
ಮೊದಲಿನಿಂದ ಕೊನೆಯ ತನಕ ಭಗವಂತರ ಈ ಭಾಗವತರಲ್ಲಿ ಬಂದಿರುವ ಅನುಕ್ರಮಣಿಕೆ ಎಲ್ಲ ಕಥೆಗಳನ್ನು ಸಾರವಾಗಿ ಹೇಳ್ತಾರೆ. ಶ್ರೀಮದ್ ಭಾಗವತಂ ಪುರಾಣಮಮಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸಮೇಕಮಮಲಂ ಜ್ಞಾನಂ ಪರಂ ಗೀಯತೆ ಯತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಂ ಆವಿಷ್ಕೃತಂ ತತ್ಸೃಣ್ಣನ್ ವಿಚಾರಣ ಪರಃ ಭಕ್ತಿಯ ವಿಮುಚ್ಯನ್ನರಃ. ಶ್ರೀಮದ್ ಭಾಗವತ ಪರಮ ಮಂಗಳಕರವಾದದ್ದು, ವಿಷ್ಣು ಭಕ್ತರಿಗೆ ಅತ್ಯಂತ ಪ್ರಿಯವಾದದ್ದು. ಜ್ಞಾನ ಭಕ್ತಿ ವೈರಾಗ್ಯವನ್ನ ಇದು ವಿಶೇಷವಾಗಿ ಬೋಧಿಸೋದು ಮಾತ್ರವಲ್ಲ, ಇದು ಶ್ರವಣ ಮಾಡುವವರಿಗೆ ಅದು ತಂದು ಕೊಡುತ್ತೆ. ಯಥಾಶಕ್ತಿ ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ಅದನ್ನು ಕೇಳುವವರು ಹೇಳುವವರು ಎಲ್ಲರೂ ಶ್ರೇಯಸ್ಸನ್ನ ಹೊಂದುತ್ತಾರೆ. ಈ ಕ್ಷೇತ್ರಗಳಲ್ಲಿ ಕಾಶಿ ಹೇಗೆ ಶ್ರೇಷ್ಠವೋ, ತೀರ್ಥಗಳಲ್ಲಿ ಗಂಗೆ ಹೇಗೆ ಶ್ರೇಷ್ಠವೋ, ಆಯುಧಗಳಲ್ಲಿ ವಜ್ರ ಹೇಗೆ ಶ್ರೇಷ್ಠವೋ, ದೇವತೆಗಳಲ್ಲಿ ವಿಷ್ಣು ಹೇಗೆ ಶ್ರೇಷ್ಠನೋ, ಹಾಗೆ ಪುರಾಣಗಳ ಮಧ್ಯದಲ್ಲಿ ಭಾಗವತ ಅತ್ಯಂತ ಶ್ರೇಷ್ಠವಾದದ್ದು. ಇಂತಹ ಶ್ರೀಮದ್ ಭಾಗವತ ಪರಮ ಮಂಗಳಕರವಾದದ್ದು. ಸೂತ್ರ ಹೇಳ್ತಾರೆ, ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಶ್ವ ಯೋಗೇಶ ನಾದಸ್ತ್ವಮ್ಮೆ ಯತ ಪ್ರಭೋ ನಾಮ ಸಂಕೀರ್ತನಂ ಯಸ್ಸ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ಪರಮಾತ್ಮ, ಜನ್ಮ ಜನ್ಮದಲ್ಲೂ ನನಗೆ ಭಕ್ತಿ ಬರುವಂತ ಅನುಗ್ರಹ ಮಾಡು. ಯಾವ ಅನುಷ್ಠಾನ ಮಾಡಿದ್ರೆ ನಿನ್ನಲ್ಲಿ ಭಕ್ತಿ ಬಂದೀತೋ ಆ ಅನುಷ್ಠಾನವನ್ನು ನೀನೇ ನನ್ನ ಕೈಯಲ್ಲಿ ಮಾಡಿಸಿ ಆ ಭಕ್ತಿ ಬರುವಂತೆ ಮಾಡಿ ಅನುಗ್ರಹ ಮಾಡು. ನಿನ್ನ ಕೀರ್ತನೆ ಮಾಡಿದ್ರೆ ಸಾಕು, ಸಕಲ ಪಾಪಗಳು ಪರಿಹಾರವಂತೆ. ಹೇ ನಾರಾಯಣ, ನಿನಗೆ ನಮಸ್ಕಾರ ಎಂಬ ನಮನಗಳನ್ನ ಸಲ್ಲಿಸುವುದರೊಂದಿಗೆ ಸೂತ ಶೌನಕರ ಸಂವಾದ ರೂಪವಾಗಿರುವ ಈ ಶ್ರೀಮದ್ ಭಾಗವತ 18,000 ಶ್ಲೋಕಾತ್ಮಕವಾದ ಈ ಭಾಗವತ ಇಲ್ಲಿ ಮುಕ್ತಾಯ ಆಗ್ತಾ ಇದೆ. ಈ ಭಾಗವತವನ್ನ ವರ್ಷ ಇಡೀ ಹೇಳುವ ಒಂದು ಕ್ರಮ ಇದೆ, ಒಂದು ತಿಂಗಳಲ್ಲಿ ಹೇಳುವ ಕ್ರಮವೂ ಇದೆ, ಒಂದು ವಾರದಲ್ಲಿ ಹೇಳಿ ಮುಗಿಸುವ ಕ್ರಮ ಇದೆ. ಇದನ್ನು ಸಪ್ತಾಹ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಈ ಸಪ್ತಾಹಕ್ಕೆ ಬಹಳ ಮಹತ್ವ. ಪರೀಕ್ಷಿತರಾಜರಿಗೆ ಶುಕಮರಿಗಳು ಏನು 7 ದಿವಸದಲ್ಲಿ ಹೇಳಿ ಮುಗಿಸುತ್ತಾರೆ, ಅಲ್ಲಿಂದ ಈ ಭಾಗವತ ಸಪ್ತಾಹ ಪ್ರಸಿದ್ಧಿಗೆ ಬಂದಿದೆ. ಯಾವುದೇ ಒಂದು ಕೆಲಸ ವರ್ಷ ಇಡೀ ಮಾಡೋದು ಕಷ್ಟ, ಒಂದು ನಿಯಮದಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಒಂದು ತಿಂಗಳಿರುವುದು ಕಷ್ಟನೇ. 7 ದಿವಸವಾದ್ರೆ 7 ದಿವಸ ಅಲ್ವಾ, ಸ್ವಲ್ಪ ಸುಧಾರಿಸ್ಬೋದಪ್ಪ ಅಂತ ಹೇಳಿ ಸ್ವಲ್ಪ ಉತ್ಸಾಹದಲ್ಲಿ ಅದ್ರ ಪಾಲ್ಗೊಳ್ಳಿಕ್ಕಾಗತ್ತೆ. ಯಾವುದೇ ಕೆಲಸ ಬೇಗ ಮಾಡಿ ಮುಗಿಸುವುದಾದ್ರೆ ಉತ್ಸಾಹ ಇರುತ್ತೆ. ಅದರಿಂದ ಈ ಕಲಿಯುಗದಲ್ಲಿ ಈ ಸಪ್ತಾಹ ತಾರಕ. ಎಲ್ಲ ಪುರಾಣಗಳಲ್ಲೂ ಈ ಭಾಗವತರ ಮಹಿಮೆಯನ್ನು ಹೇಳಿದ್ದಾರೆ. ಪದ್ಮಪುರಾಣದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ನಾರದರು ಒಮ್ಮೆ ಸಂಚಾರ ಮಾಡ್ತಾ ಬರ್ತಿದ್ದಾಗ ಬೃಂದಾವನದಲ್ಲಿ 3 ಜನ ಇದ್ರು. 2 ಮುದುಕರು ಮಲಗಿದ್ದಾರೆ, ಒಬ್ಬಳು ತರುಣಿ. ವಸುತ ಅವಳು ಭಕ್ತಿ, ತರುಣಿ ಭಕ್ತಿ, ಮುದುಕರು ಜ್ಞಾನ ವೈರಾಗ್ಯ. 3 ನಾವು ಮುದುಕರಾಗಿದ್ದೆವು. ಈ ಬೃಂದಾವನಕ್ಕೆ ಬಂದ ಮೇಲೆ ನಾನು ತರುಣಿಯಾದೆ, ನಮ್ಮ ಮಕ್ಕಳು ಮುದುಕರು. ಏನ್ ಸ್ವಾಮಿ, ಲೋಕದಲ್ಲಿ ಎಲ್ಲಾದರೂ ಉಂಟ? ಮಕ್ಕಳು ಮುದುಕರು, ತಾಯಿ ತರುಣಿ ಅಂದ್ರೆ ಏನರ್ಥ? ಸರಿ, ನಾರದರು ಏನ್ ಮಾಡೋದು ಗೊತ್ತಾಗಿಲ್ಲ. ಸೀರೆ ಸನತ್ ಕುಮಾರ್ ಹತ್ರ ಹೋಗ್ತಾರೆ. ಸನತ್ ಕುಮಾರ್ ಹತ್ರ, ನೋಡಪ್ಪ ಭಾಗವತ ಸಪ್ತಾಹ ಮಾಡ್ತೀರಿ, ಅವಾಗ ಈ ಜ್ಞಾನ ವೈರಾಗ್ಯ ಕೂಡ ತಾರುಣ್ಯ ಬರುತ್ತೆ. ಸಪ್ತಾಹ ಶುರು ಮಾಡ್ತಾರೆ ಗಂಗಾ ದ್ವಾರದಲ್ಲಿ. ಆಗ ಒಂದು ಮಹಿಮೆ ಹೇಳ್ತಾರೆ. ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣನಿಗೆ ಮಕ್ಕಳಾಗಿಲ್ಲ, ಬಹಳ ಒದ್ದಾಡ್ತಾ ಇದ್ದ. ಒಂದು ಸನ್ಯಾಸಿ ಹತ್ರ ಒಂದು ಹಣ್ಣು ತಗೊಂಡು, ಸನ್ಯಾಸಿ ಹೇಳ್ತಾರೆ, ಈ ಹಣ್ಣು ನಿನ್ನ ಹೆಂಡತಿ ಕೊಡು, ಒಂದು ಮಗು ಆಗ್ತೆ, 1 ವರ್ಷ ವ್ರತ ಮಾಡಬೇಕಾಗತ್ತೆ ನಿನ್ನ ಹೆಣ್ಣು. ಸರಿ ಎಂದು ತನ್ನ ಹೆಂಡತಿ ಹತ್ರ ಕೊಟ್ಟ. ನೋಡು, 1 ವರ್ಷ ವ್ರತ ಮಾಡಬೇಕು, ಯಾರ ಹತ್ರ ಜಗಳ ಆಡಬಾರ್ದು, ಸುಳ್ಳು ಹೇಳಬಾರ್ದು, ಎಲ್ಲ ಒಂದಿಷ್ಟು ಏನೇನು ಮಾಡ್ಬೋದು ಹೇಳಿ ಬಂದ. ಅವಳು ಬಹಳ ಸ್ವಲ್ಪ ದುಷ್ಟ ಸ್ವಭಾವ. ಅವಳು ತಂಗಿ ಹತ್ರ ಬರ್ತಾಳೆ, ಏನೇ ಅದು, ನಂಗೆ ಹಣ್ಣು ಕೊಟ್ಟಿದ್ದಾರಂತೆ, ಅದು 1 ವರ್ಷ ವ್ರತ ಬೇರೆ ಮಾಡ್ಬೇಕಂತೆ, ನಂಗೆ ಯಾರ ಹತ್ರ ಜಗಳ ಆಡದೆ ಒಂದು ದಿವಸ ಇರ್ಲಿಕ್ಕೆ ಆಗುತ್ತಾ, ನಂಗೆ ಸುಳ್ಳು ಹೇಳಬಾರ್ದಂತೆ, ನಂಗೆ ಹೇಗಿರ್ಲಿಕ್ಕೆ ಆಗ್ತೆ? ಸರಿ, ಒಂದು ವೇಳೆ ನಾನು ಹಣ್ಣು ತಂದು ಹೊಟ್ಟೆ ಗರ್ಭ ಬಂತು ಅಂದ್ರೆ ಹೊಟ್ಟೆ ದೊಡ್ಡದಾಗ್ಬಿಡುತ್ತೆ, ಓಡಾಡ್ಲಿಕ್ಕೆ ಆಗುತ್ತಾ? ಕಳ್ಳರು ಬಂದು ಓಡಿಸ್ಲಿಕ್ಕೆ ಆಗುತ್ತಾ? ಸರಿ, ಒಂದು ವೇಳೆ ಹಡಿದೆ, ನಾನೇ ಸತ್ತೋಗ್ಬಿಟ್ರೆ? ಸರಿಯಪ್ಪ, ಒಂದು ಮಗು ಹುಟ್ಟಿತ್ತು, ಗಂಡು ಮಗು ಆಯ್ತು ಇಟ್ಕೊಳ್ಳೋಣ, ಅವನು ದೊಡ್ಡವನಾಗ್ತಾನೆ, ಅವನು ಮದುವೆ ಆಗುತ್ತೆ, ಸೊಸೆ ಬರ್ತಾಳೆ, ಇದ್ದು ಅಧಿಕಾರಲ್ಲಿ ಕಿತ್ಕೊಂಡ್ಬಿಡ್ತಾಳೆ, ನಂಗೆ ಹಣ್ಣು ಬೇಡ ಮಣ್ಣು ಬೇಡ, ಗಲಾಟೆ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾನೀಗ ಗರ್ಭಿಣಿ ಇದ್ದೀನಿ, ನಮ್ಗೆ ಯಜಮಾನ್ರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಡು, ನನ್ಗೆ ಹುಟ್ಟಿದ ಮಗು ನಿನ್ ಕೊಟ್ಬಿಡ್ತೇನೆ, ನೀನ್ ಗರ್ಭಿಣಿ ಅಂತ ಹೇಳಿ ಸುಳ್ಳು ಹೇಳ್ಬಿಡು, ಹಣ್ಣೆ ಅಂತ ಅನ್ನೋದು ಬೇಡ. ಸರಿ, ಮಾತಾಡ್ಕೊಂಡ್ರು. ಆ ಹಣ್ಣನ್ನ ದನಕ್ಕೆ ಹಾಕ್ಬಿಟ್ರು. ಕಾಲಾಂತರದಲ್ಲಿ ತಂಗಿಯ ಮಗುವನ್ನ ಬದಲು ಮಾಡ್ಕೊಳ್ತಾರೆ. ಅವನಿಗೆ ಗೊತ್ತೇ ಇಲ್ಲ, ಅವನಿಗೆ ಆತ್ಮದೇವನಿಗೆ. ಇವನಿಗೆ ದುಂದುಕಾರಿ ಅಂತ ಹೆಸರಿಡ್ತಾರೆ. ಈ ದನಕ್ಕೆ ಒಂದು ಮಗು ಹುಟ್ಟಿಬಿಡ್ತು, ಮನುಷ್ಯ ಮಗು, ಕಿವಿ ಮಾತ್ರ ದನದ್ದು, ಗೋಕರ್ಣ ಅಂತ ಹೆಸರಿಟ್ಟು. ಆದ್ರೆ ಒಳ್ಳೆ ಭಕ್ತನಾಗಿದ್ದಾನೆ, ಒಳ್ಳೆ ಜ್ಞಾನಿಯಾಗಿದ್ದಾನೆ.
ಈ ದುಂದುಕಾರಿ ಬಹಳ ದುಷ್ಟ. ಹೊಡಿಯೋದು, ಬಡಿಯೋದು, ಕಡಿಯೋದು, ಕುಡಿಯೋದು, ಕಳ್ಳತನ ಮಾಡೋದು. ತಂದೆ ಬಹಳ ತಲತರ ಪಡ್ಕೊಂಡ. ಕೊನೆಗೂ ದಶಮಸ್ಕಂದ ಪಾರಾಯಣ ಮಾಡಪ್ಪ, ನನಗೆ ಒಳ್ಳೇದಾಗ್ತೇನೆ ಹೇಳ್ತಾರೆ. ಅದು ದಶಮಸ್ಕಂದ ಪಾರಾಯಣ ಮಾಡಿ ಸಿದ್ಧಿಯನ್ನು ಪಡೆದ. ಇವ ಭಾಳ ದುಷ್ಟ. ಕೊನೆಗೂ ತಾಯಿ ಬಾವಿಯಲ್ಲಿ ಹಾಕಿ ಸತ್ತೋಗ್ಬಿಡ್ತಾಳೆ. ಇವ್ ಹೊಲಲ್ಲಿ ಕಳ್ಳತನ ಮಾಡ್ಕೊಂಡು ಬರ್ತಿದ್ದಾನೆ. 4 ವೇಶ್ಯ ಸ್ತ್ರೀಯರ ಸಂಪರ್ಕ. ಅವರೆಲ್ಲ ಸೇರಿ ಇವನು ಕೊಂದಾಗ್ಬಿಡ್ತಾರೆ. ಕೊಂದಾಗ್ಬಿಟ್ಟು ಇದ್ದ ಹಣ ದೋಚ್ಕೊಂಡು ಹೋದ್ರು. ಪಿಶಾಚಿ ಆಗ್ಬಿಟ್ಟ. ಗೋಕುಲನ ಸುತ್ತಾಡಿಕೊಂಡು ಊರಿಗೆ ಬಂದ್ರೆ ಪಿಶಾಚಿ. ಅವಾಗ ನನಗೆ ನಾನು ಗಯಾ ಶ್ರಾದ್ದ ಮಾಡಿದ್ದೇನೆ ಅಂದ್ರೆ, ನೀವು 100 ಶ್ರಾದ್ದ ಮಾಡಿದ್ರೆ ನಂಗೆ ತಲುಪುದಲ್ಲಪ್ಪ ಅಂತ ಪಾಪಿಷ್ಟ ನಾನು. ಅವಾಗ ಭಾಗವತಾನ್ ಮುಕ್ತಿ ಸಪ್ತಾಹ ವಚನ ಮುಕುರು ಒಂದು ಶಬ್ದ ಕೇಳಿದ. ಸರಿ, ಭಾಗವತ ಸಪ್ತಾಹ ಮಾಡ್ದ. ಪಿಶಾಚಿ ಒಂದು ಬೊಂಬಿನೊಳಗೆ, ಒಂದು ಬಿದಿರಿನೊಳಗೆ ಕೂತ್ಕೊಂಡ್ಬಿಡ್ತು, ಮಂಟ ಬಿದಿರಿನಲ್ಲಿ. ಮೊದಲ ದಿವಸ ಮಂಗಳಾರತಿ ಮಾಡುವಾಗ ಪಟ್ಟ ಒಂದು ಕಂಬ ಸಿಡಿತು, 1 ಗಂಟೆ ಸಿಡಿತು. 2ನೇ ದಿವಸ 2ನೇ ಗಂಟು, 3ನೇ ದಿವಸ 3 ಗಂಟು, 7ನೇ ದಿವಸ 7 ಗಂಟೆ ಸಿಡಿದು ಬಿಡ್ತು. ಆಕಾಶದಲ್ಲಿ ಗಂಟೆ ಶಬ್ದ ಕೇಳ್ತಾ ಇದೆ. ನೋಡಿದ್ರೆ ಅಲ್ಲಿ ವಿಮಾನ ಬಂತು. ಈ ದುಂದುಕಾರಿ ಒಳ್ಳೆ ದಿವ್ಯ ಶರೀರದಲ್ಲಿ ಅಲ್ಲಿ ಕೂತಿದ್ದಾನೆ. ಬಂದು ಉದ್ಧಾರ ಮಾಡಿದೆಯಪ್ಪ, ನನಗೆ ಈ ಪಿಶಾಚಿ ಜನ್ಮದಿಂದ, ಪ್ರೇತತ್ವದಿಂದ ಬಿಡುಗಡೆ ಆಯ್ತು. ಗೋಕರ್ಣ ಹೇಳ್ದ, ಅಲ್ಲ ಇಷ್ಟು ಜನ ಭಾಗವತ ಕೇಳಿದ್ರು, ಇವರಿಗೆಲ್ಲ ವಿಮಾನ ಬರ್ಲಿಲ್ಲ, ಅವನೊಬ್ಬನಿಗೆ ವಿಮಾನ ಬಂತಲ್ವಾ ಅಂತ ಕೇಳಿದ. ಆವಾಗ ಗೋಕರ್ಣ ಹೇಳ್ದ, ಇಷ್ಟು ಜನ ಭಾಗವತ ಕೇಳಿದ್ದಾರೆ, ಕೇಳಿದ್ದಕ್ಕೆ ಪುಣ್ಯ ಉಂಟು, ಆದ್ರೆ ವಿಮಾನ ಬರಬೇಕಾದ್ರೆ ಹೀಗೆ ಕೇಳಿದ್ರೆ ಸಾಲು. ದುಂದುಕಾರಿ ಸಂಪೂರ್ಣ ಭಾಗವತ ಕೇಳಿದ್ದಂದು ದಿನ ಇಡೀ ಅದನ್ನೇ ಆಲೋಚನೆ ಮಾಡದ, ಮನನ ಮಾಡ್ತಾ ಇದ್ದ. ಉಪವಾಸದಲ್ಲಿ ಭಾಗವತ ಕೇಳಿದ್ದ. ಆದ್ರೆ ಇಲ್ಲೆಲ್ಲ ಭಾಗವತ ಕೇಳಿದ್ದಾರೆ. ಏನು, ಕೆಲವರು ಸ್ವಲ್ಪ ದಿವಸ ಬಂದವರು, ಕೆಲವರು ಮಧ್ಯದಲ್ಲಿ ಬಂದವರು, ಕೆಲವರು ಮಾತಾಡ್ತಾ ಕೇಳಿದವರು, ಕೆಲವರು ಓಡಾಡ್ತಾ ಕೇಳಿದವರು, ಒಬ್ಬೊಬ್ಬರು ಒಂದೊಂದು ರೀತಿ. ಸಂಪೂರ್ಣವಾಗಿ ಭಾಗವತ ಕೇಳಲಿ, ಮಗದೊಮ್ಮೆ ಸಪ್ತಾಹ ಮಾಡು, ಎಲ್ಲರೂ ಕೇಳಲಿ, ಎಲ್ಲರಿಗೂ ವಿಮಾನ ಬರುತ್ತೆ ಅಂತ. ಹೌದಾ, ಸರಿ. ಮಗದೊಮ್ಮೆ ಶ್ರಾವಣ ಮಾಸದಲ್ಲಿ ಒಂದು ಭಾಗವತ ಸಪ್ತಾಹ ಮಾಡ್ದ. ಇಡೀ ಊರವರೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಕೇಳ್ತಾರೆ, ಎಲ್ಲರಿಗೂ ವಿಮಾನ ಬಂದು ಬಿಡ್ತಾ ಇದೆ. ಇಡೀ ಊರಿಗೆ ಊರೇ ಆ ಪರಮಾತ್ಮ ಅನುಗ್ರಹ ಮಾಡ್ದ. ಕೊನೆಗೂ ಗೋಕರ್ಣದಿಗೂ ಕೂಡ ಸಿದ್ಧಿ ಆಗಿದೆ. ಹೀಗೆ ಭಾಗವತ ಸಪ್ತಾಹ ಮಾಡಿ ಮುಗಿಸಿದಾಗ ಪರಮಾತ್ಮ ಪ್ರಕಟನಾಗಿದ್ದಾನೆ. ಜ್ಞಾನ, ವೈರಾಗ್ಯ, ಭಕ್ತಿ ಎಲ್ಲವೂ ಕೂಡ ತಾರುಣ್ಯವಾಗಿ ಬಂದಾರೆ. ಯಾರ್ಯಾರಿಗೆ ಏನೇನು ಬರಬೇಕು ಕೇಳಿಕೊಳ್ಳ್ರಿ ಅಂತ ಎಲ್ಲರೂ ತಮ್ಮ ತಮ್ಮ ಇಷ್ಟಾರ್ಥ ಈಡೇರಿಸಿಕೊಂಡ್ರು. ಸನಕಾದಿಗಳು ಹೇಳ್ತಾರೆ, ಎಲ್ಲೆಲ್ಲಿ ಭಾಗವತ ಸಪ್ತಾಹ ನಡೆಯಿತೋ ಅಲ್ಲಲ್ಲಿ ಪರಮಾತ್ಮ ನೀನು ನೆಲೆಸಿದ್ದುಕೊಂಡು ಭಕ್ತರಿಗೆ ಅನುಗ್ರಹ ಮಾಡಬೇಕು ಸ್ವಾಮಿ. ತಥಾಸ್ತು ಅಂತ ಹೇಳ್ದ. ಇವತ್ತಿಗೂ ಕೂಡ ಎಲ್ಲಿ ಭಾಗವತ ಸಪ್ತಾಹ ಆಗುತ್ತೆ ಅಲ್ಲಿ ಪರಮಾತ್ಮನ ವಿಶೇಷವಾಗಿ ನೆಲೆಸಿದ್ದು ಕೇಳುವವರು ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡ್ತಾನೆ. ಇಂಥ ಭಾಗವತ ಪರಮ ಮಂಗಳಕರವಾದದ್ದು. ಈ ಭಾಗವತವನ್ನು ನಮ್ಮ ಪೂರ್ವಾಶ್ರಮದ ದೊಡ್ಡಪ್ಪನವರು ವಾದರಾಜಾಚಾರ್ಯರು, ನಮ್ಮ ಪೂರ್ವಾಶ್ರಮ ತಂದೆಯ ಅಣ್ಣ ಸಹೋದರರು ವಾದರಾಜಾಚಾರ್ಯರು, ಅವರು ನಮಗೆ ಉಪದೇಶ ಮಾಡ್ತಾರೆ. ಅವರು 100 ಭಾಗವತ ಸಪ್ತಾಹಗಳನ್ನು ಮಾಡಿದವರು. ಸಿದ್ಧಿ ಅವರಿಗೆ ಈ ಭಾಗವತ ಸಪ್ತಾಹದಲ್ಲಿ 12 ಸರಿ ಸುಧಾದಿ ಮಂಗಳಗಳು ಪಾಠ ಮಂಗಳ ಮಾಡಿದ್ದಾರೆ. ಸಾತ್ವಿಕ ಸ್ವಭಾವ, ಎಲ್ಲ ಸ್ವಾಮಿಗಳವರು ಬೇಕಾದವರಾಗಿದ್ದರು. ವಿದ್ಯಾಮಾನ್ಯ ಗುರುಗಳ ಮೊದಲ ಶಿಷ್ಯರು ಅವರು. ಈ ಭಾಗವತ ಸಪ್ತಾಹ ಅವರಿಗೆ ಸಿದ್ಧಿ. ಆ ಸಪ್ತಾಹ ಶ್ರವಣ ಮಾಡಿಯೇ ನಮಗೆ ಈ ಸನ್ಯಾಸ ಆಗಬೇಕು, ದೀಕ್ಷೆ ತಗೋಬೇಕು ಅನ್ನೋ ಒಂದು ಇಚ್ಛೆ ಬಂದದ್ದು. ಒಮ್ಮೆ ಈ ಭಾಗವತ ಸಪ್ತಾಹವನ್ನ ಶ್ರವಣ ಮಾಡೋದ್ರಿಂದ ಎಲ್ಲ ಇಷ್ಟಾರ್ಥ ಈಡೇರುತ್ತೆ. ಯಾರ್ಯಾರ ಮದುವೆ ಆಗಿಲ್ಲ, ತೊಂದರೆ ಆಗ್ತಾ ಇದೆ ಅಂದ್ರೆ ಈ ಸಪ್ತಾಹ ಶ್ರವಣ ಮಾಡಿದವರಿಗೆ ಒಳ್ಳೆ ದಿಕ್ಕದಲ್ಲಿ ವಿವಾಹವಾಗಿ ದೇವರು ಅನುಗ್ರಹ ಮಾಡ್ತಾರೆ. ನಮ್ಮ ಪೂರ್ವಾಶ್ರಮದಲ್ಲಿ ನಮ್ಮ ತಂಗಿಗೆ ವಿವಾಹ ಆಗಿಲ್ಲ ಅಂತ ಹೇಳಿ ಬಹಳ ಕಷ್ಟಪಡ್ತಿದ್ರು. ನಾವು ಅಲ್ಲಲ್ಲಿ ಭಾಗವತ ಸಪ್ತಾಹ ಮಾಡ್ತಾ ಇದ್ದಾಗ ಕೆಲವರು ಮಾಂಗಲ್ಯ ತಂದು ಕೊಟ್ರು, ಕೆಲವರು ಬೆಳ್ಳಿ ಪಾತ್ರೆ ತಂದು ಕೊಟ್ರು. ಅಷ್ಟರಲ್ಲಿ ನಾವು ಸನ್ಯಾಸಿ ಆಗ್ಬಿಟ್ಟೆ. ಆಮೇಲೆ ನಂತರ ನನ್ನ ತಂಗಿ ವಿವಾಹ ಆಯಿತು. ಈಗ ತಂಗಿ ಮಗ ಭಾಗವತ ಹೇಳಲಿಕ್ಕೆ ಹೇಳುವಂತೆ ಹುಟ್ಟು ಬಿಡ್ತಾರೆ. ಅಂದ್ರೆ ದೇವರ ಭಾಗವತರ ಮಹಿಮೆ ಇದು. ಭಾಗವತ ಸ್ವಂತ ಅನುಭವ. ನಮ್ಮ ಅಂದ್ರೆ ಯಾರಾದರೂ ಸ್ವರ್ಗಸ್ಥರಾದ್ರೆ ಅವ್ರಿಗೆ ಗತಿ ಆಗಲಿಲ್ಲ ಅಂತಿದ್ರೆ ಈ ಸಪ್ತಾಹ ಶ್ರವಣ ಮಾಡಿ ಅವರಿಗೆ ದಾರಿ ಎರೆದ್ರೆ ಅವ್ರಿಗೆ ಗತಿ ಆಗ್ಬಿಡ್ತಾರಂತೆ. ಯಾರಿಗಾದ್ರೂ ಉದ್ಯೋಗ ಇಲ್ಲ ಅಥವಾ ಬಹಳ ಬಡತನ ಇದೆ, ಸಪ್ತಾಹ ಶ್ರವಣ ಮಾಡದಲ್ಲಿ ಒಳ್ಳೆಯವರಿಗೆ ಪರಮಾತ್ಮ ಒಂದು ಉಪಜೀವನ ವೃತ್ತಿಯನ್ನು ಕಲ್ಪಿಸಿಕೊಡ್ತಾರೆ. ಬಡತನವನ್ನು ಹೋಗಲಾಡಿಸಿಬಿಡ್ತಾನೆ. ವಿದ್ಯೆ ಹತ್ತುತ್ತಾ ಇಲ್ಲ, ಈ ಸಪ್ತಾಹ ಶ್ರವಣದಿಂದ ಒಳ್ಳೆ ವಿದ್ಯೆ ಕೊಡ್ತಾರೆ. ಒಮ್ಮೆ ನಮ್ಮ ಪೂರ್ವಾಶ್ರಮ ದೊಡ್ಡಪ್ಪನವರಿಗೆ ಒಬ್ಬ ಚಿಕ್ಕಮ್ಮ ಇದ್ರು. ಹೇಳಿದ್ರಂತೆ, ವಾದು ನಾ ತೀರ್ಕೊಂಡು ಹೋದ ಮೇಲೆ ನೀನೇ ನನಗೆ ಏನಾದ್ರು ಗತಿ ಆಗುವಂತೆ ಮಾಡಬೇಕು. ಆಗ್ಲಿಕ್ಕೆ ಅದಕ್ಕೆ ಯಾಕೆ ಅದಲ್ಲ, ಇನ್ನು ನೀವು ಮಾಡಬೇಕು. ಸರಿ, ಕಾಲಾಂತರ ತೀರ್ಕೊಂಡ್ಬಿಟ್ಟ, ಮಗನ ಇಟ್ಕೊಂಡು ಎಲ್ಲ ಸಂಸ್ಕಾರ ಮಾಡಿದ್ರು. ಒಂದ್ ದಿವಸ ನಮ್ಮ ತಾಯಿ ಕನಸರಲ್ಲಿ ಅವ್ರು ಬಂದ್ರು.
ಪದ್ಮಾವತೆ ವಾದು ಎಲ್ಲಿ ಅಂತ. ವಾದು ಅವರು ವಾದರಾಜಾಚಾರ್ಯ ವಾದು ಅಂತ ಕರೀತಿದ್ರು. ಪಕ್ಕದ ಬೀದಿಯಲ್ಲಿ ಅವರು ಸ್ವಂತ ಮನೆ ಮಾಡಿಕೊಂಡಿದ್ದಾರೆ ಬಾಬಿ. ಸರಿ, ನಾ ಅಲ್ಲೇ ಹೋಗ್ತೀನಿ. ಸುಮ್ಮನೆ ಯಾವ ಕನಸು ಸುಮ್ಮನೆ ಇದ್ರು. ಒಂದ್ ದಿವಸ ಏನಾಯ್ತು, ಅವರ ಮಗ, ದೊಡ್ಡ ಮಗ ಕಾಲೇಜಿಗೆ ಹೋಗುವಾಗ ಆಟ ಆಡ್ತಾ ಇದ್ದಾಗ ಗ್ರೌಂಡ್ ಅಂದ್ರೆ ಎಚ್ಚರ ತಪ್ಪಿ ಬಿದ್ದುಬಿಟ್ಟ. ಸರಿ, ಎತ್ತುಕೊಂಡು ಬಂದ್ರು. ಅವನನ್ನ ಎಲ್ಲ ಗಾಳಿ ಹಾಕಿದ್ರು, ಎಲ್ಲ ನೀರೆಲ್ಲ ಚುಮುಕ್ಸರೆಲ್ಲ ಆಯ್ತು. ಯಾಕೆ ಏನಾಯ್ತು? ಸರಿ, ಚೇತರಿಸ್ಕೊಂಡ. ಮಾರನೇ ದಿವಸ ಕಾಲೇಜಿಗೆ ಹೋಗಿದ್ದಾನೆ, ಪುನಃ ಎಚ್ಚರ ತಪ್ಪಿ ಬಿದ್ದ. ಅವನು ರಿಕ್ಷಾದಲ್ಲಿ ಹಾಕೊಂಡು ಬಂದ್ರು. ನಾ ಚಿಕ್ಕ ವಯಸ್ಸು, ನಂಗೆ ನೆನಪಿದೆ, ಈ ರಸ್ತೆಯಿಂದ ಅವರನ್ನು 4 ಜನ ಎತ್ಕೊಂಡು ಬರುವುದು, ಮಂಚದಲ್ಲಿ ಮಲಗಿಸೋದು, ನಮ್ಮ ತಾಯಿ ಬಂದು ಅವರಿಗೆ ತಕ್ಷಣ ಗಾಳಿ ಹಾಕೋದು, ಅವ್ರ ನೀರು ಹಾಕೋದು ಎಲ್ಲ ನೆನಪಿತ್ತು. ಯಾಕೆ ಹೀಗಾಗ್ತಾ ಇದೆ? ಅವಾಗ ಹೇಳಿದ್ರು, ಬಾಬಾ ನಿನ್ನೆ ಅಕ್ಕುಬಾಮಿ ಕನಸಲ್ಲಿ ಬಂದ್ರು, ವಾದು ಎಲ್ಲಿನ ಹೇಳಿದ್ರು, ನಾನು ಪಕ್ಕದ ಬೀದಿಯಲ್ಲಿ ಇದ್ದನ್ನು ಹೇಳಿದೆ. ಓಹೋ, ನೆನಪಾಯ್ತು. ಆ ಹೆಣ್ಣು ಮಗಳು ಹೇಳ್ತಾ ಇದ್ರು ನನಗೇನಾದ್ರು ಗತಿ ಆಗುವಂತೆ ಮಾಡಬೇಕು ಅಂತ. ತಕ್ಷಣ ಮಾರನೇ ದಿವಸ ಭಾಗವತ ಸಪ್ತಾಹ ಶುರು ಮಾಡಿದ್ರು. ಪಾರಾಯಣ ಬೆಳಗ್ಗೆ, ಸಂಜೆ ಅನುವಾದ ಅಂತ. 7 ದಿವಸ ಆಯಿತು. ಆ ಜೀವಕ್ಕೆ ಸದ್ಗತಿ ಸಿಗಲಿ ಸ್ವಾಮಿ ಅಂತ ದಾರೆ ಎರೆದುಕೊಟ್ರು. ಮಾರನೇ ದಿವಸ ಪುನಃ ಪದ್ಮಾವತೆ ನಂಗೆ ಬಹಳ ಸಂತೋಷ ಆಯ್ತು, ನಾ ಹೋಗಿ ಬರ್ತೇನೆ, ವಾದ ಹತ್ರ ಹೇಳಿ, ಎಲ್ರಿಗೂ ಒಳ್ಳೆದಾಗ್ತಾರೆ. ಆಮೇಲೆ ಯಾವುದೇ ರೀತಿ ಒಂದು ಅವಘಡ ನಡೆದಿಲ್ಲ. ಹೀಗೆ ಕೆಲವು ಜೀವರು ಪುಣ್ಯ ಕೆಲಸವನ್ನು ಮಾಡಿಸಿಕೊಂಡು ಅವು ವಿಶೇಷವಾಗಿ ಸಹಕರಿಸುವುದು ಇದೆಯಂತೆ. ಅಪಮೃತ್ಯು ಇದ್ದರೆ ಈ ಭಾಗವತ ಸಪ್ತಾಹ ಶ್ರವಣ ಮಾಡಿದ್ರೆ ಅದು ಪರಿಹಾರ ಆಗುತ್ತೆ. ಅದು ನಮ್ದು ಒಂದು ಅನುಭವ ಇದೆ. ಕುತ್ತಿಗೆ ಸ್ವಾಮಿ ಪರ್ಯಾಯ, ಮೊದಲ ಪರ್ಯಾಯ ಅಂದ್ರೆ 32 ವರ್ಷಗಳ ಹಿಂದೆ, 32 ವರ್ಷಗಳ ಹಿಂದೆ ಅಲ್ಲಿ ಮೊದಲು ಭಾಗವತ ಸಪ್ತಾಹ ಮಾಡಿದ್ದೆ. ಗುರುಗಳ ಸ್ವಾಮಿಗಳ ಪರ್ಯಾಯದಲ್ಲಿ ಆಗ ಸ್ವಾಮಿಗಳಾಗಿಲ್ಲ, ನಾನು ಸನ್ಯಾಸ ಆಗಿಲ್ಲ. ಕೊನೆಯ ದಿವಸ ಅಂದ್ರೆ ಪರ್ಯಾಯ 7ವ ದಿವಸ ಒಂದು ಉತ್ಸವ ಆಗ್ತಾ ಇದೆ. ಆಗ ಏನಾಯ್ತು, ಕಟೀಲಿನಿಂದ ಆನೆಯನ್ನು ತಂದಿದ್ರು ಒಂದು ವೈಭವಕ್ಕೋಸ್ಕರ ಅಂತ. ಇಲ್ಲಿ ಗುತ್ತಿಯಲ್ಲಿ ನಿಂತಿದ್ದ ರಥ, ಸ್ವಾಮಿಗಳೆಲ್ಲ ಮಂಗಳಾರತಿ ಮಾಡ್ತಾ ಇದ್ದಾರೆ. ಇದಕ್ಕಿದ್ದ ಜನಗಳು ಓಡಿ ಬರ್ತಾರೆ, ಅಯ್ಯೋ ಆನೆ ಓಡಿ ಬರ್ತಾ ಇದೆ, ಆನೆ ಬರ್ತಾ ಇದೆ, ಓಡ್ರಿ ಅಂತ. ಎಲ್ಲರೂ ಓಡಿದ್ರು, ಸ್ವಾಮಿಗಳೆಲ್ಲ ಪಕ್ಕಕ್ಕೆ ಸರಿದ್ರು, ಗಣಂತೇಶ್ವರ ಇದಕ್ಕೆ ಪಕ್ಕಕ್ಕೆ ಸರಿದ್ರು. ಎಲ್ಲರೂ ಆಚೆ ಹೋಗಿ ಆಯ್ತು. ನಾವು ಒಬ್ಬ ಉಳ್ಕೊಂಡಿದ್ದೆ. ಸರಿ, ನಾನು ಓಡಬೇಕಂತ ಅನ್ನಿಸುವಷ್ಟರಲ್ಲಿ ಅಲ್ಲಿ ರಥದ ಹಗ್ಗ ಕಾಲು ಎಡವಿ ಬಡಮ ಕೆಳಗೆ ಬಿದ್ದೆ. ಪುನಃ 7 ವರ್ಷದಲ್ಲಿ ಆನೆ ಬಂದೆ ಆಯ್ತು. ಒಂದು ಆನೆಯ ಕಾಲನ್ನ ಬೆನ್ನಿಗೆ ಹೊಡೆಯಿತು, ಬಜಕ್ಕಲ್ಲೇ ಬಿದ್ದೆ. ಪುನಃ ಅದು ಹೇಳುವಾಗ ಮತ್ತೊಂದು ಕಾಲು ತಲೆಗೆ ಹೊಡೆಯಿತು. ಹಾಗೆ ಅಂಗಾತ ಬಿದ್ದೇನೆ. 3ನೇ ಕಾಲು ಹೀಗೆ ತಲೆ ಮುಖದ ಮೇಲೆ ಹೀಗೆ ಹಾದು ಹೋಯ್ತು. ನೆನಪಿದೆ, 2 ಕಣ್ಣು ಮುಂದೆ ಹೀಗೆ ಹೋಯ್ತು 3ನೇ ಕಾಲು. ಸರಿ, 4ನೇ ಕಾಲು ಸರಿ, ಅಷ್ಟಲ್ಲಿ ಹೇಳ್ಬೇಕು. ಆ ವಿಷಮ ಕ್ಷಣದಲ್ಲೂ ಕೂಡ ನಮ್ಗೆ ಅನಿಸ್ತು, ಓ ಈ ಆನೆ ಕಟೀಲ್ನಲ್ಲಿ ಒಬ್ಬನು ತುಳಿದು ಹಾಕ್ಬಿಟ್ಟಿದೆ, ಎದೆ ಹೊಡೆದು ಸತ್ತೋದನಂತೆ, ಈಗ ನನ್ಗೂ ತುಳಿತಾ ಇದೆ, ನಾನು ಸಾಯ್ತೇನೆ ಈಗ, ಕೃಷ್ಣ 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 ಅಂತ ಹೇಳ್ತಾ ಇದ್ದೇನೆ. ತುಳಿಲೇ ಇಲ್ಲ. ತಪಕ್ಕೆ ಎದ್ದು ನೋಡ್ತೇನೆ, ಅಷ್ಟು ದೂರ ಓಡ್ತಾ ಇದ್ದ ಆನೆ. ಸರಿ, ಆಮೇಲೆ ಎಲ್ಲ ಓಡಿ ಬಂದ್ರು, ನಮಗೆ ಎತ್ತಿದ್ರು, ಪುತ್ತಿ ಸ್ವಾಮಿ ಓಡಿ ಬಂದ್ರು. ರಾಗ್ಬಿಟ್ರೆ ನಿಮ್ಗೆ ಏನಾಗಿಲ್ಲಲ್ಲ. ಅವ್ರಿಗೆ ಮುಖದಲ್ಲಿ ಭಾರಿ ಗಾಬರಿ. ಸ್ವಾಮಿಗಳು ನೋಡ್ತಾರೆ, ಕಣ್ಣು ಮುಂದೆ ಸಾಯ್ತಾ ಅಂತ ತಿಳ್ಕೊಂಡೆವು. 4 ಕಾಲು ಹೊರಲಾಡ್ತಾ ಇದ್ದಾರೆ, 4 ಕಾಲು ಕೆಳಗೆ ಬಿದ್ದರೂ ಅವನಿಗೆ ಏನಾಗಿಲ್ಲ. ಪಕ್ಕದಲ್ಲಿ ಹೇಳಿದ್ರು ಒಬ್ರು, ಅದು ಭಾಗವತ ರಕ್ಷಣೆ ಮಾಡಿದೆ, ಭಾಗವತ ಹೇಳ್ತಾರಲ್ಲ ರಕ್ಷಣೆ ಆಗಿದೆ. ಹೀಗೆ ಹಲವಾರು ಸರಿ ಈ ಅಪಮೃತ್ಯುವಿನಿಂದ ಪಾರು ಮಾಡಿದ್ದಾನೆ ಸಾಕು. ಹೀಗೆ ಭಾಗವತ ಜೀವನಕ್ಕೆ ಅತ್ಯಂತ ಹತ್ತಿರದ ಒಂದು ಸಾಧನೆ. ಅಂತಹ ಶ್ರೀಮದ್ ಭಾಗವತವನ್ನ ಅಲ್ಲಲ್ಲಿ ಹೇಳುತ್ತಾ ಈಗಾಗಲೇ ಸನ್ಯಾಸ ದೀಕ್ಷೆಯನ್ನ ಪೇಜಾವರ ಶ್ರೀಗಳವರಿಂದ ಪ್ರಣವ ಮಂತ್ರವನ್ನು ಸ್ವೀಕರಿಸಿ ಈಗ 28 ವರ್ಷದಿಂದ ಒಂದೊಂದು ಊರಿಗೆ ಹೋಗೋದು, ಭಾಗವತ ಸಪ್ತಾಹ ಹೇಳೋದು, ಹಾಗೆ ಮಾಡ್ತಾ ಬರ್ತಿದ್ದೆವು. ಮಧ್ಯದಲ್ಲಿ ಬೇರೆ ಬೇರೆ ಸಮಯೋಚಿತ ಕಾರ್ಯಕ್ರಮಗಳು, ಮನೆಗೂ ಹೋಗೋದು. ಅದು ಕರ್ನಾಟಕದ ಘಟ್ಟದ ಮೇಲೆ ಆ ಕಾರ್ಯಕ್ರಮ ಆಗಿದೆ. ಪ್ರತಿ ಮನೆಗೂ ಹೋಗೋದು. ನಿಮ್ಮಲ್ಲಿ ಸಂಧ್ಯಾ ವಂದನೆ ತಪ್ಪದೆ ನಡೀತಾ ಇದೆಯಲ್ಲ, ಇಲ್ದಿರಿ ಇವತ್ತಿನಿಂದ ಶುರು ಮಾಡೋಣ. 2 ಹೊತ್ತು ಸಂಧ್ಯಾ ವಂದನೆ, ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹೇಳುವಂತೆ 2 ಸಂಧ್ಯಾ ವಂದನೆ ತಪ್ಪದೆ ಮಾಡ್ರಿ. ಮಂತ್ರ ಬಾರದಿದ್ರೆ 3 ಗಾಯತ್ರಿಯಿಂದ ಅರ್ಘ್ಯ ಕೊಟ್ಟು 10 ಗಾಯತ್ರಿ ಜಪ ಮಾಡಿ ಇಷ್ಟಾದ್ರೂ ಸಂಧ್ಯಾ ವಂದನೆ ಶುರು ಮಾಡೋಣ. ಏಕಾದಶಿ ಬಂದ್ರೆ ಮಕ್ಕಳಿಗೆ ಅನ್ನ ಬೇಯಿಸಿ ಹಾಕಬೇಡಿ. ಪೂರಿಯೋ ಚಪಾತಿಯೋ ಉಪ್ಪಿಟ್ಟೋ ಅವಲಕ್ಕಿಯೋ ಇಂಥದ್ದು ಟಿಫನ್ ಮಾಡಿ ಹಾಕ್ರಿ. ಮಕ್ಕಳಿಗೆ ಟಿಫನ್ ಅಂದ್ರೆ ಬಹಳ ಇಷ್ಟ. ಏಕಾದಶಿ ಬಂದ್ರೆ ಊಟ ಮಾಡಬಾರ್ದು, ಟಿಫನೇ ಮಾಡಬೇಕು ಅಂದ್ರೆ ಡೈಲಿ ಏಕಾದಶಿ ಬಂದ್ರೆ ಡೈಲಿ ಟಿಫನ್ ಸಿಗ್ತಾರಲ್ಲ ಅಂತ ಅವರಿಗೆ ಒಂದು ಸಂಸ್ಕಾರ ಉಳಿಯುತ್ತೆ. ಏಕಾದಶಿ ಊಟ ಮಾಡಬಾರ್ದು ಎಂಬ ಸಂಸ್ಕಾರ ಉಳಿಯುತ್ತೆ. ಎಷ್ಟೊತ್ತಾತೋ ಅಷ್ಟೊತ್ತು ಉಪವಾಸ ಮಾಡಿ. ಸ್ನಾನಕ್ಕಿಂತ ಮುಂಚೆ ಕಾಫಿ ಚಹಾ ಬೇಡ, ಸ್ನಾನ ಸಂಧ್ಯಾ ನಂತರ ತಗೊಳ್ಳೋಣ. ಹೇಗೆ 3 ಪಾಯಿಂಟ್ಸ್ ಪ್ರೋಗ್ರಾಮ್ ಅಂತ 23,000 ಮನೆಗಳಾಯ್ತು ಈಗಾಗಲೇ. ಮನೆಗೆ ಹೋಗಿ ಇದು ಒಳ್ಳೆ ಪರಿಣಾಮಕಾರಿಯಾಗಿದೆ. ಚಿಕ್ಕ ಚಿಕ್ಕ ಪುಸ್ತಕಗಳನ್ನ ಅವರಿಗೆ ಓದಲಿಕ್ಕೆ ಕೊಡೋದು, ಇದನ್ನು ಓದ್ರಿ ಎಲ್ಲ ನಿಮ್ಗೆ ಒಳ್ಳೇದಾಗ್ತದೆ ಅಂತ. ಅನಂತರ ಶನಿದೋಷ ಪರಿಹಾರಕ್ಕೋಸ್ಕರ 7 ಗಂಟೆ ದೀಪೋತ್ಸವ
ಇದು ಎಲ್ಲರಿಗೂ ಸಾರ್ವಜನಿಕವಾದದ್ದು, ಎಲ್ಲಾ ಚಾತುರ್ವರ್ಣದವರಿಗೂ ಅನುಕೂಲವಾಗುವಂತೆ ಇದು ಈ ದೀಪೋತ್ಸವ. ಈಗಾಗಲೇ 4 ಲಕ್ಷಕ್ಕಿಂತಲೂ ಹೆಚ್ಚಿನ ಭಕ್ತರು ಈ ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ದೇವರು ಪ್ರಸನ್ನನಾಗಿದ್ದಾನೆ. ಏನು ಹೊರ ಬೇಕಾದ್ರೆ ಕೇಳಿದ್ರು ಕೊಡ್ತಾನೆ, ಏನ್ ಬೇಕಾದ್ರೂ ಕೇಳಿದ್ರು ಕೊಡ್ತಾನೆ. ಏನ್ ಕೇಳಬೇಕು ನಮ್ಗೆ ಗೊತ್ತಿಲ್ಲ. ದೇವರು ಪ್ರತ್ಯಕ್ಷವಾಗಿ ಬೇಗ ಹೊರ ಕೇಳು, ಏನ್ ಬೇಕು ನಿನಗೆ, ಬೇಗ ಬೇಗ ಕೇಳು, ಬರ್ಸೋತಿಲ್ಲ. ಒಬ್ಬ ಕುರುಡ ತಪಸ್ಸು ಮಾಡಿದ್ರಂತೆ, ಶಿವ ಪ್ರತ್ಯಕ್ಷ ಆದ. ಏನ್ ಬರಬೇಕು ಅಂತ, ನಂಗೆ ಕಣ್ಣು ಬೇಕು, ಆಯುಷ್ಯ ಬೇಕು, ಆರೋಗ್ಯ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಮೊಮ್ಮಕ್ಕಳು ಬೇಕು, ಆಮೇಲೆ ಸ್ವಲ್ಪ ನಿಲ್ಲು, ಒಂದು ಕೊಡ್ತೇನೆ ಅಷ್ಟೇ, 1 ವರ. 28 ಹೇಳಿ ಕೊಡೋಲ್ಲ, 1 ವರ. ಒಂದೇನಾ? ಅವ ಬುದ್ಧಿವಂತವ, ಅವ ಹೇಳ್ದ, ನನ್ನ ಮೊಮ್ಮಗ ಮದುವೆ ಕಾಲದಲ್ಲಿ ಅವ ರತ್ನದ ಪಲ್ಲಂಕಿಯಲ್ಲಿ ಹೋಗುವಾಗ ನಾ ಕಣ್ತುಂಬ ನೋಡ್ಬೇಕು. 1 ವರವ ಇದು? ಮೊಮ್ಮಗ ಅದುವರೆ ಬದುಕಬೇಕಲ್ಲ. ಅವ ಮದುವೆ ನೋಡ್ಬೇಕಂತೆ, ಕಣ್ಣು ಬೇಕು ಅಂತಾಯ್ತು, ಅವ ಹೆಂಡತಿ ಬೇಕು ಅಂತಾಯ್ತು, ಮಕ್ಕಳು ಬೇಕು ಅಂತಾಯ್ತು, ಮೊಮ್ಮಕ್ಕಳು ಬೇಕು ಅಂತಾಯ್ತು. ಅವ ರತ್ನದ ಪಲ್ಲಂಕಿಯಲ್ಲಿ ಹೋಗ್ಬೇಕಂತೆ, ಎಷ್ಟು ಹಣ ಬೇಡ, ಹಣ ಬೇಕು ಅಂತ ಕೇಳದಾಯ್ತು. ಹೋಗ್ಲಿಕ್ಕೆ ಜನ ಬೇಡವಾ, ಜನ ಬೇಕು ಅಂತ ಕೇಳದಂತಾಯ್ತು. ಮನೆ ಎಲ್ಲ ಸೇರಿಸಿಬಿಟ್ಟ ಒಂದೇ ವರದಲ್ಲಿ. ರುದ್ರದೇವರು ಕೊಟ್ಬಿಟ್ರು, ಮತ್ತೇನ್ ಮಾಡೋದು? ಹಾಗೆ ನಾವು 1 ವರ ಕೇಳಬೇಕು, ಎಲ್ಲವನ್ನೂ ಅಡಗಿಸಬೇಕು. ರಾಮನ ಪಟ್ಟಾಭಿಷೇಕ ಆದಾಗ ರಾಮ ಹೇಳಿದಂತ, ಹನುಮ ನಿನಗೇನು ಬರಬೇಕು? ನನಗೆ 2 ಕೊಟ್ಟರೆ ಸಾಕು. ಯಾಕೋ? ನಿನ್ನ ಕಥೆಯನ್ನು ಕೇಳ್ತಾ ಇರುವ ಭಾಗ್ಯ, ಕೇಳುವರಿದ್ರೆ ಹೇಳುವ ಭಾಗ್ಯ, ಹೇಳುವರಿದ್ರೆ ಕೇಳುವ ಭಾಗ್ಯ. ಯಸ್ತೇ ಕಥಾ ಸೇವಕಯೇವ ಸರ್ವದಾ ಸದಾ ರತಿಸ್ತ್ವಯ ಚಲೈಕ ಭಕ್ತಿ ಸಜೀವ ಮಾನವ ನಪರ ಕಥಂಚಿತ್ ತಜ್ಜೀವನಮೇ ಸ್ತುತಿ ಕಮಿಸುವಂತ ಪ್ರವರ್ಧತಾಂ ಭಕ್ತಿರಳಂ ಕ್ಷಣೆ ಕ್ಷಣೆ ತ್ವಯೀಶ ಮೇ ಹ್ರಾಸ ವಿವರ್ಜದಾ ಸದಾ ಅನುಗ್ರಹಸ್ಥೈ ಮೈಚಯೋಮೇವ ನಿರೂಪಧೋತು ಮಮ ಸರ್ವಕಾಮ. ನಿನ್ನಲ್ಲಿ ನನಗೆ ಭಕ್ತಿ ಹೆಚ್ಚುತ್ತಾ ಬರಬೇಕು, ನನ್ನಲ್ಲಿ ನಿನ್ನ ಅನುಗ್ರಹ ಹೆಚ್ಚುತ್ತಾ ಇರಬೇಕು. ಭಕ್ತಿ ಅನುಗ್ರಹ 2 ಇದ್ರೆ ಸಾಕು ಸಾಕು. ಇದು ಕುರುಡನ ವರದಲ್ಲಿ ಐಹಿಕ ಮಾತ್ರ, ಆಯುಷ್ಯ, ಆರೋಗ್ಯ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಐಶ್ವರ್ಯ ಮಾತ್ರ ಸೇರಿದೆ. ಆದ್ರೆ ಹನುಮಂತನ ವರ ಹಾಗಲ್ಲ, ಬುದ್ಧಿಮತಾಂ ವರಿಷ್ಠಂ, ಆತ ಭಾರಿ ಬುದ್ಧಿವಂತ. ಅನುಗ್ರಹ ಭಕ್ತಿ ಎಲ್ಲವೂ ಈ ಅನುಗ್ರಹದಲ್ಲೇ ಸೇರುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಕೂಡ ಇದರಲ್ಲಿ ಬರುತ್ತೆ. ಇದನ್ನೇ ಮಧ್ವಾಚಾರ್ಯರು ಕೇಳಿದ್ರು, ಪರಮಾತ್ಮ ಅನುಗ್ರಹ ಮಾಡಿದ. ಅದನ್ನೇ ವಾದರಾಜರು ಕೇಳಿದ್ರು, ದೇವರು ಕೊಟ್ಟು ಅನುಗ್ರಹ ಮಾಡಿದ. ರಾಘವೇಂದ್ರ ಸ್ವಾಮಿಯವರು ಅದನ್ನೇ ಕೇಳಿದ್ರು, ಅನುಗ್ರಹ ಮಾಡಿದ. ನಾವು ಕೂಡ ಅದೇ ಪರಂಪರೆಯಲ್ಲಿ ಅದನ್ನೇ ನಾವು ಪ್ರಾರ್ಥನೆ ಮಾಡೋಣ, ನಮಗೂ ದೇವರು ಅನುಗ್ರಹ ಮಾಡ್ತಾನೆ. ಭಕ್ತಿ ಹೆಚ್ಚುತ್ತಾ ಬರಲಿ, ಭಗವದ ಅನುಗ್ರಹ ಹೆಚ್ಚುತ್ತಾ ಬರಲಿ. ಈ ಒಂದು ಭಾಗವತ ಸಪ್ತಾಹದ ಜ್ಞಾನ ಯಜ್ಞದಲ್ಲಿ ಸಂತುಷ್ಟನಾಗಿರುವ ಪರಮಾತ್ಮ ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸುತ್ತಾ, ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸೌಭಾಗ್ಯಗಳನ್ನು ಪರಮಾತ್ಮ ಕರುಣಿಸಲಿ. ಶ್ರದ್ಧಾ, ಭಕ್ತಿ, ಜ್ಞಾನ, ದುರ್ವಿಷಯಗಳಲ್ಲಿ, ದುರ್ವ್ಯಸನಗಳಲ್ಲಿ ವೈರಾಗ್ಯವನ್ನ ಕರುಣಿಸಲಿ. ಮನೋವ್ಯಥೆ, ಅಶಾಂತಿ, ದುಃಖ, ಭಯ, ರೋಗ, ರುಜನ, ವಿಘ್ನ ಬಾಧೆ, ಋಣ ಬಾಧೆ, ಸಾಲದ ಬಾಧೆಗಳು, ಏನೇನು ಅನಿಷ್ಟಗಳು ಎಲ್ಲವೂ ಕೂಡ ಪರಿಹಾರವಾಗಲಿ. ಮನೆಗಳಲ್ಲಿ ನಡೆಯಬೇಕಾಗಿರುವ ವಿವಾಹವೇ ಮುಂತಾದ ಮಂಗಳ ಕಾರ್ಯಗಳು ನಿರ್ವಿಘ್ನವಾಗಿ ಶೀಘ್ರವಾಗಿ ನಡೆದಿರುವಂತೆ ಅನುಗ್ರಹ ಮಾಡಲಿ. ಸಂತಾನ ಅಪೇಕ್ಷೆ ಉಳ್ಳವರು ಇಷ್ಟ ಸಂತಾನವನ್ನ, ಪುತ್ರ ಸಂತಾನವನ್ನ, ವಿಷ್ಣು ಭಕ್ತರನ್ನ ಪಡೆಯುವಂತೆ ಅನುಗ್ರಹ ಮಾಡಲಿ. ಓದುತ್ತಿರುವ ಮಕ್ಕಳು, ವಿದ್ಯಾರ್ಥಿನಿಯರು ಒಳ್ಳೆಯ ನೆನಪಿನ ಶಕ್ತಿ, ಸ್ಮರಣ ಶಕ್ತಿ, ಬುದ್ಧಿಶಕ್ತಿ, ಪ್ರತಿಭಾಶಕ್ತಿಯನ್ನ ಹೊಂದುವವರಾಗಲಿ, ಒಳ್ಳೆ ವಿದ್ಯೆ ಬರುವಂತಾಗಲಿ. ಉತ್ತಮ ಕೀರ್ತಿವಂತರಾಗಿ, ಉಜ್ವಲ ಭವಿಷ್ಯವುಳ್ಳವರಾಗಿ ಪರಮಾತ್ಮನಿಗೆ ಅನುಗ್ರಹ ಮಾಡಲಿ. 7 ಶನಿ, ಅಷ್ಟಮ ಶನಿ, ಪಂಚಮ ಶನಿ ಮುಂತಾದ ಶನಿ ದೋಷಗಳು, ಕುಜದೋಷ, ರಾಹುದೋಷ ಮುಂತಾದ ಸಕಲ ನವಗ್ರಹ ದೋಷಗಳು ಕೂಡ ಪರಿಹಾರವಾಗಿ ಅವರವರ ಇಷ್ಟಾರ್ಥ ಸಿದ್ಧಿಯಾಗುವಂತ ಅನುಗ್ರಹಿಸಲಿ. ವಿಶ್ವ ಶಾಂತಿಯನ್ನ, ಸಕಲ ಲೋಕ ಕಲ್ಯಾಣವನ್ನ, ಎಲ್ಲರ ಇಷ್ಟಾರ್ಥ ಸಿದ್ಧಿಗಳನ್ನ ಪರಮಾತ್ಮ ಕರುಣಿಸಲಿ. ಉದ್ಯಮ, ಉದ್ಯೋಗ, ವ್ಯವಹಾರ ಎಲ್ಲದರಲ್ಲೂ ಪರಮಾತ್ಮ ಅನುಗ್ರಹ ಮಾಡಲಿ. ಮುಖ್ಯವಾಗಿ ಈ ಜೀವನದ ಸಾರ್ಥಕತೆ ಯಾವಾಗ ನಹಿ ಜ್ಞಾನೇನ ಸದೃಶಂ ಪವಿತ್ರ ಇಹ ವಿದ್ಯತೆ ಅಂತ ಹೇಳಿ ಉತ್ತಮ ಜ್ಞಾನವನ್ನ, ಶ್ರದ್ಧೆಯನ್ನ, ಭಕ್ತಿಯನ್ನ ಕರುಣಿಸಲಿ ಮಗದೊಮ್ಮೆ ಪ್ರಾರ್ಥಿಸುತ್ತಾ ಈ ವಾಂಗ್ಮಯ ಸೇವೆಯನ್ನ ಭಗವಂತರಲ್ಲಿ ಪರಿವಾರ ಗುರುಗಳಲ್ಲಿ ಅರ್ಪಿಸ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣ. ಎಲ್ಲರೂ ಹೇಳಿ: ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಈ ಶ್ಲೋಕ ಮಕ್ಕಳಿಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವ ಶ್ಲೋಕ, ದೊಡ್ಡವರಿಗೆ ಅವರವರ ಇಷ್ಟಾರ್ಥಗಳನ್ನ ಕೊಡುವ ಶ್ಲೋಕ ಇದು. ಈಗ ಇನ್ನೊಂದು ಶ್ಲೋಕ, ಕಾಯಿಲೆಗಳನ್ನು ಪರಿಹರಿಸುವ ಒಂದು ಶ್ಲೋಕ. ಅಚ್ಯುತಾನಂತ
ಗೋವಿಂದ ಸ್ಮೃತಿ ಮಾತ್ರಾರ್ತಿ ನಾಶನ ರೋಗಾನ್ಮೇ ನಾಶಯ ಅಶೇಷಾನ್ ಆಶು ಧನ್ವಂತರೆ ಹರೇ. ಈಗ ನಾವು ಹೇಳಿಕೊಡುವ ಶ್ಲೋಕ ಸಾಲವನ್ನು ಪರಿಹಾರ ಮಾಡುವ ಶ್ಲೋಕ. ಈ ಶ್ಲೋಕ ಹೇಳಿದ್ರೆ ಸಾಲ ಎಲ್ಲ ತೀರುತ್ತೆ. ಸಾಲ ತೀರಿಸಬೇಕಾಗಿಲ್ಲ ಅಂತ ಅರ್ಥ ಅಲ್ಲ. ಸಾಲ ಕೊಟ್ಟವರು ಬಂದು ಈಗ ನಮ್ಮ ಸಾಲ ನಾವು ಮಂತ್ರ ಹೇಳಿದೆ ಅಂದ್ರೆ ಸಾಲ ತೀರ್ತಾರಂತ, ಹೋಗಿ ಬನ್ನಿ ಅಂತ ಎಲ್ಲ ಹೋಗ್ಬೇಕು ಅವರು. ಈ ಮಂತ್ರ ಹೇಳಿದ್ರೆ ಸಾಲ ತೀರಿಸುವ ಸಾಮರ್ಥ್ಯವನ್ನ ಪರಮಾತ್ಮನು ಕೊಡ್ತಾನೆ. ಬರಬೇಕಾದ ಹಣ ಬರುತ್ತೆ, ತೀರಿಸಬೇಕಾದ ಸಾಲ ತೀರಿಸಬಹುದು. ಲೀಲಾಕರೇಣ ಸಕರೇಣ ಸುಕೋಮಲೇನ ಬೀಜಾಂತರಾಣಿ ಕಿಲ ಕಾನಿಚಿತ್ ಆಶುತಸ್ಮೈ ಸ್ಮಿತ್ವಾರ್ಭಕೋ ಅಭಿಮತ ನಿಷ್ಕಪದೆ ಯದಾದಾತ್ ಆದತ್ತತಾನಿ ಧನಿಕೋ ಬಹುಮಾನ ಪೂರ್ವಂ. ಸುಮಾರು 4 ಲಕ್ಷಕ್ಕಿಂತಲೂ ಹೆಚ್ಚು ಭಕ್ತರಿಗೆ ಇದನ್ನು ಉಪದೇಶ ಮಾಡಿದ್ದೇವೆ. ಲಕ್ಷಾಂತರ ರೂಪಾಯಿ ಸಾಲಗಳೆಲ್ಲ ತೀರಿದೆ, ಅವರೇ ಬಂದು ಹೇಳಿಕೊಂಡಿದ್ದಾರೆ. ಈ 3 ಮಂತ್ರಗಳು ವಿಶೇಷವಾದದ್ದು. ಈಗ ಎಲ್ಲ ಕೈ ಮುಕ್ಕೊಳ್ಳಿ, 3 ನಿಮಿಷದ ಸಂಧ್ಯಾ ಮಂತ್ರ ಮಾಡೋಣ. ಪುಂಡರೀಕಾಕ್ಷಾಯ ನಮಃ ಗಂಗೆ ಮಾಂ ಪುನೀಹಿ. ಈಗ ಎಲ್ಲರೂ ಸ್ನಾನ ಮಾಡಿದಂತಾಯ್ತು. ಈಗಾಗಲೇ ಜ್ಞಾನ ಗಂಗಾ ಸ್ನಾನ ಆಗಿದೆ. ಗಂಡಸರು 3 ಸಲ ಗಾಯತ್ರಿ ಮಂತ್ರವನ್ನ ಮನಸ್ಸರಲ್ಲಿ ಹೇಳಿಕೊಂಡು ಮನಸ್ಸರಲ್ಲಿ ಅರ್ಘ್ಯ ಕೊಡಿ. ಗಾಯತ್ರಿ ಮಂತ್ರ ಹೇಳೋದು ಸೂರ್ಯನಾರಾಯಣಾಯ ಇದಮರ್ಘ್ಯಂ ಅಂತ ಹೇಳೋದು 3 ಸಲ ಮಾನಸಿಕವಾಗಿ ಸೂರ್ಯಾರ್ಘ್ಯ. ಇನ್ನು ಹೆಣ್ಣು ಮಕ್ಕಳು ಸೂರ್ಯಾರ್ಘ್ಯ ಮಂತ್ರ ಧ್ಯಾಯೇಮ ಸೂರ್ಯಗಂ ವಿಷ್ಣುಂ ಸವಿತಾರಂ ವರೇಣ್ಯಂ ಧಿಯೋ ನಃ ಪ್ರೇರಯನ್ ನಿತ್ಯಂ ಭರ್ಗೋ ದೇವಃ ಸದಾ ಅವತು. ಸೂರ್ಯನಾರಾಯಣಾಯ ಇದಮರ್ಘ್ಯಂ 3 ಸಲ. ಸೂರ್ಯನಾರಾಯಣಾಯ ಇದಮರ್ಘ್ಯಂ ಸೂರ್ಯನಾರಾಯಣಾಯ ಇದಮರ್ಘ್ಯಂ. ಈ ರೀತಿ 3 ಅರ್ಘ್ಯವನ್ನು ಸ್ತ್ರೀಯರು ಕೊಡುವುದರಿಂದ 7 ಜನ್ಮದಲ್ಲಿ ಸೌಮಂಗಲ್ಯ ಪ್ರಾಪ್ತಿಯಾಗುತ್ತೆ, ಆ ಭಾಗ್ಯ ಸಿಗುತ್ತೆ ಅಂತ ವಾಯುಪುರಾಣದಲ್ಲಿ ಹೇಳಿದ್ದಾರೆ. ಈಗ ಗಂಡಸರು 11 ಗಾಯತ್ರಿ ಮಂತ್ರವನ್ನು ಜಪ ಮಾಡಿ ಮನಸ್ಸರಲ್ಲಿ 11 ಗಾಯತ್ರಿ ಜಪ. ಹೆಣ್ಣು ಮಕ್ಕಳು ಸೂರ್ಯನಾರಾಯಣಾಯ ನಮಃ ಇದನ್ನ 11 ಸರಿ ಹೇಳಿ ಮನಸ್ಸರಲ್ಲಿ ಸೂರ್ಯನಾರಾಯಣಾಯ ನಮಃ ಹೇಳಿ. ಸೂರ್ಯನಾರಾಯಣಂ ತರ್ಪಯಾಮಿ. ಗಂಡಸರು ಗೋತ್ರ ಪರವರಗಳನ್ನ ಮನಸ್ಸರಲ್ಲಿ ಹೇಳಿಕೊಳ್ಳಿ. ಹೆಂಗಸರು ಗೋತ್ರವನ್ನು ಮಾತ್ರ ಸ್ಮರಿಸಿಕೊಳ್ಳಿ. ನಿಮ್ಮ ಗೋತ್ರವನ್ನ ಸ್ಮರಿಸಿಕೊಳ್ಳಿ. ಸಮಸ್ತ ದೇವತಾಭ್ಯೋ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯ ಗುರುಭ್ಯೋ ನಮಃ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ನಾರಾಯಣಾಯ ನಮಃ. ಇಷ್ಟಾರ್ಥ ಸಿದ್ಧಿಗಳನ್ನ ಈಗಾಗಲೇ ಪ್ರಾರ್ಥನೆ ಮಾಡಿಯಾಗಿದೆ. ಕಷ್ಟ ಪರಿಹಾರಗಳನ್ನು ಕೂಡ ಪ್ರಾರ್ಥಿಸಲಾಗಿದೆ. ಇದು 3 ನಿಮಿಷದ ಸಂಧ್ಯಾ ವಂದನೆ. ಬೆಳಗ್ಗೆ 6 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ಸಂಜೆ 6 ಗಂಟೆಗೆ. ನಾವು ಎಲ್ಲೇ ಇರಲಿ, ಹೇಗೆ ಇರಲಿ, ಯಾವ ವೇಷಭೂಷಣದಲ್ಲೇ ಇರಲಿ, ಆ ಟೈಮ್ ಸರಿಯಾಗಿ ಈ 3 ನಿಮಿಷದ ಮಾನಸಿಕ ಸಂಧ್ಯಾ ವಂದನೆಯನ್ನ ಮಾಡಿ ಮುಗಿಸೋದು. ಶಾರೀರಿಕ ಸಂಧ್ಯಾ ವಂದನೆಗೆ ಶಾರೀರಿಕ ಸ್ನಾನ ಬೇಕು, ಮಾನಸಿಕ ಸಂಧ್ಯಾ ವಂದನೆಗೆ ಮಾನಸಿಕ ಸ್ನಾನ ಸಾಕು. ಬೆಳಗ್ಗೆ 6 ಗಂಟೆ ಒಳಗೆ ಸ್ನಾನ ಮಾಡ್ಲಿಕ್ಕಾಗಿಲ್ಲ, ಅಥವಾ ಮುಪ್ಪು ಅಥವಾ ರೋಗ ಕಾಯಿಲೆ ಏನಾದ್ರೂ ಥಂಡಿ ಇರುತ್ತೆ, ಆ ಸಮಯದಲ್ಲಿ ಮನಸ್ಸಿನಲ್ಲೇ 3 ಗಾಯತ್ರಿ ಹೇಳಿ ಅರ್ಘ್ಯ ಕೊಟ್ಟು 10 ಗಾಯತ್ರಿ ಜಪ ಮಾಡಿ ಮುಗಿಸಬಹುದು. ಪುಂಡರೀಕಾಕ್ಷಾಯ ನಮಃ ಹೇಳಿದ್ರೆ ಅದು ಮಾನಸಿಕ ಸ್ನಾನ ಆಯಿತು. ಆಮೇಲೆ ನಿಧಾನವಾಗಿ ಸ್ನಾನ ಮಾಡಿ ಉದ್ದನೆ ಸಂಧ್ಯಾ ವಂದನೆ ಶಾರೀರಿಕ ಸ್ನಾನವನ್ನು ಮಾಡಬಹುದು. ಸಂಧ್ಯಾ ವಂದನೆ ಮಾಡಿಬಿಟ್ರೆ ಸರಿ.
ಸಂಜೆ 6 ಗಂಟೆಗೆ ಆಫೀಸಲ್ಲಿ ಇರಲಿ ಅಥವಾ ಟ್ರೈನ್ನಲ್ಲಿ ಇರಲಿ, ಬಸ್ಸಲ್ಲಿ ಇರಲಿ, ಎಲ್ಲೇ ಇರಲಿ, ಮಾನಸಿಕವಾಗಿ ಈ 3 ಅರ್ಘ್ಯ 10 ಗಾಯತ್ರಿ ಜಪ ಮಾಡಿ ಮುಗಿಸ್ಬೋದು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಎಲ್ಲೇ ಇರಲಿ, ಬೇಕಾದ್ರೆ ಅದು ಆಫೀಸಲ್ಲಿ ಇರಲಿ, ಎಲ್ಲೇ ಇರಲಿ, ಆ ಟೈಮ್ ಸರಿಯಾಗಿ ಆ ಮಾನಸಿಕ ಸಂಧ್ಯಾ ವಂದನೆಯನ್ನು ಪೂರೈಸಿಕೊಳ್ಳೋಣ. ಹೆಣ್ಣು ಮಕ್ಕಳ ಸಂಧ್ಯಾ ವಂದನೆ, ಗಂಡಸರ ಸಂಧ್ಯಾ ವಂದನೆ, ಹೀಗೆ ಮಾಡುವಾಗ ವಿಶೇಷವಾಗಿ ದೇವತಾ ಅನುಗ್ರಹ ಆಗಿ ಸಕಲ ವಿಧದಲ್ಲೂ ಶ್ರೇಯಸ್ಸಾಗುತ್ತೆ. ಶ್ರೀ ಕೃಷ್ಣ ಅರ್ಪಣಮಸ್ತು.